ನಮಸ್ಕಾರ. ಒಂದು ವಿಶೇಷ ಕಾರ್ಯಕ್ರಮಕ್ಕೋಸ್ಕರ ನಾವೆಲ್ಲ ಸೇರಿದ್ದೀವಿ. ಈ ವರ್ಷ ಅಂತಾರಾಷ್ಟ್ರೀಯ ಖಗೋಳ ವರ್ಷ ಅಂತ ಹೇಳಿ ವಿಶ್ವಸಂಸ್ಥೆ ಘೋಷಣೆ ಮಾಡಿದೆ. ಅದರ ಹಿನ್ನೆಲೆ ಕುರಿತು ಆಮೇಲೆ ನಾವು ಕೇಳೋರಿದ್ದೇವೆ. ಈ ಉಪನ್ಯಾಸನ ನಡೆಸ್ಕೊಡೋದಕ್ಕೆ ನಮಗೆ ಪರಿಚಿತರೇ ಆದ ಪ್ರೊಫೆಸರ್ HR ರಾಮಕೃಷ್ಣರಾವ್ ಅವರು ದಯಮಾಡಿಸಿದ್ದಾರೆ. ಈ ವೇದಿಕೆಗೆ ಪರಿಚಿತರೇ ಆಗಿದ್ದಾರೆ. ಹಿಂದೆ ಅವರ ಉಪನ್ಯಾಸಗಳು ಇಲ್ಲಿ ನಡೆದಿವೆ. ಅವರು ನಗರದ ಪ್ರಸಿದ್ಧವಾದ ಕ್ರೈಸ್ಟ್ ಕಾಲೇಜ್, ಈಗ ಕ್ರೈಸ್ಟ್ ಯೂನಿವರ್ಸಿಟಿ ಆಗಿದೆ, ಅಲ್ಲಿ ಅನೇಕ ವರ್ಷ ಭೌತಶಾಸ್ತ್ರ ಮತ್ತು ವಿದ್ಯುನ್ಮಾನ ಶಾಸ್ತ್ರಗಳ ಪ್ರಾಧ್ಯಾಪಕರಾಗಿದ್ದು ನಿವೃತ್ತರಾಗಿದ್ದಾರೆ. ಈ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ದಿಕ್ಕಿನಲ್ಲಿ ಅನೇಕ ದಶಕಗಳಿಂದ ಪ್ರೊಫೆಸರ್ ರಾಮಕೃಷ್ಣರಾವ್ ಕೆಲಸ ಮಾಡಿದ್ದಾರೆ. ಆಕಾಶವಾಣಿಯಲ್ಲಿ ಸುಮಾರು ಅವರ 200 ಉಪನ್ಯಾಸಗಳೇ ಆಗಿರಬಹುದು. ದೂರದರ್ಶನ ಮಾಧ್ಯಮದಲ್ಲಿ ವಿಜ್ಞಾನ ಸಾಕ್ಷ್ಯಚಿತ್ರಗಳನ್ನು ಪ್ರದರ್ಶನ ಮಾಡಿದ್ದಾರೆ. ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸಿದ್ದಾರೆ. ವಿಜ್ಞಾನಿಗಳ ಜೊತೆ ಸಂವಾದವನ್ನು ನಡೆಸಿದ್ದಾರೆ. ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ ಅದು ಪ್ರಸಾರ ಮಾಡಿದ ವಿಶೇಷ ಕಾರ್ಯಕ್ರಮಗಳನ್ನು ಕನ್ನಡ ಮಾಧ್ಯಮಕ್ಕೆ ಅಳವಡಿಸಿ ನಡೆಸಿದ್ದಾರೆ. ನಕ್ಷತ್ರ ವೀಕ್ಷಣೆ ನೇರ ಪ್ರಸಾರ ಕಾರ್ಯಕ್ರಮವನ್ನು ಆಕಾಶವಾಣಿಯಿಂದ ನಡೆಸಿದ್ದಾರೆ. ಹೀಗೆ ಒಟ್ಟಿನ ಮೇಲೆ ವಿಜ್ಞಾನವನ್ನು ಜನಪ್ರಿಯಗೊಳಿಸೋದನ್ನು ತಮ್ಮ ಜೀವಿತ ಕಾರ್ಯ ಅಂತ ಭಾವಿಸಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಒಳ್ಳೆಯ ತುಂಬ ಅಧ್ಯಯನಶೀಲರು ಮತ್ತು ಲೇಖಕರು ಕೂಡ. ಅವರ ಅನೇಕ ಲೇಖನಗಳು, ಗ್ರಂಥಗಳು ಪ್ರಕಟ ಆಗಿವೆ. ಕನ್ನಡ ವಿಶ್ವಕೋಶದಲ್ಲಿ ಅವರ ಬರಹಗಳು ಇವೆ. ಅಂತರಿಕ್ಷ, ಶುಕ್ರ ಸಂಕ್ರಮ, ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ, ಕಲಾಂ ಅವರ ಬಗ್ಗೆ ಒಂದು ಗ್ರಂಥ, ಐಸಾಕ್ ನ್ಯೂಟನ್ ಬಗ್ಗೆ ಒಂದು ಗ್ರಂಥವನ್ನು ಬರೆದಿದ್ದಾರೆ. ಹೀಗೆ ಅನೇಕ ಮೌಲಿಕ ಗ್ರಂಥಗಳನ್ನು ಕೂಡ ಅವರು ಬರೆದಿದ್ದಾರೆ. ಬೆಂಗಳೂರು ವಿಜ್ಞಾನ ವೇದಿಕೆ ಅಂತ ಒಂದು ಪ್ರಸಿದ್ಧವಾದ ವೇದಿಕೆ ಇದೆ. ಅದರ ಸ್ಥಾಪಕ ಸದಸ್ಯರ ಪೈಕಿ ಒಬ್ಬರು. ಅದಲ್ಲದೆ ಇವರ ಅನ್ಯ ಸಾಹಿತ್ಯ ಕ್ಷೇತ್ರಗಳಲ್ಲಿಯೂ ಕೂಡ ಗಾಢವಾದ ಆಸಕ್ತಿ ತಳೆದಿದ್ದಾರೆ. ಅವರು ಮಾಡಿದ ಒಂದು ಮಹತ್ವದ ಕಾರ್ಯ ಅಂದರೆ ಅನೇಕ ದಶಕಗಳಿಂದ 60-70 ವರ್ಷಗಳಿಂದ ಅಲಭ್ಯವಾಗಿದ್ದ ಕನ್ನಡ ಭಾಗವತವನ್ನು, ಅದು ಸುಮಾರು 60-70 ವರ್ಷಗಳ ಹಿಂದೆ ನಮ್ಮ ಇಡೀ ರಾಜ್ಯದಲ್ಲೆಲ್ಲ ಚಲಾವಣೆಯಲ್ಲಿತ್ತು. ಈಚಿನ ವರ್ಷಗಳಲ್ಲಿ ಒಂದು ಪ್ರತಿ ಕೂಡ ಔಷಧಕ್ಕೆ ಬೇಕು ಅಂದರೂ ಒಂದು ಪ್ರತಿ ಸಿಗ್ತಾ ಇರಲಿಲ್ಲ. ಅದರ ದೈವಕೃಪೆಯಿಂದ ಇವರ ಪೂರ್ವಿಕರೊಬ್ಬರು ಅದು ಸಮಗ್ರವಾದ ಕೃತಿಯನ್ನು ಪ್ರತಿ ಮಾಡಿ ಇಟ್ಟಿದ್ದರು. ಇವರ ಸೋದರರು ಅಮೆರಿಕಾದಲ್ಲಿದ್ದಾರೆ. ಅವರೆಲ್ಲ ಸೇರಿ ಅದನ್ನು ಮುದ್ರಣ ಮಾಡಿಸಿ, ಅದಕ್ಕೆ ಬೇಕಾದ ಪರಿಕರಗಳನ್ನು ಸೇರಿಸಿ ಅತ್ಯಂತ ಸುಂದರವಾಗಿ ಮುದ್ರಣ ಮಾಡಿ ಅದನ್ನು ಈಗ ಒಂದು ವರ್ಷ ಹಿಂದೆ ಅದನ್ನು ಲೋಕಾರ್ಪಣೆ ಮಾಡಿದ್ರು. ಹೀಗೆ ಕನ್ನಡಕ್ಕೆ ಅವರಿಂದ ಬಹಳ ದೊಡ್ಡ ಸೇವೆ ಸಂದಿದೆ. ಆಗಲೇ ಹೇಳಿದ ಹಾಗೆ ಸುಮಾರು 4 ದಶಕಗಳಿಂದ ವಿಜ್ಞಾನವನ್ನು ಜನಪ್ರಿಯಗೊಳಿಸುವ ಪರಿಚಾರಿಕೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ಡಾಕ್ಯುಮೆಂಟ್ರಿ ಚಿತ್ರಗಳ ನಿರ್ಮಾಣದಲ್ಲೂ ಅವರ ಸಹಯೋಗ ಇದೆ. ಮತ್ತು ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ವಿಪುಲವಾಗಿ ಬರೆದಿದ್ದಾರೆ. ನಿರಂತರವಾಗಿ ರಾಜ್ಯಾದ್ಯಂತ ಅವರ ಕಾರ್ಯಕ್ರಮಗಳು ನಡೆದಿವೆ. ಈ ವರ್ಷ ಆಗಲೇ ಹೇಳಿದ ಹಾಗೆ ಖಗೋಳ ವಿಜ್ಞಾನದ ಅಂತಾರಾಷ್ಟ್ರೀಯ ವರ್ಷ ಅಂತ ಘೋಷಣೆ ಆಗಿದೆ ವಿಶ್ವಸಂಸ್ಥೆಯಿಂದ. ಇದಕ್ಕೆ ನಿಮಿತ್ತವಾದ ಸಂಗತಿ ಅಂದರೆ ಇಟಲಿಯ ಖಗೋಳ ವಿಜ್ಞಾನಿ ಗೆಲಿಲಿಯೋ ತಾನೇ ನಿರ್ಮಿಸಿದ ದೂರದರ್ಶಕದ ಮೂಲಕ ಅಂತರಿಕ್ಷವನ್ನು ವೀಕ್ಷಣೆ ಮಾಡಿದ್ದರೆ 400ನೇ ವರ್ಷ ಇದು. ಅದಕ್ಕೂ ಸುಮಾರು 1 ವರ್ಷ ಹಿಂದೆ ಒಂದು ಪ್ರಾಥಮಿಕ ರೀತಿಯ ದೂರದರ್ಶಕವನ್ನು ಒಬ್ಬಾತ ಲಿಪರ್ಷೆಯನ್ನು ತಯಾರು ಮಾಡಿದ್ದ. ಅದು ಗೆಲಿಲಿಯೋಗೆ ಅದು ದೊರೆತ ಮೇಲೆ ಅವರದನ್ನು ತುಂಬ ಪರಿಷ್ಕಾರಗೊಳಿಸಿ ತಮ್ಮ ಕೈಯಿಂದಲೇ ಒಂದು ಪ್ರೌಢವಾದ ದೂರದರ್ಶಕ ಯಂತ್ರವನ್ನು ಸಿದ್ಧಪಡಿಸಿ ಅದರ ಮೂಲಕ ಗ್ರಹ ನಕ್ಷತ್ರಗಳ ವೀಕ್ಷಣೆಯನ್ನು ಮಾಡಿ ಅನೇಕ ಆವಿಷ್ಕರಣಗಳನ್ನು ಗೆಲಿಲಿಯೋ ಮಾಡ್ದ.
ಗುರುಗ್ರಹದ ಉಪಗ್ರಹಗಳ ಪತ್ತೆ ಮೊದಲಾದ ಅನೇಕ ಶೋಧ ಕಾರ್ಯಗಳನ್ನು ಗೆಲಿಲಿಯೋ ಮಾಡಿ ಚರಿತ್ರಾರ್ಹ ವ್ಯಕ್ತಿ ಅಂತ ಅನ್ನಿಸ್ದ. ವಿಜ್ಞಾನದಿಂದ ಪೂರ್ತಿ ವಿಮುಖವಾಗಿದ್ದ ಚರ್ಚಿನ ಆಕ್ರೋಶಕ್ಕೆ ಕೂಡ ಅವನು ಆಗಿನ ವಾತಾವರಣ ಹಾಗಿತ್ತು. ಅದಕ್ಕೆ ಗುರಿಯಾಗಿ ತನ್ನ ಜೀವನದ ಕೊನೆಯ ವರ್ಷಗಳನ್ನೆಲ್ಲ ಅವನು ಏಕಾಂಗಿಯಾಗಿ ಬಂಧನದಲ್ಲೇ ಕಳೀಬೇಕಾಯಿತು. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಇದೇ ರೀತಿ ವಿಜ್ಞಾನದ ಶೋಧನೆಗಳು ಮುಂದುವರಿಯುತ್ತಾ ಹೋದರೆ ಜನ ದೇವರನ್ನೇ ನಂಬದೇ ಇರಬಹುದು, ದೇವರಲ್ಲೇ ಶ್ರದ್ಧೆ ಕಳ್ಕೊಂಡ್ಬಿಡಬಹುದು ಅಂತ ಚರ್ಚಿಗೆ ಭಯ ಇತ್ತು. ಮತ್ತು ಹಾಗೆ ನಡೀತಾ ಇದ್ದಿದ್ದು ಚರ್ಚಿನ ನ್ಯಾಯಾಲಯವೇ. ಆ ನ್ಯಾಯಾಲಯದಿಂದ ಪಾಪ ಗೆಲಿಲಿಯೋ ದಂಡನೆಗೆ ಗುರಿಯಾಗಿ ಜೀವಮಾನವನ್ನೆಲ್ಲ ಬಂಧನದಲ್ಲಿ ಕಳೀಬೇಕಾಯಿತು. ಆದರೆ ಗೆಲಿಲಿಯೋನ ಶೋಧಗಳು ಆಧುನಿಕ ವೈಜ್ಞಾನಿಕ ಯುಗಕ್ಕೆ ಅಡಿಪಾಯ ಹಾಕಿದವು ಅನ್ನೋದು ಮಾತ್ರ ನಿರ್ವಿವಾದ. ಹೀಗೆ ಅವನು ಋಷಿಯ ಸ್ಥಾನಕ್ಕೆ ಯೋಗ್ಯ ಅಂತ ನಿಸ್ಸಂದೇಹವಾಗಿ ಹೇಳಬಹುದು. ಅವನ ಕಾರ್ಯದ ಹಿನ್ನೆಲೆ, ಆಮೇಲಿನ ಬೆಳವಣಿಗೆಗಳು, ಈಗಿನ ಸಮಕಾಲೀನ ಬೆಳವಣಿಗೆಗಳು, ಇದೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕು ಅಂತ ಪ್ರೊಫೆಸರ್ ರಾಮಕೃಷ್ಣರಾವ್ ಅವರನ್ನ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಬಾಂಧವರಿಗೂ ನಮಸ್ಕಾರ. ಈ ವೇದಿಕೆಯ ಮೇಲೆ ನಿಂತಾಗ ನನ್ನ ಧ್ವನಿ ಗದ್ಗದವಾಗುತ್ತೆ. ಒಂದು ಅತ್ಯಂತ ಪವಿತ್ರವಾಗಿರತಕ್ಕಂಥ ಒಂದು ಸ್ಥಳ. ನನಗೆ ಡಿ ವಿ ಜಿಯವರ ಮುಖ, ಅವರು ಒಂದು ಏನು ವಿಚಾರಗಳನ್ನು ಮಂಡನೆ ಮಾಡ್ತಾಯಿದ್ರು, ಚರ್ಚೆಗಳನ್ನು ಮಾಡ್ತಾಯಿದ್ರು, ಅಂತಹ ಒಂದು ಪವಿತ್ರವಾದ ಸ್ಥಳದಲ್ಲಿ ನಿಂತು ಮಾತನಾಡ್ತಕ್ಕಂಥ ಮತ್ತೊಮ್ಮೆ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಈ ವಿಚಾರ ಸಂಸ್ಥೆಯ ಪದಾಧಿಕಾರಿಗಳಾದ ರಾಮಸ್ವಾಮಿಯವರಿಗೆ ಮತ್ತು ಬೇರೆ ಎಲ್ಲರಿಗೂ ಕೂಡ, ಶ್ರೋತೃ ಬಾಂಧವರಾದ ತಮ್ಮೆಲ್ಲರಿಗೂ ಕೂಡ ವಿನಯಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ದಿನದ ಏನು ಮುಖ್ಯ ಒಂದು ವಿಷಯ ಇದೆ ಅದರ ಬಗ್ಗೆ ನೇರವಾಗಿ ನಾನು ಬರ್ತೀನಿ. ನಾನು ಮಾತಾಡುವಾಗ ಪ್ರಧಾನವಾಗಿ ಕನ್ನಡದಲ್ಲಿ ಮಾತಾಡಿದರೂ ಕೂಡ ಮಧ್ಯೆ ಮಧ್ಯೆ ಇಂಗ್ಲೀಷನ್ನು ಕೂಡ ನಾನು ಉಪಯೋಗಿಸ್ತೀನಿ. ಅದಕ್ಕೊಂದು ಕಾರಣ ಇದೆ. ವಿಜ್ಞಾನದ ವಿಷಯಗಳನ್ನು ನಾವು ತಿಳಿಸುವಾಗ ಅಥವಾ ಯಾವುದೇ ವೈಚಾರಿಕ ಚರ್ಚೆಯಲ್ಲಿ ನಾವು ಭಾಗವಹಿಸುವಾಗ ನೆರೆದಿರತಕ್ಕಂಥ ಶ್ರೋತೃಗಳಿಗೆ ಯಾವುದು ಸಂವಹನ ಮಾರ್ಗವಾಗಿ ಅವರಿಗೆ ಹೆಚ್ಚು ಅರ್ಥವಾಗುತ್ತೋ ಅದನ್ನು ನಮ್ಮಿಂದ ಸಾಧ್ಯವಾದರೆ, ನಮಗೆ ಒಂದಕ್ಕಿಂತ ಹೆಚ್ಚು ಭಾಷೆ ಬರ್ತಾ ಇದ್ದರೆ ಒಳ್ಳೆಯದು. ನನಗೆ ಯಾವುದೇ ವಿಧವಾದ ದುರಭಿಮಾನ ಇಲ್ಲ. ಕನ್ನಡವನ್ನು ನಾನು ಎಷ್ಟು ಪ್ರೀತಿಸ್ತೇನೋ ಇಂಗ್ಲೀಷನ್ನು ಕೂಡ ಅಷ್ಟೇ ಪ್ರೀತಿಸ್ತೇನೆ. ಆದ್ದರಿಂದ ಮಧ್ಯೆ ಮಧ್ಯೆ ಇಂಗ್ಲೀಷ್ ಮತ್ತು ಕನ್ನಡ ಎರಡನ್ನೂ ಕೂಡ ನಾನು ಬಳಸಿ, ನನ್ನ ಮೂಲ ಉದ್ದೇಶ ಇವತ್ತು ಏನು ಅಂತ ಹೇಳಿದ್ರೆ, ನಾನು ಮಾತಾಡ್ತಾ ಇರೋದು ಶಾಲಾ ವಿದ್ಯಾರ್ಥಿಗಳಿಗಲ್ಲ, ಕಾಲೇಜಿನ ವಿದ್ಯಾರ್ಥಿಗಳಿಗಲ್ಲ, ಪ್ರೌಢರಾಗಿರತಕ್ಕಂಥ ಬೇರೆ ಬೇರೆ ಜ್ಞಾನ ಮಾರ್ಗಗಳಲ್ಲಿ ಕೂಡ ಕೃಷಿ ಮಾಡಿರತಕ್ಕಂಥ ತಮ್ಮಂತಹ ಒಂದು ಪ್ರೌಢ ಈ ರೀತಿಯಾಗಿರ್ತಕ್ಕಂಥ ಒಂದು ಸಭಾಂಗಣದಲ್ಲಿ ನನ್ನ ಮೂಲ ಉದ್ದೇಶ ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ, ಒಂದು ಸಂಘಟನೆ ಒಂದು ಹೊಸ ವಿಚಾರವನ್ನು ಮಂಡನೆ ಮಾಡಿದಾಗ ಜಗತ್ತಿನ ಚಿಂತನ ವಿಧಾನವನ್ನೇ ಹೇಗೆ ಬದಲಾವಣೆ ಮಾಡಿಬಿಡ್ತಾರೆ ಅಂತ. 1000 ವರ್ಷಗಳ ಕಾಲ ಜಡವಾಗಿದ್ದಂಥ ಯುರೋಪಿಯನ್ ಜ್ಞಾನ ಶಾಖೆ, ನಿಂತ ನೀರಾಗಿದ್ದಂಥ ಯುರೋಪಿಯನ್ ಚಿಂತನ ಶಕ್ತಿ ಒಬ್ಬ ವ್ಯಕ್ತಿಯಿಂದ ಸಂಪೂರ್ಣವಾಗಿ ಬದಲಾವಣೆ ಆಗಿಬಿಡುತ್ತೆ. ಇಟ್ ಈಸ್ ಐಡಿಯಾಸ್ ವಿಚ್ ಕಾನ್ಕರ್ ದ ವರ್ಲ್ಡ್ ಅಂತಾನೆ ಪ್ಲೇಟೋ ಬರೆಯುವಾಗ. ಐಡಿಯಾಸ್. ನೊಬೆಲ್ ಪ್ರೈಸ್ ಕೊಡುವಾಗ ಕೂಡ ಅಷ್ಟೇ, ಬಹಳ ಜನ ಅಂದ್ಕೊಂಡು ಬಿಡ್ತಾರೆ ನಮ್ಮಲ್ಲಿ ಇಂಥ ವಿಜ್ಞಾನ ಇದ್ದಾರೆ, 1000 ರಿಸರ್ಚ್ ಪೇಪರ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ, ಬೇಕಾದಷ್ಟು ಕೆಲಸ ಮಾಡಿದ್ದಾರೆ, ಯಾಕೆ ಅವರಿಗೆ ನೊಬೆಲ್ ಪ್ರೈಸ್ ಬರಲಿಲ್ಲ? ಯಾರೋ ಒಬ್ಬ ಒಂದೇ ಒಂದು ಯಾವುದೋ ಒಂದು ಸಂಶೋಧನೆ ಮಾಡಿರ್ತಾನೆ, ಅಥವಾ ಸಂಶೋಧನೆಯನ್ನೂ ಮಾಡದೆ ಒಂದೇ ಒಂದು ಹೊಸ ಪರಿಕಲ್ಪನೆಯನ್ನು ಕೊಟ್ಟಿರ್ತಾನೆ, ಅವನಿಗೆ ನೊಬೆಲ್ ಪ್ರೈಸ್ ಕೊಟ್ಬಿಟ್ರಲ್ಲ ಅನ್ಕೋತಾರೆ. ಆ ಒಂದು ಪರಿಕಲ್ಪನೆ ಜಗತ್ತಿನಲ್ಲಿ ಸಹಸ್ರಾರು ಜನಗಳಿಗೆ ಪ್ರೇರಣೆಯನ್ನು ಕೊಟ್ಟು ಸಂಶೋಧನೆಗೆ ಕಾರ್ಯಕ್ಕೆ
ಅದು ಪ್ರೇರಣೆಯನ್ನು ಕೊಟ್ಟರೆ ಅದಕ್ಕೆ ನೊಬೆಲ್ ಪ್ರೈಸ್ ಬರುತ್ತೆ, ನಾಟ್ ದಿ ಕ್ವಾಂಟಿಟಿ ಆಫ್ ಪೇಪರ್ಸ್ ಪ್ರೊಡ್ಯೂಸ್ಡ್. ನಾನು ಯಾವಾಗಲೂ ಸಿ ವಿ ರಾಮನ್ ಅವರನ್ನು ಜ್ಞಾಪಿಸ್ಕೋತೀನಿ. ಸರ್ ಸಿ ವಿ ರಾಮನ್ ಮಾಡಿದ್ದು ಕೇವಲ ಒಂದೇ ಒಂದು ಪ್ರಮುಖವಾದ ಸಂಶೋಧನೆ. ಅದಾದ ನಂತರ ಅವರು ಮಾಡಿದ್ದೆಲ್ಲವೂ ಕೂಡ ಬೇರೆ ಯಾರು ಬೇಕಾದರೂ ಮಾಡುವಂಥದ್ದು. ಒಂದೇ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಒಂದು ಆವಿಷ್ಕಾರವನ್ನು ಯಾವತ್ತು ಸಿ ವಿ ರಾಮನ್ ಕೊಟ್ಟರೋ ಅವರ ಬಗ್ಗೆ ನಾನು ಶತಮಾನೋತ್ಸವ ನಡೆದಾಗ ಒಂದು ಡಾಕ್ಯುಮೆಂಟ್ರಿ ಮಾಡುವಾಗ ರಿಸರ್ಚ್ ಮಾಡಿದಾಗ ನೋಡ್ತೀನಿ, ಆ ಹೊತ್ತಿಗಾಗಲೇ 1700 ಜನ PhDಗೆ ಪ್ರಯತ್ನ ಪಟ್ಟಿದ್ರು ರಾಮನ್ ಇಫೆಕ್ಟ್ ಮೇಲೆ. ಅಂದರೆ ಎಷ್ಟು ಜನಗಳಿಗೆ ಸಂಶೋಧನೆಗೆ ಪ್ರೇರಕ ಶಕ್ತಿ ಆಯಿತು ಅನ್ನೋದೊಂದು ಮುಖ್ಯ. ಅದೇ ರೀತಿ ಸಮಾಜದಲ್ಲಿರ್ತಕ್ಕಂಥ ಯಾವುದೋ ಒಂದು ಮನೋಭಾವನೆಯನ್ನು ಇಟ್ಟುಕೊಂಡು ನಾನಿಲ್ಲಿ ಮಾತಾಡ್ತಾ ಇರುವಾಗ ಭಾರತೀಯ ಸಮಾಜವನ್ನು ದಯವಿಟ್ಟು ಪಕ್ಕಕ್ಕಿಡಿ ನೀವು. ನಾನಿವತ್ತು ಗೆಲಿಲಿಯೋ ಬಗ್ಗೆ ಆಗಲಿ, ಕೊಪರ್ನಿಕಸ್ ಬಗ್ಗೆ ಆಗಲಿ, ಅರಿಸ್ಟಾಟಲ್ ಬಗ್ಗೆ ಆಗಲಿ, ಇವರ ಬಗ್ಗೆ ನಾನಿವತ್ತು ಮಾತಾಡ್ತಾ ಇರ್ತೀನಿ. ಮಾತಾಡುವಾಗ ಅವರಿಗೆ ಬಂದಂಥ ಸಮಸ್ಯೆಗಳೆಲ್ಲವೂ ಕೂಡ ನಮ್ಮ ದೇಶಕ್ಕೆ ಬರಲ್ಲ, ಬಂದಿರಲಿಲ್ಲ. ಈ ವರ್ಷ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ವರ್ಷ ಅಂತ ಹೇಳ್ಬಿಟ್ಟು ರಾಮಸ್ವಾಮಿ ಅವರು ತಿಳಿಸಿದರು. 400ನೇ ವರ್ಷ ಗೆಲಿಲಿಯೋ. ಅದೇ ರೀತಿ 150 ವರ್ಷಗಳ ಹಿಂದೆ ಡಾರ್ವಿನ್ ತನ್ನ ಆರಿಜಿನ್ ಆಫ್ ಸ್ಪೀಶೀಸ್ ಆ ಪುಸ್ತಕವನ್ನು ಬರೆದಾಗ ಹೊಸದೊಂದು ಚಿಂತನೆಗೆ ಒಂದು ಮಾರ್ಗವನ್ನು ಹಾಕಿಕೊಟ್ಟ. ಲಕ್ಷಾಂತರ ಜನ ಅದರ ಬಗ್ಗೆ ಇವತ್ತು ಸಂಶೋಧನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತೇನು ಜೀವವಿಜ್ಞಾನ ಬೆಳೀತಾ ಇದೆ, ಬಯಾಲಜಿಕಲ್ ಸೈನ್ಸಸ್ ಬೆಳೀತಾ ಇದೆ, ವಿಥೌಟ್ ಎವಲ್ಯೂಷನರಿ ಥಿಯರಿ ಬಯಾಲಜಿಕಲ್ ಸೈನ್ಸ್ ಇಸ್ ಬಿಗ್ ಝೀರೋ. ದಿ ಬೇಸ್ ಇಸ್ ಓನ್ಲಿ ಆರಿಜಿನ್ ಆಫ್ ಸ್ಪೀಶೀಸ್, ಎವಲ್ಯೂಷನರಿ ಪ್ರಿನ್ಸಿಪಲ್. ನಮಗದೇನು ಭಯ ಹುಟ್ಟಿಸೋದೇ ಇಲ್ಲ. ಪಾಶ್ಚಿಮಾತ್ಯರಿಗೆ ಕ್ರಿಯೇಷನ್ ಥಿಯರಿಗೆ ಇದು ಪ್ರತಿಸ್ಪರ್ಧಿಯಾಗಿ ಬಂದು ಎಲ್ಲಿ ಧಾರ್ಮಿಕ ನಂಬಿಕೆಗಳು ಅವರಾಗಲೇ ಹೇಳಿದಾಗೆ ತೊಂದರೆಯಾಗುತ್ತೋ ಅವಕ್ಕೆ ಅಂತಕ್ಕಂಥ ಭಯ ಅವರಿಗೆ ಬಂತು. ನಮಗದು ಯೋಚನೆಯೇ ಇಲ್ಲ. ನಮ್ಮದು ಕ್ರಿಯೇಷನ್ನೂ ಇಲ್ಲ, ಎವಲ್ಯೂಷನ್ನಲ್ಲಿ ಮ್ಯಾನಿಫೆಸ್ಟೇಷನ್ ನಮ್ಮದು. ಸೊ ನಮಗದೇನು ಆಶ್ಚರ್ಯ ಅಂತ ಅನಿಸೋದೇ ಇಲ್ಲ. ಇಟ್ ಇಸ್ ಜಸ್ಟ್ ಮ್ಯಾನಿಫೆಸ್ಟೇಷನ್. ಅದು ಈ ರೀತಿಯಾಗಿ ಪ್ರಕಟಗೊಳ್ಳುತ್ತೆ ಅಷ್ಟೇ. ಕ್ಷಣ ಕ್ಷಣಕ್ಕೂ, ದಿನದಿಂದಲೂ, ವರ್ಷಕ್ಕೂ, ಯುಗಗಳಿಂದಲೂ ಕೂಡ ಇದು ವಿಕಾಸವಾಗುತ್ತೆ ಬರುತ್ತೆ ಅಂತಕ್ಕಂಥದ್ದು ಮೂಲಭೂತ ಸಿದ್ಧಾಂತ, ಭಾರತೀಯ ಸಿದ್ಧಾಂತ. ಆದ್ದರಿಂದ ನಮಗೇನು ಕಷ್ಟವೇ ಆಗೋಲ್ಲ. ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ಎಷ್ಟೋ ಸಾರಿ ಭೌತ ವಿಜ್ಞಾನದಲ್ಲಿ 1925ನೇ ವರ್ಷದ ನಂತರ ಬೆಳೆದಂಥ ಒಂದು ಏನು ಚಿಂತನೆ ಇದೆ ಭೌತ ವಿಜ್ಞಾನದಲ್ಲಿ, ಅದು ಒಂದು ಕಡೆ ಭೌತ ವಿಜ್ಞಾನ, ಇನ್ನೊಂದು ಮುಖ ಅದಕ್ಕೆ ಸ್ಪಿರಿಚುವಲ್ ಮತ್ತು ಫಿಲಸಾಫಿಕಲ್ ಐಡಿಯಾಸ್. ಪಾಶ್ಚಿಮಾತ್ಯರಿಗೆ ಅದನ್ನು ಅರಗಿಸ್ಕೊಳ್ಳೋದು ಬಹಳವೇ ಕಷ್ಟ ಆಯಿತು. ಶ್ರೋಡಿಂಜರ್ ಇರ್ಬೋದು, ಹೈಸೆನ್ಬರ್ಗ್ ಇರ್ಬೋದು, ಅಂತ ಮಹಾವಿಜ್ಞಾನಿಗಳು ಕೂಡ ಕಷ್ಟ ಆಯಿತು. ಆದರೆ ನಮ್ಮಲ್ಲಿ ಸ್ವಲ್ಪವಾದರೂ ಈ ಹಿನ್ನೆಲೆ ಇರತಕ್ಕಂಥವರಿಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಏನು ಕಷ್ಟವೇ ಆಗೋಲ್ಲ. ಆದ್ದರಿಂದ ಅಲ್ಲಿನ ಪರಿಸರವೇ ಬೇರೆ, ಇಲ್ಲಿನ ಪರಿಸರವೇ ಬೇರೆ. ಇಲ್ಲಿ ಯಾವುದೋ ಒಂದು ಪ್ರಬಲವಾದ ಶಕ್ತಿ ಇಡೀ ಸಮಾಜದ ಚಿಂತನೆಯನ್ನೇ ನಿಯಂತ್ರಣ ಮಾಡತಕ್ಕಂಥ ವ್ಯವಸ್ಥೆ ಇಲ್ಲಿರಲಿಲ್ಲ. ಸಾಕಷ್ಟು ಸ್ವಾತಂತ್ರ್ಯ ಇತ್ತು. ಸಣ್ಣ ಸಣ್ಣ ಗುಂಪುಗಳಲ್ಲಿ, ಒಂದು ಹಳ್ಳಿಯಲ್ಲಿ, ಒಂದು ಪಟ್ಟಣದಲ್ಲಿ, ಯಾವುದೋ ಒಂದು ಸಣ್ಣ ಸಾಮಾಜಿಕ ವ್ಯವಸ್ಥೆಯಲ್ಲಿ ಕಪಿಮುಷ್ಟಿ ಅಲ್ಲಿನ ಮತದ ಅಧಿಕಾರಿಗಳಿಗೆ ಇದ್ದದ್ದು ಉಂಟು. ಅವರುಗಳು ಸಾಮಾಜಿಕ ವ್ಯವಸ್ಥೆ ಮೇಲೆ ಒಂದು ಆಕ್ಟೋಪಸ್ ತರಹ ಅದನ್ನು ಹಿಡಿದು ಇಟ್ಕೊಂಡಿದ್ದು ಉಂಟು. ಆದರೆ ಇಡೀ ವ್ಯವಸ್ಥೆಯಲ್ಲಿ ಸಾಕಷ್ಟು ಫ್ರೀಡಮ್ ನಮ್ಮ ದೇಶದಲ್ಲಿ ಇತ್ತು. ಹೀಗಾಗಿ ತಾವುಗಳಿದನ್ನು ಕೇಳುವಾಗ ದಯವಿಟ್ಟು ಎರಡನ್ನೂ ಮನಸ್ಸಿನಲ್ಲಿ ಹೋಲಿಕೆ ಮಾಡ್ಕೋತಾ ಬನ್ನಿ. ಹಾಗಾದಾಗ ನಮಗೆ ಸಂತೋಷವೂ ಆಗಬೇಕು, ಅದರ ಜೊತೆಯಲ್ಲಿ ನಾವುಗಳು ಬದಲಾವಣೆ ಆಗ್ತಾ ಇದ್ದೇವೆಯೇ, ಎಲ್ಲೆಲ್ಲಿ ಬದಲಾವಣೆಯ ಅವಶ್ಯಕತೆ ಇದೆಯೋ ಅಲ್ಲಿ ಬದಲಾವಣೆಯನ್ನು ತರುವುದೇ ಭಾರತೀಯ ಸಂಸ್ಕೃತಿ. ಆದರೆ ಮೂಲಭೂತವಾಗಿರ್ತಕ್ಕಂಥ ಒಂದು ಏನು ಸಾಂಸ್ಕೃತಿಕ ಒಂದು ನಂಬಿಕೆ ಇದೆ ಅದು ಭದ್ರವಾಗಿ ಉಳಿದಿರುತ್ತೆ. ಆದರೆ ಉಳಿದಿದ್ದೆಲ್ಲವನ್ನೂ ಕೂಡ ನಾವು ಪರಿಷ್ಕಾರ ಮಾಡ್ಕೋತಾನೇ ಬಂದಿದ್ದೀವಿ ಈ ದೇಶದಲ್ಲಿ. ಅದನ್ನು ನಾವು ಗಮನ ಇಟ್ಟುಕೊಂಡ್ರೆ ಹಿರಿಯರಾಗಿರ್ತಕ್ಕಂಥವರು ನಮ್ಮ ಮಕ್ಕಳಿಗೆ ವಿಷಯಗಳನ್ನು ತಿಳಿಸೋವಾಗ, ಅವರ ಹತ್ರ ಚರ್ಚೆ ಮಾಡೋವಾಗ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಪ್ಯಾರೆಂಟಿಂಗ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಇನ್ ಒನ್ಸ್ ಲೈಫ್. ಮಕ್ಕಳುಗಳಿದ್ದರೆ ಅವರನ್ನು ಬೆಳೆಸ್ತಕ್ಕಂಥದ್ದು ಇದೆಯಲ್ಲ, ದಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್. ನಾವು ಯಾವುದೋ ಒಂದು ಕ್ಲೀಶಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ನನ್ನ ಕಾಲದಲ್ಲಿ ಹೀಗಿತ್ತು, ಹೀಗೇ ಇರಬೇಕು ಅನ್ನೋ ರೀತಿಯಲ್ಲಿ ನಾವು ಏನಾದರೂ ಒಂದು ಅಲ್ಲಿ ಸರ್ವಾಧಿಕಾರವನ್ನು ಏನಾದರೂ ನಾವಲ್ಲಿ ಮಾಡ್ಕೋತಾ ಬಂದ್ವಿ ಅಂತ ಹೇಳಿದ್ರೆ ದಿ ಪ್ರಾಡಕ್ಟ್ ಈಸ್ ಎ ಟೋಟಲಿ ಡಿಸಪಾಯಿಂಟಿಂಗ್ ಪ್ರಾಡಕ್ಟ್. ಆದ್ದರಿಂದ ಪೇರೆಂಟಿಂಗ್ನಲ್ಲಿ ಮಕ್ಕಳ ಜೊತೆಗೆ ಸ್ಪಂದನೆ ಮಾಡಿ ಬದಲಾವಣೆಗಳಿಗೆ ಅವರನ್ನು ತೆರೆದುಕೊಳ್ಳೋದಕ್ಕೆ, ಅವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಸಹಾಯವಾಗಲಿ ಅನ್ನೋದು ಇನ್ನೊಂದು ಉದ್ದೇಶ. ನಾನು ಎಲ್ಲಾದರೂ ವೇದಿಕೆಯಲ್ಲಿ ಈ ತರಹ ವಿಷಯಗಳನ್ನು ಮಾತನಾಡುವಾಗ
ಇವಾಗ ನೋಡೋಣ, ನಾನು ಕೆಲವು ಸ್ಲೈಡ್ಸ್ ಜೊತೆಯಲ್ಲಿ ಮಾತಾಡ್ಕೊತ ಹೋಗ್ತೀನಿ. ಇವಾಗ ವಿಶ್ವರೂಪ ದರ್ಶನ ಅಂತ ನಾನೊಂದೆ. ಏನಿದೆ ವಿಶ್ವರೂಪ ದರ್ಶನ ಮುಂದೆ ನೋಡೋಣ ನಾವು ಅದನ್ನು. ಭೌತ ಮುಂದಿನ ತಗೋಣ, ಮುಂದಿನ ಜಸ್ಟ್ ಪ್ರೆಸ್ ಮಾಡಿಬಿಡಿ, ನೆಕ್ಸ್ಟ್ ಪ್ರೆಸ್ ಮಾಡಿಬಿಡಿ. ಈ ವಿಶ್ವ ನಮ್ಮದು, ಈ ವಿಶ್ವ ನಿಮ್ಮದು. ಇದನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನವೇ ಎಲ್ಲ ಜ್ಞಾನ ಶಾಖೆಗಳ ಮೂಲ ಉದ್ದೇಶ. ಋಗ್ವೇದದಿಂದ ಹಿಡಿದು ಮುಂದೆ ಬಂದಂಥ ಎಲ್ಲ ಜ್ಞಾನ ಶಾಖೆಗಳಲ್ಲೂ ಕೂಡ ಅವರಿಗೆ ಮನಸ್ಸಿನಲ್ಲಿ ಬರ್ತಾ ಇದ್ದಿದ್ದ ಏನಿದು ಈ ವೈವಿಧ್ಯಮಯವಾದ ವಿಶ್ವ, ಇದು ಕಣ್ಣು ಬಿಟ್ಟ ತಕ್ಷಣ ಬೆಳಗ್ಗೆ ಸಂಧ್ಯಾವಂದನೆಗೆ ಉಷಃ ಕಾಲದಲ್ಲಿ ಎದ್ದು ನೋಡ್ತಿದ್ದ ಹಾಗೇನೆ ಇದ್ದಕ್ಕಿದ್ದ ಹಾಗೇನೆ ಆಕಾಶದಲ್ಲಿ ಎಷ್ಟೊಂದು ವಿಚಿತ್ರಗಳು ನಮ್ಮ ಕಣ್ಣ ಮುಂದೆ ಬರುತ್ತವೆ. ಸೂರ್ಯೋದಯದ ಮುನ್ನ, ಸೂರ್ಯೋದಯವಾದಾಗ, ಸೂರ್ಯೋದಯದ ನಂತರ, ಸೂರ್ಯ ಮುಳುಗಿದ ನಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಆವರ್ತನೀಯ ಬದಲಾವಣೆ ಅನೇಕ ವರ್ಷಗಳ ಕಾಲ ಒಬ್ಬ ಮನುಷ್ಯನ ಜೀವಮಾನದಲ್ಲಿ ನಮ್ಮ ಹಿಂದಿನವರು ಅದನ್ನೆಲ್ಲವನ್ನೂ ಕೂಡ ಅಭ್ಯಾಸ ಮಾಡ್ತಾ ಇದ್ರು. ಈಗ ಇದ್ದ ಹಾಗೆ ಶಾಲಾ ಪಠ್ಯಪುಸ್ತಕಗಳಲ್ಲಿ ಯಾವುದೋ ಒಂದು ನಿಯಮವನ್ನು ಅಥವಾ ಯಾವುದೋ ಒಂದು ಲಾ, ಸೈಂಟಿಫಿಕ್ ಲಾ ಸ್ಟೇಟ್ಮೆಂಟನ್ನು ಒಬ್ಬ ಮೇಸ್ಟ್ರು ಕೊಟ್ಬಿಟ್ಟು ಅದನ್ನು ನಾವು ಕಂಠಪಾಠ ಮಾಡಿ ಪರೀಕ್ಷೆನಲ್ಲಿ ಬರೆಯುವಂಥದ್ದಲ್ಲ. ಈ ಲಾಗಳನ್ನು, ನಿಸರ್ಗದ ನಿಯಮವನ್ನು ಅವರು ಒಂದೇ ಸಮನೆ ವೀಕ್ಷಣೆಯಿಂದ ತಾವು ಕಂಡುಕೊಂಡ್ರು. ಇಲ್ಲೇ ವ್ಯತ್ಯಾಸ ಇರೋದು, ಯಾರೋ ಹೇಳಿದ್ದಲ್ಲ ಅದು. ಏನಿದು ಆವರ್ತನೀಯ ಬದಲಾವಣೆ? ಪ್ರತಿನಿತ್ಯ ಸೂರ್ಯ ಹುಟ್ಟೋದು, ಅಂತರಿಕ್ಷದಲ್ಲಿ 180 ಡಿಗ್ರಿಗಳ ಒಂದು ಅದು ಚಲನೆ, ನಂತರ ಅದು ಮುಳುಗತಕ್ಕಂಥದ್ದು. ಎಲ್ಲಿತ್ತು ರಾತ್ರಿ? ನಾನು ಇವತ್ತು ಹೇಳ್ತಕ್ಕಂಥ ಎಷ್ಟೋ ವಿಷಯಗಳನ್ನು ವಿ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಇಟ್ಸ್ ನಾಟ್ ಮೈ ಆರ್ ಯುವರ್ ಎಕ್ಸ್ಪೀರಿಯನ್ಸ್, ವಿ ಜಸ್ಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್. ಕೇಳ್ತೀವ ನಾವು ಆ ಪ್ರಶ್ನೆನ, ಎಲ್ಲಿತ್ತು ರಾತ್ರಿ ಸೂರ್ಯ? ಮತ್ತೆ ಪೂರ್ವದಲ್ಲಿ ಬಂತು. ಪೂರ್ವ ಅಂದರೆ ಯಾವುದು? ಇಸ್ ದೇರ್ ಎ ಈಸ್ಟ್? ಸೂರ್ಯ ಹುಟ್ಟೋದು ಪೂರ್ವ ಅಂದರೆ ಪ್ರತಿದಿನ 365 ದಿನ ನೀವು ವೀಕ್ಷಣೆ ಮಾಡಿದ್ರೆ, ನಮ್ಮ ಹಿರಿಯರು ಮಾಡಿದ್ರು, ಪ್ರತಿ ಕ್ಷಣದಲ್ಲೂ ನಾನು ಅವರನ್ನು ಜ್ಞಾಪಿಸ್ಕೋತೀನಿ, ಅವ್ರು ಮಾಡ್ತಾ ಇದ್ರು. ಸೂರ್ಯ ನಮ್ಮ ಊರಿನಲ್ಲಿ, ನಿಮ್ಮ ಊರಿನಲ್ಲಿ ಒಂದೇ ಸ್ಥಳದಲ್ಲಿ ಆಕಾಶದಲ್ಲಿ ಹುಟ್ಟೋದೇ ಇಲ್ಲ. ಒಂದು ಪೆಂಡುಲಮ್, ಒಂದು ಲೋಲಕ ಹೇಗೆ ಅದು ಆಂದೋಲನವನ್ನು ನಡೆಸ್ತಾ ಇರುತ್ತೆ, ಆ ರೀತಿಯಾಗಿ ಸೂರ್ಯನ ಚಲನೆ ಅಂದರೆ ಭೂಮಿಯ ಚಲನೆ. ನಾವು ಆ ಡೀಟೇಲ್ಸ್ಗೆ ಹೋಗೋದು ಬೇಡ. ನಮಗೆ ಕಾಣ್ತಕ್ಕಂಥದ್ದು ಸೂರ್ಯ, ಎರಡೂ ಒಂದೇ, ಸಾಪೇಕ್ಷ ಅಷ್ಟೇ. ಸೂರ್ಯ ಉತ್ತರದ ತುದಿಗೆ ಹೋಗಿ ಯಾವುದೋ ಒಂದು ಸ್ಥಳದ ತನಕ ಹೋಗಿ ಅಲ್ಲಿಂದ ಮತ್ತೆ ದಕ್ಷಿಣದ ಕಡೆಗೆ ಬಂದು ದಕ್ಷಿಣದ ತುದಿಯನ್ನು ಮುಟ್ಟಿ ಮತ್ತೆ ಉತ್ತರದ ಕಡೆಗೆ ಆಂದೋಲನ ನಡೆಸ್ತಾ ಇರುತ್ತೆ. ಇದನ್ನು ನಮ್ಮ ಹಿರಿಯರು ಗಮನಿಸಿದ್ದು. ಅದೇ ಉತ್ತರಾಯಣ ಮತ್ತು ದಕ್ಷಿಣಾಯನ. ಈ ತಿಂಗಳಿನಲ್ಲಿ 22ನೇ ತಾರೀಕು, ಈ ತಿಂಗಳ 22ನೇ ತಾರೀಕು ಸೂರ್ಯೋದಯ ಮತ್ತು ಸೂರ್ಯಾಸ್ತವನ್ನು ಗಮನಿಸಿದ ನಮ್ಮ ಹಿರಿಯರು ದಿನದ ಅವಧಿ ಮತ್ತು ರಾತ್ರಿಯ ಅವಧಿ ಎರಡೂ ಒಂದೇ ಇರೋದನ್ನು ಗಮನಿಸಿದ್ರು. ಒನ್ಸ್ ಅಗೇನ್ ಇಟ್ ಇಸ್ ನಾಟ್ ಫ್ರಮ್ ದ ಟೆಕ್ಸ್ಟ್ ಬುಕ್. Someone says on September 22nd, 23rd, the day and night are equal. Fine. ನಾನು ಹಾಗೆ ಅನ್ಕೋತೀನಿ. ನೋಡಿದಿನ, ಗಮನಿಸಿದಿನ ಅದನ್ನು. ನಮ್ಮ ಊರಿನ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯವಾಗುವುದನ್ನು ಯಾವುದೋ ಒಂದು ಮರವನ್ನೋ ಅಥವಾ ಒಂದು ಮನೆಯನ್ನೋ ಏನಾದರೂ ನಾನು ರೆಫರೆನ್ಸ್ ಪಾಯಿಂಟ್ ಅಂತ ಇಟ್ಕೊಂಡು ಸೂರ್ಯ ಹುಟ್ಟೋದನ್ನು ಪ್ರತಿನಿತ್ಯ ಬೆಳಗ್ಗೆ ವಾಕಿಂಗ್ ಹೋಗುವ ನೋಡ್ತಾ ಬಂದರೆ ನಮಗೆ ಅದ್ಭುತ ಕಾದಿರುತ್ತೆ. ಸೂರ್ಯ ಅಲ್ಲಿ ಒಂದು ಲೋಲಕದ ರೀತಿಯಲ್ಲಿ ಚಲಿಸ್ತಾ ಇರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಬೆಂಗಳೂರಿನ ಪೂರ್ವ ಯಾವುದು? ಹೌ ಡು ಯು ಡಿಫೈನ್ ಈಸ್ಟ್? ದ ಪಾಯಿಂಟ್ ವೇರ್ ದ ಸನ್ ರೈಸಸ್ ಇಸ್ ದ ಈಸ್ಟ್ ಅಂತ ನಾನು ಪಾಠ ಹೇಳ್ಕೊಟ್ರೆ, ಈಸ್ ದಾಟ್ ಸ್ಟೇಷನರಿ? ಈಸ್ ಇಟ್ ಕಾನ್ಸ್ಟೆಂಟ್? ನೋ, ಸರ್ಟನ್ಲಿ ನಾಟ್. ವಿಜ್ಞಾನ ಅನ್ನೋದು ಯಾವುದೋ ಒಂದು ಟೆಕ್ಸ್ಟ್ ಬುಕ್ನಲ್ಲಿ ಓದುವಂಥದ್ದಲ್ಲ. ಇಟ್ ಈಸ್ ಎ ವೆರಿ ವೆರಿ ಕೇರ್ಫುಲ್ ಆಬ್ಸರ್ವೇಷನ್ ಆಫ್ ನೇಚರ್. ಅದರಿಂದ ನಾವು ಸ್ಫೂರ್ತಿಯನ್ನು ಪಡೆದು ಅದರ ಹಿಂದೆ ಇರತಕ್ಕಂಥ ಏನು ಸಿದ್ಧಾಂತಗಳನ್ನು
ಗಮನಿಸಿ, ಗುರುತಿಸಿ, ದಾಖಲಿಸಿ, ಅದನ್ನು ಮತ್ತೆ ನಮ್ಮ ಪ್ರಯೋಗಶಾಲೆಯಲ್ಲಿ ಮುಂದುವರಿಸಿ, ಅದರಿಂದಾಗಿ ಈ ವಿಶ್ವದ ಒಂದು ಅಗಾಧತೆಯನ್ನು ಅರ್ಥ ಮಾಡಿಕೊಂಡಾಗ ನಾನು ಎಷ್ಟು ಸಣ್ಣವನು ಅನ್ನೋದು ಅರ್ಥವಾಗಿ ಅಹಂಕಾರ ತನ್ನಷ್ಟಕ್ಕೆ ತಾನೇ ಎಳೆಯುತ್ತೆ. ಮನುಷ್ಯನಾಗ್ತಾನೆ, ಮೃಗವಾಗಲ್ಲ. ಹೀಗಾಗಿ ಜಗತ್ತಿನ ಎಲ್ಲ ಜ್ಞಾನ ಶಾಖೆಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಖಗೋಳ ವಿಜ್ಞಾನ. ಖಗೋಳ ವಿಜ್ಞಾನ ಅಂತ ಹೇಳಿದ್ರೆ ನಕ್ಷತ್ರಗಳ ಚಲನೆ, ಗ್ರಹಗಳ ಚಲನೆ, ಅದರ ಬಗ್ಗೆ ಅರ್ಥ ಮಾಡಿಕೊಳ್ತಕ್ಕಂಥ ಪ್ರಯತ್ನ. ಇದರ ಹಿಂದೆ ಯಾವ ಕೈವಾಡ ಇರಬಹುದು? ಸಹಜವಾದಂಥದ್ದು ಕಾರ್ಯ ಕಾರಣ ಸಂಬಂಧ, ದಿ ಲಾ ಆಫ್ ಕಾಸಾಲಿಟಿ. ಇಷ್ಟೊಂದು ವೈವಿಧ್ಯಮಯವಾಗಿರ್ತಕ್ಕಂಥ ವಿಶ್ವ ಇರಬೇಕಾದ್ರೆ ಅದರ ಹಿಂದೆ ಯಾವುದೋ ಒಂದು ಕೈ ಇರಬೇಕು, ಯಾವುದೋ ಒಂದು ಕಾರಣದ ಕೈ ಇರಬೇಕು. ಅದು ಕೂಡ ನನ್ನ ಚಿಂತನೆಯ ಲಿಮಿಟೇಷನ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಟ್. ನಮ್ಮ ಚಿಂತನೆಗಳೆಲ್ಲವೂ ಕೂಡ ನಮ್ಮ ಹಿಂದಿನ ಸಂಸ್ಕಾರದಿಂದ ನಿಯಂತ್ರಿತವಾಗಿರ್ತಕ್ಕಂಥದ್ದು. ಯಾವುದೋ ಒಂದು ಘಟ್ಟದಲ್ಲಿ ಭೌತ ವಿಜ್ಞಾನಿ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಾಟ್ ನೆಸೆಸರಿ ಅಂತಾನೆ. ದರ್ ಕುಡ್ ಬಿ ಅನ್ ಇಫೆಕ್ಟ್ ವಿತೌಟ್ ಎ ಕಾಸ್. ಮೈಂಡ್ ಬಾಗ್ಲಿಂಗ್ ಅದು. ಚಿಂತನೆಗೆ ಹಚ್ಚುತ್ತೆ ನಮ್ಮನ್ನು. ಏನು ಇವರು ಹೇಳ್ತಾ ಇರೋದು? ಪರಿಣಾಮ, ಅದಕ್ಕೆ ಒಂದು ಕಾಸ್ ಬೇಕೇ ಇಲ್ಲ. ಈ ದೇವರು ಅಂತಕ್ಕಂಥ ಒಂದು ಕಲ್ಪನೆ, ಗಾಬರಿ ಯಾಕೆ ಪಟ್ಕೋಬೇಕು ನಾವು? ನಾನು ದೇವರು ಇದ್ದಾನೆ ಅಂತ ಅಂದ್ರೂ ಆ ಶಕ್ತಿ ಇದ್ದೇ ಇರುತ್ತೆ, ಇಲ್ಲ ಅಂದ್ರೂ ಆ ಶಕ್ತಿ ಇದ್ದೇ ಇರುತ್ತೆ. ನನ್ನ ಮಟ್ಟಿಗೆ ಏನದು ಅನ್ನೋದಷ್ಟೇ. ವಿಶ್ವ ದರ್ಶನ ಅಂತ ನಾನು ಕರೆದಾಗ, ವಿಶ್ವ ಅಂದರೆ ಏನು, ಯೂನಿವರ್ಸ್ ಅಂದರೆ ಏನು? ನಾನು, ನೀವು, ನನ್ನ ಕೈನಲ್ಲಿರ್ತಕ್ಕಂಥ ಈ ಪೆನ್ನು, ಅಲ್ಲಿರ್ತಕ್ಕಂಥ ಒಂದು LCD ಪ್ರೊಜೆಕ್ಟರ್, ಎನಿಥಿಂಗ್ ಯು ಅಬ್ಸರ್ವ್, ಅಣು, ರೇಣು, ತೃಣ, ಕಾಷ್ಟ ಅಂದಾಗೆ ಕಣ್ಣಿಗೆ ಅಗೋಚರವಾಗಿರ್ತಕ್ಕಂಥ ಮೈಕ್ರೋಬ್ಸ್, ಧೂಳಿನ ಕಣಗಳು, ಅವೆಲ್ಲವೂ ವಿಶ್ವವೇ. ಒಂದಕ್ಕೆ ಒಂದು ಸಂಬಂಧಗಳನ್ನು ಇಟ್ಟುಕೊಂಡು ಒಂದರ ಜೀವನವನ್ನು ಇನ್ನೊಂದು ನಿಯಂತ್ರಿಸುತ್ತೆ, ರೂಪಿಸುತ್ತೆ, ಅದನ್ನು ಬದಲಾವಣೆ ಮಾಡುತ್ತೆ, ವಿಕಾಸಗೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಇದು ವಿಶ್ವ. ಹೀಗಾಗಿ ನಾವು ಖಗೋಳ ವಿಜ್ಞಾನವನ್ನು ಅಲ್ಲಿ ಇರತಕ್ಕಂಥ ವಿಚಿತ್ರಗಳನ್ನು, ಮುಂದಕ್ಕೆ ಹೋಗೋಣ, ವಿಚಿತ್ರಗಳನ್ನು ಗಮನಿಸ್ತಕ್ಕಂಥದ್ದು, ಖುಷಿ ಪಡ್ತಕ್ಕಂಥದ್ದು, ಅದರ ಜೊತೆಗೆ ಅಲ್ಲಿ ಇರತಕ್ಕಂಥ ನಿಯಮಗಳನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಬದುಕನ್ನು ಕೂಡ ನಾವು ಇನ್ನಷ್ಟು ಹಸನುಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಚಿಂತನೆಗೆ ಕೂಡ ಒಂದು ಶಾರ್ಪ್ನೆಸ್ ಬರುತ್ತೆ. ಅದಕ್ಕೆ ಸಾಣೆ ಹಿಡಿದಾಗ ಆಗುತ್ತೆ. ನಮ್ಮ ಚಿಂತನೆಯಲ್ಲಿ ಏನಾದ್ರೂ ಶಠ ಇದ್ದರೆ, ಅಹಂ ಇದ್ದರೆ, ಇದು ನನ್ನದು ಅಂತಕ್ಕಂಥ ಯಾವುದೋ ಒಂದು ಮನಸ್ಸಿನ ಹಿಂದೆ ಇದ್ದಾಗ ಅದು ಸರಿಯಾಗೇ ಇರಬೇಕು ಅಂತಕ್ಕಂಥ ಏನು ಒಂದು ಅದರ ಬಗ್ಗೆ ಇರತಕ್ಕಂಥ ಅತಿಯಾದ ವ್ಯಾಮೋಹ ಇರುತ್ತೆ. ನಾಟ್ ನೆಸೆಸರಿ. ಈಗಿನ ಸನ್ನಿವೇಶದಲ್ಲಿ ವಿಶ್ವ ಅಂತ ಹೇಳಿದ್ರೆ ನಮ್ಮ ಹಿಂದಿನವರಿಗೆ ಯಾರಿಗೂ ಕೂಡ ಕಲ್ಪನೆಯಲ್ಲಿ ಇದ್ದಂಥ ವಿಶ್ವನ ಅಖಂಡ ಬ್ರಹ್ಮಾಂಡ ಅಂತನ್ನುವಾಗ 106 ಕೋಟಿ ಬ್ರಹ್ಮಾಂಡಗಳು, ಇವೆಲ್ಲವೂ ಕೂಡ ಪೊಯೆಟಿಕ್ ಅಷ್ಟೇ. ಟುಡೇ ನಮಗೆ ಅರ್ಜುನನಿಗೆ ಕೃಷ್ಣ ಹೇಗೆ ವಿಶ್ವರೂಪವನ್ನು ನೋಡಲಿಕ್ಕೆ ನಿನ್ನ ನಾರ್ಮಲ್ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ, ನಿನಗೆ ಒಂದು ವಿಶಿಷ್ಟವಾಗಿರತಕ್ಕಂಥ ಜ್ಞಾನ ಚಕ್ಷುವನ್ನು ಕೊಡ್ತೇನೆ, ಅದು ಫಿಸಿಕಲ್ ಐ ಅಲ್ಲ, ಅದು ಅದರಿಂದ ನೀನು ನನ್ನ ರೂಪವನ್ನು ನೋಡಬೇಕು ಅಂತ ಅವನು ಹೇಳಿದಾಗೆ, ಇವತ್ತು ವಿಶ್ವರೂಪ ದರ್ಶನ ಮಾಡಬೇಕಾದ್ರೆ 400 ವರ್ಷಗಳ ಹಿಂದೆ ಗೆಲಿಲಿಯೋ ಬಳಸಿದನಲ್ಲ ಒಂದು ಪುಟ್ಟ ಆಟಿಕೆಯ ಟೆಲಿಸ್ಕೋಪ್. ಅದು ಇವತ್ತಿನ ಸ್ಟ್ಯಾಂಡರ್ಡ್ನಲ್ಲಿ ಬೇರೆ ದೇಶಗಳಲ್ಲಿ ಶಾಪ್ ವಿಂಡೋನಲ್ಲಿ ಸಿಕ್ಕುತ್ತೆ. ಪುಟ್ಟ ಮಕ್ಕಳು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಗೆಲಿಲಿಯೋ ಉಪಯೋಗಿಸಿದಂಥ ಟೆಲಿಸ್ಕೋಪ್. ಕೇವಲ 3 ಇಂಚು ವ್ಯಾಸದ ಟೆಲಿಸ್ಕೋಪ್. ಅದು ಏನೇನೇನೇನೂ ಅಲ್ಲ. ಅದು ಅಂಥ ಒಂದು ಟೆಲಿಸ್ಕೋಪನ್ನು ಬಳಸಿ ವಿಶ್ವವನ್ನು ನೋಡಲಿಕ್ಕೆ ಬೇಕಾಗಿರತಕ್ಕಂಥ ವಿಶಿಷ್ಟವಾದ ಒಂದು ಹೊಸ ಕಣ್ಣನ್ನು ಅವನು ಕೊಟ್ಟ. ಆ ಕಣ್ಣು ಕೊಡ್ತಿದ್ದ ಹಾಗೇನೆ ಜನಗಳಲ್ಲಿ ಕುತೂಹಲ ಹೆಚ್ಚಾಯಿತು, ಆಶ್ಚರ್ಯ ಜಾಸ್ತಿ ಆಯಿತು, ಚಿಂತನೆ ಜಾಸ್ತಿ ಆಯಿತು. ಇವತ್ತಿನ ದಿನ ಅದು ಎಷ್ಟು ಅಗಾಧವಾಗಿ ಬೆಳೀತಾ ಬಂದು ನಮ್ಮ ವಿಶ್ವದ ಅಗಾಧತೆಯನ್ನು ನಮ್ಮ ಮುಂದೆ ತೆರೆದಿಡುತ್ತೆ, ನಮಗೆ ಖುಷಿ ಕೊಡುತ್ತೆ, ಮತ್ತೆ ಮತ್ತೆ ಮುಂದುವರಿಯೋದಕ್ಕೆ ಪ್ರೋತ್ಸಾಹವನ್ನು ಕೊಡುತ್ತೆ. ಇದಿಷ್ಟು ನನ್ನ ಇವತ್ತಿನ ಉಪನ್ಯಾಸದ ಒಂದು ಪುಟ್ಟ ಸಾರಾಂಶ ಅಷ್ಟೆ. ಇವಾಗ ನೋಡಿ, ಇದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಬೆಂಗಳೂರಿನ ರಾತ್ರಿ ಆಕಾಶ. ನಾವು ನೋಡೋದೇ ಇಲ್ಲ. ಬೆಂಗಳೂರಿನಲ್ಲಿ ಕಷ್ಟ, ಯಾಕೆಂದರೆ ವಿಪರೀತ ಬೆಳಕಿನ ಒಂದು ಪೊಲ್ಯೂಷನ್ ಇರೋದ್ರಿಂದ ನೋಡೋದಕ್ಕಾಗಲ್ಲ. ಆದರೂ ಪ್ರಯತ್ನ ಮಾಡ್ಬೋದು. ನೋಡಿ, ಅಲ್ಲಿರ್ತಕ್ಕಂಥದ್ದೇ ಗುರುಗ್ರಹ.
ಗುರುಗ್ರಹ ಅದು. ಬೆಳಗ್ಗೆ ಯಾಕೆ ನೋಡೋಕ್ಕಾಗಲ್ಲ? ನೀವು ವಾಕಿಂಗ್ ಹೋಗಿರೋವಾಗ ಗುರುಗ್ರಹವನ್ನು ನೋಡಬಹುದು. ಇಲ್ಲಿ ಬೆಂಗಳೂರಿನಲ್ಲಿ ಇದು ದಕ್ಷಿಣ ದಿಕ್ಕು. ಇದು ಈ ದಕ್ಷಿಣ ದಿಕ್ಕಿನಲ್ಲಿ, ಇದು ಪೂರ್ವ ದಿಕ್ಕಿನಲ್ಲಿ ಇಲ್ಲಿ ಸೂರ್ಯ ಹುಟ್ಟುತ್ತಾ ಇದ್ರೆ ಸುಮಾರು ಈ ಒಂದು ದಿಕ್ಕಿನಲ್ಲಿ ನೀವು ಆಕಾಶದಲ್ಲಿ ಒಂದು 30 ಡಿಗ್ರಿ ಮೇಲಕ್ಕೆ ಕಣ್ಣನ್ನು ಹಾಯಿಸಿದರೆ ಗುರುಗ್ರಹ ಇವಾಗ ತುಂಬ ಪ್ರಖರವಾಗಿ ಹೊಳಿತಾ ಇರುತ್ತೆ. ನೋಡಿ ಅಷ್ಟೇನೇನೆ, ನಾನು ಬೇರೆ ಏನು ಹೇಳೋದಕ್ಕೆ ಹೋಗಲ್ಲ. ಗುರು ಅನ್ನೋದನ್ನು ಅನೇಕ ಸಾರಿ ಮಾಡಿರ್ತೀವಿ. ಇಲ್ಲಿ ಅಂತರಿಕ್ಷದಲ್ಲಿರ್ತಕ್ಕಂಥ ಒಂದು ಗ್ರಹ ಇದು. ನೀವು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಇದು ವೃಶ್ಚಿಕ ರಾಶಿ. ಇದು ನೋಡಿ, ವೃಶ್ಚಿಕ ರಾಶಿ. ಇದು ಒಂದು ಚೇಳಿನ ಕೊಂಡಿ ಇದ್ದಾಗಿದೆ. ಇದು ವೃಶ್ಚಿಕ ರಾಶಿ. ಆ ವೃಶ್ಚಿಕ ರಾಶಿನಲ್ಲಿ ಅಲ್ಲಿ ಒಂದು ಪ್ರಧಾನವಾಗಿರ್ತಕ್ಕಂಥ ನಕ್ಷತ್ರ ಇದೆ. ಅದು ಜ್ಯೇಷ್ಠ ನಕ್ಷತ್ರ, ಆಂಟಾರಿಸ್ ಅಂತ ಕರಿತೀವಿ, ಜ್ಯೇಷ್ಠ ನಕ್ಷತ್ರ. ಇಲ್ಲಿ ನೋಡಿ, ಒಂದು ತ್ರಿಭುಜದ ಆಕೃತಿಯನ್ನು ನಾವು ಸುಮ್ಮನೆ ಮಾನಸಿಕವಾಗಿ ಒಂದನ್ನೊಂದನ್ನು ಸೇರಿಸಿರೋದಷ್ಟೇ, ಅಲ್ಲಿ ಏನು ಸೇರಿರೋಲ್ಲ. ಆದರೆ ಈ 3 ನಕ್ಷತ್ರಗಳಿವೆ. ಈ 3 ನಕ್ಷತ್ರಗಳಲ್ಲಿ ಇದು ಹಂಸಾಕ್ಷಿ ಅಂತಕ್ಕಂಥ ಒಂದು ನಕ್ಷತ್ರ, ಡೇನೆಬ್ ಅಂತ. ಇಲ್ಲಿ ವೀಗ ಅಂತಕ್ಕಂಥ ಒಂದು ನಕ್ಷತ್ರ, ಅಭಿಜಿತ್ ನಕ್ಷತ್ರ. ಇಲ್ಲಿ ಆಲ್ಟೇರ್ ಅಂತಕ್ಕಂಥ ಒಂದು ನಕ್ಷತ್ರ. ಈ 3 ನಕ್ಷತ್ರಗಳನ್ನು ಮಾನಸಿಕವಾಗಿ ಸೇರಿದರೆ ಒಂದು ಟ್ರಯಾಂಗಲ್ ಕಾಣಿಸುತ್ತೆ. ನಾನು ವಿಜ್ಞಾನದ ವಿದ್ಯಾರ್ಥಿಯಾಗಿ ನನಗೆ ಯೂಕ್ಲಿಡ್ ಹೆಸರನ್ನು ಜ್ಞಾಪಿಸ್ಕೊಳ್ಳಿ, ಅವನು ಬರೆದಿರತಕ್ಕಂಥ ಪುಸ್ತಕ ಎಲಿಮೆಂಟ್ಸ್ ಜ್ಞಾಪಿಸ್ಕೊಳ್ಳಿ, ಹೈಸ್ಕೂಲ್ನಲ್ಲಿ ನೀವು ಓದಿದ್ದಂಥ ಜೊಮೆಟ್ರಿಕಲ್ ಥಿಯರಮ್ಸನ್ನು ಜ್ಞಾಪಿಸ್ಕೊಳ್ಳಿ. ಬಹುಶಃ ಯೂಕ್ಲಿಡ್ಗೆ ಜಾಮೆಟ್ರಿನಲ್ಲಿ ಆಸಕ್ತಿ ಹುಟ್ಟಿದ್ದೇನೆ ನಮ್ಮ ರಾತ್ರಿಯ ಆಕಾಶದಲ್ಲಿರತಕ್ಕಂಥ ಜೊಮೆಟ್ರಿಕಲ್ ಫಿಗರ್ಸ್ ಅನ್ನು ನೋಡ್ಬಿಟ್ಟೆ. ಜಾಮೆಟ್ರಿ ಈಸ್ ದಿ ಹ್ಯಾಂಡಿ ವರ್ಕ್ ಆಫ್ ಗಾಡ್ ಅಂತಾನೆ. ಇಟ್ ಇಸ್ ದಿ ಹ್ಯಾಂಡಿ ವರ್ಕ್ ಆಫ್ ಗಾಡ್. ದೇವರು ಏನನ್ನು ಬಳಸಿದ ಅಂದ್ರೆ ಜಾಮೆಟ್ರಿ. ನೀವು ಯಾವುದನ್ನಾದ್ರೂ ತಗೊಳ್ಳಿ, ಒಂದು ಮರ ನೋಡಿ, ಒಂದು ಗಿಡ ನೋಡಿ, ಮನುಷ್ಯನ ಆಕೃತಿ. ನಾವ್ಯಾಕೆ ಹೀಗೆ ಇರಬೇಕು? ನಮ್ಮ ದೇಹ ಯಾಕೆ ಎದ್ದು ನಿಂತ್ಕೊಂಡೇ ನಾವಿರಬೇಕು? ನಮ್ಮ 2 ಕೈಗಳು, 2 ಕಾಲುಗಳು ಹಿಂದಿದ್ದ ಪ್ರಾಣಿ ಅವಸ್ಥೆಯಿಂದ ಈಗ ಬಂದಾಗೆ. ಇದೆಲ್ಲನೂ ಕೂಡ ಸಮ್ ಆರ್ಕಿಟೆಕ್ಚರಲ್ ವರ್ಕ್ ವಿತ್ ದ ಬ್ಲೂ ಪ್ರಿಂಟ್ ಆಫ್ ಜಾಮೆಟ್ರಿ. ಆಕಾಶದಲ್ಲಿ ನೋಡ್ಬೋದು ಈ 3. ಈ ಅಭಿಜಿತ್ ನಕ್ಷತ್ರ ಬಹಳ ಮುಖ್ಯವಾದ ನಕ್ಷತ್ರ. ಇಲ್ಲಿ ನೋಡಿ, ಇಲ್ಲಿ ಪೋಲ್ ಸ್ಟಾರ್ ಇದೆ. ಇದು ಕುಂತಿ ನಕ್ಷತ್ರ ಅಂತ ಹೇಳ್ಬಿಟ್ಟು ಇಲ್ಲಿರ್ತಕ್ಕಂಥದ್ದು ಸಪ್ತರ್ಷಿ ಮಂಡಲ. ಇದು ಇಲ್ಲಿ ಯುಧಿಷ್ಠಿರ ಅಂತಕ್ಕಂಥ ಒಂದು ನಕ್ಷತ್ರ. ಇವೆಲ್ಲ ಯುಧಿಷ್ಠಿರ ಅಂತಿದ್ದಾಗನೇ ಮಹಾಭಾರತ ಹೆಸರುಗಳು ನೋಡ್ಬಿಟ್ಟು ಆ ಯುಧಿಷ್ಠಿರನಿಗೆ ತಾಳೆ ಹಾಕಬೇಡಿ. ಈ ಯುಧಿಷ್ಠಿರನ ಪಕ್ಕದಲ್ಲಿರೋದು ಕುಂತಿ, ಕ್ಯಾಸಿಯೋಪಿಯಾ ಅಂತ ಕರಿತೀವಿ. ಹೆಸರುಗಳು ಅಷ್ಟೇ. ಗ್ರೀಕರು ಕೊಡ್ತಾ ಇದ್ರು. ನಮ್ಮಲ್ಲಿ ಒಬ್ಬ ಮಹಾ ತಪಸ್ವಿಯಾಗಿ ಚಿಂತನೆ ಮಾಡ್ತಕ್ಕಂಥ ಒಬ್ಬ ಫಿಸಿಕ್ಸ್ ಪ್ರೊಫೆಸರ್ ಇದ್ರು, ಆರ್.ಎಲ್. ನರಸಿಂಹಯ್ಯನವರು ಅಂತ. ಅದ್ಭುತವಾದ ವ್ಯಕ್ತಿ. ಅವರು ನಮ್ಮ ಪುರಾಣಗಳನ್ನ ಗ್ರೀಕ್ ಪುರಾಣಗಳ ಜೊತೆಗೆ ಓದಿ ಅಲ್ಲಿ ಬರ್ತಕ್ಕಂಥ ಏನು ನಾಯಕರಿದ್ದಾರೆ ಅವರುಗಳಿಗೆ ಸರಿ ಹೊಂದುವ ಹಾಗೆ ಇಲ್ಲಿರ್ತಕ್ಕಂಥದ್ದಕ್ಕೆಲ್ಲ ನಮ್ಮ ಪುರಾಣಗಳಿಂದ ಬರ್ತಕ್ಕಂಥ ಹೆಸರನ್ನು ಕೊಟ್ಟರೆ ನಮಗೆ ಖುಷಿ ಆಗುತ್ತೆ. ನಾವಲ್ಲಿ ನೋಡುವಾಗ, ಮಾತಾಡುವಾಗ ಕ್ಯಾಸಿಯೋಪಿಯಾ ಅಂದರೆ ಕ್ಯಾಸಿಯೋಪಿಯಾ ಅಷ್ಟೇ. ಕುಂತಿ ಅನ್ನಿ, ದ್ರೌಪದಿ ಅಂತನ್ನಿ, ವಿಜಯ ಸಾರಥಿ ಅಂತನ್ನಿ. ಏನೋ ಒಳ್ಳೆಯದು ಬೇಕು, ಅಂಥದ್ದೆಲ್ಲ ಬೇಕು. ನಮ್ಮ ಆತ್ಮೀಯತೆ ಬೇಕು. ಕೆಲವು ಶಬ್ದಗಳು ನಮಗೆ ಖುಷಿ ಕೊಡುತ್ತೆ. ನಾನು ಯಾವಾಗಲೂ ಅದನ್ನೇ ಹೇಳೋದು. ನೋಡಿ, ಅಮ್ಮ ಅಂದಾಗ ಎಷ್ಟು ಖುಷಿ ಆಗುತ್ತೆ. ಅದೇ ಆ ಕೆಟ್ಟ ಇಂಗ್ಲಿಷ್ ಶಬ್ದ ಮಮ್ಮಿಯಲ್ಲಿ ಅಸಹ್ಯ ಹುಟ್ಟುತ್ತೆ. ಯಾಕೆಂದ್ರೆ ಅದು ಸತ್ತವರಿಗೆ ಅವರ ಮೈ ಮೇಲೆ ಒಂದು ಬಾಂಬನ್ನು ಹಚ್ಚಿ ಪಿರಮಿಡ್ನಲ್ಲಿ ಇರೋವಾಗ ಉಪಯೋಗಿಸ್ತಕ್ಕಂಥದ್ದು ಮಮ್ಮಿ. ಯುರೋಪ್ನಲ್ಲಿ ಮಮ್ಮಿ ಅನ್ನೋದೇ ಇಲ್ಲ ಅವ್ರು ಯಾರೂ. ನಮ್ಮಲ್ಲಿ ಅಪಭ್ರಂಶ ಅಷ್ಟೇ. ಮಾಮ್ ಅಂತಾರೆ ಅಷ್ಟೇ, ಮಮ್ಮಿ ಅನ್ನೋಲ್ಲ. ಅಮ್ಮ ಅನ್ನೋದೇ ಧ್ವನಿ. ಅದು ಸಹಜವಾಗಿ ಬಂದಂಥ ಧ್ವನಿ ಅದು ಅಮ್ಮ ಅನ್ನೋದು. ಅದನ್ನೇನು ಯಾರು ಹೇಳ್ಕೊಡ್ಬೇಕಾದಿಲ್ಲ. ಆ ಧ್ವನಿ ಹುಟ್ಟೋವಾಗಲೇ ಆ ಮ ಈ ಧ್ವನಿ ಹುಟ್ಟುತ್ತೆ. ಅಮ್ಮ, ಅಮ್ಮ, ಅಪ್ಪ, ಇವೆಲ್ಲ ನಮಗೆ ಹತ್ರ ಬರುತ್ತೆ ಶಬ್ದಗಳು. ಬಹಳ ಇದು ತೀರಾ ಸಾಮಾನ್ಯವಾದ ವಿಷಯವನ್ನು ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ನಿಂತ್ಕೊಂಡು ಇವನು ಯಾರೋ ಪ್ರೊಫೆಸರ್ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೋಬೇಡಿ. ನನಗಂತೂ ಅಪ್ಪ ಅಂತ ಕರೆದಾಗ, ಅಜ್ಜ ಅಂತ ಕರೆದಾಗ, ಮಾವ ಅಂತ ಕರೆದಾಗ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಅದೇನೇನೆ ಅಂಕಲ್ ಅಂತಾನೋ, ಆಂಟಿ ಅಂತಾನೋ, ಬೆಗ್ಗರ್ ಅಂಕಲ್ ಅಂತಾನೋ ಕರೆದಾಗ ಅಸಖ್ಯ ಹುಟ್ಟುತ್ತೆ. ಇಂಗ್ಲೀಷನ್ನು ನಾವು ದುಡಿಸ್ಕೋಬೇಕು ಅಷ್ಟೇ, ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ. ಆದರೆ ನನ್ನ ಭಾಷೆ ಇದೆಯಲ್ಲ, ಅದು ಹತ್ತಿರ ತರ್ತಕ್ಕಂಥದ್ದು. ಹೆಂಡತಿಯನ್ನು ಹೆಂಡತಿ ಅನ್ನೋದಕ್ಕೆ ಯಾಕೆ ನಾಚಿಕೆ ನನಗೆ ಅರ್ಥ ಆಗಲ್ಲ. ಗಂಡನನ್ನ ಗಂಡ, ಎಂಥ ಶುದ್ಧವಾದ ಬ್ಯೂಟಿಫುಲ್ ವರ್ಡ್. ನನ್ನ ಹಸ್ಬೆಂಡು, ನಾನಂತೂ ಕ್ರಿಶ್ಚಿಯನ್ ಕಾಲೇಜ್ನಲ್ಲಿ, ಅದು ಮಲಯಾಳಿ ಕಾಲೇಜ್ನಲ್ಲಿ ವರ್ಕ್ ಮಾಡಿದವನು, ಕ್ರಿಸ್ಮಸ್ ಪಾರ್ಟಿನಲ್ಲಿ ಹೋದಾಗ ಮೊದಲನೇ ಸಾರಿ ನನ್ನ ಹೆಂಡತಿನ ಕರ್ಕೊಂಡು ಹೋಗಿದ್ದೆ. ಆಮೇಲೆ ಕರ್ಕೊಂಡು ಹೋಗೋದನ್ನ ನಿಲ್ಲಿಸ್ಬಿಟ್ಟೆ. ಯಾಕೆಂದ್ರೆ ಅಲ್ಲಿ ಬಂದವರೆಲ್ಲ ಅವರ ಹೆಂಡತಿಯರನ್ನ ಹೇಗಪ್ಪ ಪರಿಚಯ ಮಾಡಿ, ಮಿಸ್ಟರ್ ರಾವ್, ದಿಸ್ ಇಸ್ ಮೈ ಮಿಸ್ಸಿ, ದಿಸ್ ಇಸ್ ಮೈ ಮಿಸ್ಸಿ, ಹಿ ಇಸ್ ಮೈ ಹಾಬಿ. ನಾನ್ಸೆನ್ಸ್. ಸೊಗಸಾದ ಭಾಷೆ ಮಲಯಾಳಂ ಭಾಷೆ. ಅನೇಕ ಸಂಸ್ಕೃತ ಶಬ್ದಗಳನ್ನು
ಆಗಿರ್ತಕ್ಕಂಥ ಸುಂದರವಾದ ಭಾಷೆ. ಒಳ್ಳೆ ಮಲಯಾಳಂನಲ್ಲಿ ಮಾತಾಡ್ತಾ ಇದ್ರೆ ಮ್ಯೂಸಿಕ್ ಇದ್ದಾಗಿರುತ್ತೆ. ಸಚ್ ಎ ವಂಡರ್ಫುಲ್ ಲ್ಯಾಂಗ್ವೇಜ್. ಕೇಳೋವಾಗ ಆ ಭಾಷೆ ನನ್ನ ಶಬ್ದ ಇಲ್ವಾ, ಗಂಡ ಅನ್ನೋದಕ್ಕೆ, ಹೆಂಡತಿ ಅನ್ನೋದಕ್ಕೆ. ಹಿಂದಿನ ಹಾಳಾಗಿ ಹೋಯಿತು. ಇನ್ನು ಮುಂದಿಂದಾದ್ರೂ ನಾವ್ಯಾಕೆ ನಮ್ಮ ಮನೆಗಳಲ್ಲಿ ಮಕ್ಕಳಿಗೆ ಈ ಸಂಸ್ಕಾರವನ್ನು ನಾವು ಕೊಡಬಾರ್ದು? ನೋಡೋದಕ್ಕಿಂತ ಬಹಳ ಕಡಿಮೆ ಅನಿಸ್ಬೋದು, ಆದರೆ ನೀವು ಕ್ರಮೇಣವಾಗಿ ಅವರಿಗೆ ಆತ್ಮೀಯತೆ ಜಾಸ್ತಿ ಆಗುತ್ತೆ, ನಮ್ಮ ಸಂಬಂಧಗಳು ಹಾಗೇನೆ ಉಳಿಯುತ್ತೆ. ಇಲ್ಲದೆ ಇದ್ರೆ ಈಗೇನು ಸಿಂಗ್ಯುಲರ್ ಫ್ಯಾಮಿಲೀಸ್ ಆಗ್ಬಿಟ್ಟಿದೆ ಇವಾಗ, ಅದು ನಮ್ಮನ್ನು ಮಾನಸಿಕವಾಗಿ ಕೊಂದು ಬಿಡುತ್ತೆ. ನಮ್ಮನ್ನು ಅಜ್ಜ, ಮಾವ, ಸೋದರ ಮಾವ, ಅತ್ತೆ, ನಾದಿನಿ, ಸೊಸೆ, ಅದ್ಭುತವಾದ ಶಬ್ದಗಳು ಮಾತಾಡಿ. ಇಂಗ್ಲೀಷ್ನವ್ರಿಗೆ ಅರ್ಥವಾಗದೇ ಇದ್ರೆ ಟ್ರಾನ್ಸ್ಲೇಟ್ ಮಾಡಿ ಹೇಳಿ, ಅವ್ರು ಸಂತೋಷ ಪಡ್ತಾರೆ. ನಾನು ಅಮೆರಿಕಾದಲ್ಲಿ ಒಂದು ಸಾರಿ ಮಾತಾಡ್ತಾ ಇರೋವಾಗ ಮಧ್ಯೆ ಕನ್ನಡದ ಶಬ್ದವನ್ನು ಉಪಯೋಗಿಸಿದೆ. ಪ್ರೊಫೆಸರ್ ತಕ್ಷಣ ಎದ್ದು ನಿಂತ್ಕೊಂಡು, ಮಿಸ್ಟರ್ ರಾವ್, ಯು ಯೂಸ್ ಸಮ್ ವರ್ಡ್, ವಾಟ್ ಇಸ್ ಇಟ್ ಅಂತ ಕೇಳಿದ್ರು. ನಾನು ಹೇಳಿದೆ, ದಿಸ್ ಈಸ್ ಎ ಲ್ಯಾಂಗ್ವೇಜ್ ಸ್ಪೋಕನ್ ಬೈ 50 million ಪೀಪಲ್. ಅವರಿಗೆ ನೀವು ಲಕ್ಷ ಗಿಕ್ಷ ಅಂದ್ರೆ ಅರ್ಥ ಆಗಲ್ಲ, ಕೋಟಿ ಗೀಟಿ ಅಂದ್ರೆ ಮಿಲಿಯನ್ ಬಿಲಿಯನ್ ಅಂದ್ಬಿಡಿ, ಬಲ್ ಖುಷಿ ಆಗ್ಬಿಡುತ್ತೆ. ನಮ್ಮನೆಗೆ ಯಾರೋ ಒಬ್ರು ಬಂದವ್ರಿಗೆ ಹೇಳಿದೆ, ಈ ಬೀದಿ ಮೇಲೆ ಇರೋರೆಲ್ಲರೂ ಮಿಲಿನಿಯರ್ಸ್ ಅಂದೆ. ಅವ್ರಿಗೂ ಆಶ್ಚರ್ಯ, ಏನು ಇಂಡಿಯಾ ಪೂರ್ ಕಂಟ್ರಿ ಅಂತೀರಿ, ಇದು ಮಿಲಿನಿಯರ್ಸ್ ಇದ್ದಾರೆ ಈ ಬೀದಿನಲ್ಲಿ ಅಂತಿರಲ್ಲ ಅಂತ. ಹೌದು, 30/40 ಸೈಟ್ ಇನ್ ಬ್ಯಾಂಗ್ಳೂರ್ ಕಾಸ್ಟ್ 10 lakhs ಮಿನಿಮಮ್. ಯಾವನ್ ಕೊಡ್ತಾನೆ 10 lakhsಗೆ? 10 lakh ಅಂದ್ರೆ 1 million. ನಾವು ಎಂಜಾಯ್ ಮಾಡಬೇಕು, ಪ್ರತಿಯೊಂದನ್ನು ಖುಷಿ ಪಡಬೇಕು, ನನ್ನದನ್ನು ನಾನು ಸಂತೋಷ ಪಡಬೇಕು. ನಮ್ಮ ಊಟ, ನಮ್ಮ ತಿಂಡಿ, ನಮ್ಮ ಉಡುಗೆ ತೊಡುಗೆಗಳು, ನಮ್ಮ ಮಾತು. ಅದರ ಜೊತೆಯಲ್ಲಿ DVG ಅಷ್ಟು ಚೆನ್ನಾಗಿ ಇಂಗ್ಲೀಷ್ನ ಯಾರು ಕಲ್ತರು? ಅವರಷ್ಟು ಚೆನ್ನಾಗಿ ಇಂಗ್ಲೀಷ್ನಿಂದ ಪ್ರಭಾವಿತರಾಗಿ ಕನ್ನಡಕ್ಕೆ ತಂದವರು ಎಷ್ಟು ಜನ ಇದ್ದಾರೆ ನಮ್ಮಲ್ಲಿ? ಆದರೆ ಇವತ್ತು DVG ನಮಗೆ ಪ್ರಿಯರಾಗೋದು ಅವರ ಕನ್ನಡದ ಮಾತುಗಳಿಂದ. ವನಸುಮದೊಳನ್ನ ಜೀವನವು ವಿಕಸಿಸುವಂತೆ ಅಂತ ಅಂತಿದ್ದಾಗೇನೆ ಮೈ ರೋಮಾಂಚನವಾಗುತ್ತೆ. ನಮಗೆ ಏನೋ ಒಂದು ತರಹ ಅನಿರ್ವಚನೀಯವಾಗಿರ್ತಕ್ಕಂಥ, ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಸಂತೋಷವನ್ನು ಕೊಡುತ್ತೆ. ಅದನ್ನೇನೇ ನಾನು ಇಂಗ್ಲೀಷ್ನಲ್ಲಿ ಓದಿದಾಗಲೂ ಆಗುತ್ತೆ. ಅದು ಬೌದ್ಧಿಕ ಕಸರತ್ತು ಅಷ್ಟೇ, ಇದು ಹೃದಯದ ಮಾತಾಗುತ್ತೆ. ಹೀಗೆ ನಮ್ಮ ಬೆಂಗಳೂರಿನ ಆಕಾಶವನ್ನು ಗುರುತಿಸಿ, ಆಕಾಶದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅದನ್ನು ನೋಡಿ. ಅದ್ಭುತವಾಗಿರ್ತಕ್ಕಂಥ ಆಕಾಶ ಇದು. ಕೆಲವು ಪ್ರಧಾನ ನಕ್ಷತ್ರ ಮಂಡಲಗಳನ್ನು ಮಾತ್ರ ನಾನಿಲ್ಲಿ ತೋರಿಸಿದ್ದೇನೆ. ಆಕಾಶ ಅದ್ಭುತ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಒನ್. ನೋಡಿ, ಇದನ್ನೇ ನಾನು ಹೇಳಿದ್ದು, ದಿವ್ಯಂ ದದಾಮಿತೆ ಚಕ್ಷು ಪಶ್ಯಮೇ ಯೋಗಮೈಶ್ವರಂ ಅಂದ ಕೃಷ್ಣ. ಕೊಡ್ತೀನಯ್ಯ ನಿನಗೆ ವಿಶ್ವರೂಪವನ್ನು ನೋಡು ಅಂದ. ನೆಕ್ಸ್ಟ್, ಏನಿದು ವಿಶ್ವರೂಪ ಅಂತ ಹೇಳಿದ್ರೆ, ನಾವೇನಿವತ್ತು ವಿಶ್ವರೂಪವನ್ನು ನಾವು ನೋಡ್ತೀವೋ, ಇಲ್ಲಿ ಕೂಡ ಇಲ್ಲಿ ವಿಶ್ವರೂಪವನ್ನು ನೋಡಿದಾಗ ನೀವು ಇನ್ನೊಂದನ್ನು ಗಮನಿಸಬೇಕು. ವಿಶ್ವರೂಪದ ವರ್ಣನೆ ಭಗವದ್ಗೀತೆಯಲ್ಲಿ ಬಂದಾಗ, ಅಥವಾ ಶಿವ ಕೂಡ ತನ್ನ ಅದ್ಭುತವಾಗಿರತಕ್ಕಂಥ ರೂಪವನ್ನು ತೋರಿಸಿದಂಥ ಪ್ರಸಂಗ ನಮ್ಮಲ್ಲಿದೆ. ಅಲ್ಲಿ ಕೂಡ ನೀವು ಏನನ್ನು ನೋಡ್ತೀರಿ? ಅಲ್ಲಿ ಚಂದ್ರ, ಇಲ್ಲಿ ಸೂರ್ಯ. ಇದು ಶಿಲ್ಪಿ ಕೆತ್ತಿದ್ದು, ನಮ್ಮ ಪುರಾಣಗಳಿಂದ ಪ್ರಭಾವಿತನಾಗಿ. ಅಲ್ಲಿರ್ತಕ್ಕಂಥಲ್ಲ 2 ಕೈ ಬದಲು ಅನೇಕ ಸಹಸ್ರಬಾಹು, ಸಹಸ್ರ ಚಕ್ಷು. ನಮ್ಮ ಕಣ್ಣಲ್ಲ, ಫಿಸಿಕಲ್ ಐ ಅಲ್ಲ ಅದು, ಇಟ್ಸ್ ಎ ಕಾಸ್ಮಿಕ್ ಒನ್. ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಜೊತೆಗೆ ನಮ್ಮ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜ್ ಆಗ್ತಕ್ಕಂಥ ಒಂದು ಸಂದರ್ಭ. ಹಂತವಾಗಿ ಬರಬೇಕಾದಂಥದ್ದು, ತಕ್ಷಣವೇ ಬಂದು ಬಿಡೋಲ್ಲ. ಈ ಅನುಭೂತಿ ಬರಬೇಕಾದ್ರೆ ಅನೇಕ ವರ್ಷಗಳ ಕಾಲ ಯಾರು ತಪಸ್ಸು ಮಾಡಿರ್ತಾರೋ, ತಪಸ್ಸು ಅಂತ ಹೇಳಿದ್ರೆ ಮತ್ತೆ ಹೋಗ್ಬಿಟ್ಟು ಮೂಗು ಹಿಡ್ಕೊಂಡು ಕೂತ್ಕೊಳ್ಳೋದಲ್ಲ. ಬುದ್ಧ ಡಿಂಟ್ ಗೆಟ್ ಎನಿಥಿಂಗ್ ಬೈ ಸಿಟಿಂಗ್ ಅಂಡರ್ ದ ಟ್ರೀ. ಅವನೇ ಹೇಳ್ತಾನೆ, ಏನಿಲ್ಲ, ಇಟ್ಸ್ ವೇಸ್ಟ್ ಆಫ್ ಟೈಮ್ ವಾಟ್ ಹಿ ಡಿಡ್. ಇಲ್ಲಿ ಸಂಸಾರದಲ್ಲಿ ಗಂಡ, ಹೆಂಡತಿ, ಮಕ್ಕಳು ಎಲ್ಲರ ಜೊತೆಗೂ ಇದ್ದು ಎಲ್ಲ ಜಂಜಾಟಗಳ ಮಧ್ಯೆ ಯಾರು ತಪಸ್ಸು ಮಾಡ್ತಾನೋ ಅವನು ಋಷಿ. ಕಾಡಿಗೆ ಹೋಗಿ ಕೂತ್ಕೊಂಡ್ರೆ ಅಂಥದ್ದಿದೆ. ದಿ ಸೈಲೆನ್ಸ್ ಇಟ್ ಸೆಲ್ಫ್ ವಿಲ್ ಸಿಂಪ್ಲಿ ಥ್ರೆಟನ್ ದಿ ಪರ್ಸನ್ ಅಂತ. ಇಟ್ ಈಸ್ ಸೋ ನಾಯ್ಸಿ, ಸೈಲೆನ್ಸ್ ಇಸ್ ಸೋ ನಾಯ್ಸಿ. ಇರೋಕ್ಕಾಗಲ್ಲ. ನಾನು ಇದನ್ನು ಅನುಭವಿಸ್ತೀನಿ ಸ್ವತಂತ್ರವಾಗಿ. ನಾನು ಒಬ್ಬನೇ ಇದ್ದು ಆ ಅನುಭವವನ್ನು ನಾನು ಪಡೆದಿದ್ದೇನೆ. ಓಡಿ ಬರಬೇಕು ಮನೆಗೆ ಅಂತ ಅನ್ಸುತ್ತೆ. ಕಾಡಿನಲ್ಲೇ ಕೂತಿದ್ದಾಗ, ಇತ್ತೀಚೆಗೆ ತಾನೇ ಜುಲೈ 22ನೇ ತಾರೀಕು ಸಂಪೂರ್ಣ ಸೂರ್ಯಗ್ರಹಣವನ್ನು ನೋಡೋದಕ್ಕೆ ನಾನು ಕಾಶಿಗೆ ಹೋಗಿದ್ದಾಗ, ಒಂದು ರಾತ್ರಿ ಆ ಗಂಗಾ ನದಿಯ ಪಶ್ಚಿಮ ದಡ್ಡದ ಒಂದು ಮರಳ ದಿಬ್ಬದ ಮೇಲೆ ಒಬ್ಬನೇ ರಾತ್ರಿ ಮಲಗಿದ್ದು ಆಕಾಶವನ್ನು ನೋಡ್ತಾ ಕಾಲ ಕಳೆದೆ. ಅನೇಕ ವಿಚಿತ್ರವಾದ ಅನುಭವಗಳೆಲ್ಲ ನನಗಾಯಿತು. ಆದ್ರೂ ಮನಸ್ಸು ಎಲ್ಲಿ ತುಡಿತಾ ಇತ್ತು ಅಂತ ಹೇಳಿದ್ರೆ, ಎಷ್ಟು ಬೇಗ ನಾನು ಬೆಂಗಳೂರಿಗೆ ಬರ್ತೀನಿ, ನನ್ನ ಹೆಂಡತಿಯನ್ನು ನೋಡ್ತೀನಿ, ನನ್ನ ಮಕ್ಕಳನ್ನು ನೋಡ್ತೀನಿ, ನನ್ನ ಮೊಮ್ಮಕ್ಕಳನ್ನು ನೋಡ್ತೀನಿ. ಅದರ ಮಧ್ಯೆ ಯಾರು ತಪಸ್ಸನ್ನ, ಆ ಒಂದು ಕ್ರಿಯೆಯನ್ನು ನಡೆಸ್ಕೊಂಡು ಬರ್ತಾರೋ ಅದು ಈ ದೇಶದ ಸಂಸ್ಕೃತಿ. ಕೋಟಿಗೊಬ್ಬ ಯಾರೋ ಒಬ್ಬ ಬುದ್ಧ ಅನ್ಕೊಂಡು ಹೋಗಿ ಅಲ್ಲಿಂದ ಭ್ರಮನಿರಸವಾಗಿ ಬಂದು ಜಗತ್ತಿನಲ್ಲಿ ಎಲ್ಲರಿಂದ ಮನ್ನಣೆ ಪಡೆದಂಥದ್ದು. ನೆಕ್ಸ್ಟ್ ಹೋಗೋಣ.
ನೆಕ್ಸ್ಟ್ ಹೋಗೋಣ. ಇವೆಲ್ಲ ನಮ್ಮ ವಿಶ್ವರೂಪನ ನಮ್ಮಲ್ಲಿ ಯೋಚನೆ ಮಾಡ್ತಾರೆ ನಮ್ಮ ಹಿಂದಿನವರು ಅಂತ. ಇದೆಲ್ಲ ಭಯ ಹುಟ್ಟಿಸುತ್ತೆ ಮೊದಲು, ಅದರಿಂದನೇ ಭಯ ಮತ್ತು ಭಕ್ತಿ. ಇಲ್ಲಿ ನೋಡಿ, ಇದು ಭಯ. ಆಕಾಶದಲ್ಲಿ ನೋಡ್ತಾ ಇರ್ತಾನೆ, ಇದ್ದಕ್ಕಿದ್ದಾಗನೇ ಸೂರ್ಯ ಒಂದು ಹಂಚು ಕಪ್ಪಾಯಿತು. ಬರ್ತಾ 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 ಇಡೀ ಸೂರ್ಯ ಬಿಂಬವೇ ಮುಚ್ಕೋತಾ ಬಂತು. ಬರಿಗಣ್ಣಲ್ಲಿ ನೋಡೋದಕ್ಕೆ ಕೂಡ ಆಗ್ತಾ ಇರಲ್ಲ ಅಂಥದ್ದು. ನೋಡ್ಲೋ ಬೇಡವೋ, ಭಯ ಭಯ ಭಯ. ಇದ್ದಕ್ಕಿದ್ದಾಗನೇ ಸೂರ್ಯಬಿಂಬ ಮುಚ್ಚೋಯ್ತು, ಕಪ್ಪು ಭಾಗ ಆಗೋಯ್ತು. ಅಲ್ಲಿವರೆಗೆ ಚಿಲಿಪಿಲಿ ಗುಡ್ತಾ ಇದ್ದಂಥ ಪಕ್ಷಿಗಳೆಲ್ಲವೂ ಕೂಡ ಒಂದು ಎಂತಹ ಮೌನ ಅಂತ ಹೇಳಿದ್ರೆ ಏನು ಮಾಡಬೇಕು ಗೊತ್ತಾಗದೆ ಪಕ್ಷಿಗಳೆಲ್ಲ ದಿಗ್ಭ್ರಮೆಯಿಂದ ಪಕ್ಕದಲ್ಲಿ ಕೂತಿವೆ. ಅವುಗಳ ಚರ್ಪಿಂಗ್ ಸೌಂಡೇ ಇಲ್ಲ ಅಲ್ಲಿ. ಎಲ್ಲಿ ನೋಡಲಿ ನೀರವತೆ. ಇದ್ದಕ್ಕಿದ್ದಾಗಲೇ ಬೆಳಗಿನ ಆಕಾಶದಲ್ಲಿ ನೀವು ಗ್ರಹ ಕಾಣಿಸುತ್ತೆ. ಶುಕ್ರ ಗ್ರಹ ಕಾಣಿಸ್ತು ನನಗವತ್ತು, ನಕ್ಷತ್ರ ಕಾಣಿಸುತ್ತೆ. ಏನಾಗೋಯ್ತು ನಮ್ಮ ಸೂರ್ಯನಿಗೆ? ಭಯ ಅತ್ಯಂತ ಸಹಜ. ಅದರ ಹಿಂದ್ಗಡೆ ಸಹಜವಾಗಲೇ ಅನೇಕ ಪುರಾಣದ ಕಥೆಗಳು, ನಂಬಿಕೆಗಳು ಹುಟ್ಟುಕೊಂಡು ಬರುತ್ತವೆ. ನೋಡ್ತಾ ಇದ್ದಾಗೇನೆ ಇನ್ನೊಂದು ಅಂಚಿನಿಂದ ಸೂರ್ಯ ಓಪನ್ ಆಯಿತು, ಬೆಳಕು ಕಾಣಿಸ್ತು. ಹಂತ ಹಂತವಾಗಿ ಸೂರ್ಯನಿಗೆ ಬಿಡುಗಡೆ ಆಯಿತು. ಮತ್ತೆ ನಮ್ಮ ಸೂರ್ಯ, ಮತ್ತೆ ಹಿಂದಿನ ದಿನ, ಮತ್ತೆ ಪಕ್ಷಿಗಳೆಲ್ಲವೂ ಕೂಡ ಹಾರೋದಕ್ಕೆ ಶುರುವಾಯಿತು, ಶಬ್ದ ಮಾಡೋದಕ್ಕೆ ಶುರುವಾಯಿತು. ಜೀವನ ತನ್ನಷ್ಟಿಗೆ ತಾನೇ ಗಂಗಾ ನದಿ ಹರಿದಾಗೆ ಹರಿದುಕೊಂಡು ಮುಂದಕ್ಕೆ ಹೋಯಿತು. ಇದು ನೈಸರ್ಗಿಕ ಘಟನೆ. ಈ ನಿಸರ್ಗದ ಘಟನೆಯನ್ನು ನೋಡಿದಾಗ ಅನೇಕ ಜನಗಳ ಮನಸ್ಸಿನಲ್ಲಿ ಅನೇಕ ರೀತಿಯಾದಂಥ ಪರಿಕಲ್ಪನೆಗಳು ಬಂದು ಮುಖ್ಯವಾಗಿ ಉಳಿದದ್ದೇನು ಅಂದರೆ ಭಯ. ಭಯ. ಸೂರ್ಯನಿಗೆ ಏನೂ ಆಗಿಲ್ಲ, ಚಂದ್ರ ಮಾತ್ರ ಭೂಮಿ ಸೂರ್ಯರ ಮಧ್ಯೆ ಬಂದದ್ದರಿಂದ ಕ್ಷಣಿಕವಾಗಿ ಸೂರ್ಯಬಿಂಬ ನಮ್ಮ ಕಣ್ಣೆಮರೆಯಾಗಿತ್ತು ಅನ್ನೋದನ್ನು ಹೇಳೋದಕ್ಕೆ ನಾವು ಕ್ರಿಸ್ತಶಕ 5ನೇ ಶತಮಾನದವರೆಗೆ ಕಾಯಬೇಕಾಯಿತು. ಅಲ್ಲಿಯವರೆಗೆ ಅನೇಕ ನಂಬಿಕೆಗಳು. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ನೋಡಿ, heavenly bodies, ancient science including India and the West. What was it? What was that ancient science? ನೆಕ್ಸ್ಟ್ ಹೋಗೋಣ. ಇಲ್ಲಿ ನೋಡಿ, ಇವನ ಹೆಸರು ಇಲ್ಲದೆ ನೀವು ಇಲ್ಲಿ ಕೂತಿರೋವರೆಲ್ಲ ನೀವು ಯಾವುದೇ ಜ್ಞಾನಶಾಖೆಯನ್ನು ಅಭ್ಯಾಸ ಮಾಡಿರಿ, ಮೊದಲನೇ ಪುಟದಲ್ಲಿ ಬರೋದೇ ಅರಿಸ್ಟಾಟಲ್ ಅಂತ. ವೆಸ್ಟರ್ನ್ ಎಜುಕೇಷನ್ ತಗೊಂಡಾಗ ಅಷ್ಟೇ ಅರಿಸ್ಟಾಟಲ್. ಇವನು ಅಲೆಕ್ಸಾಂಡರ್. ಅಲೆಕ್ಸಾಂಡರ್ನ ಅವನು ಹೇಳ್ತಾನೆ. ನೆಕ್ಸ್ಟ್ ನೀವು ಕ್ಲಿಕ್ ಮಾಡ್ತಾನೆ ಇರಿ ರಾಮ್ ಅವರೇ, ಲೇಟ್ ಆಗಿಬಿಡುತ್ತೆ ಹೇಳ್ತಿದ್ರೆ. ಅವನೇನು ಅಡ್ವೈಸ್ ಮಾಡ್ತಾರೆ? ಲುಕ್ ಮೈ ಸನ್, ಟು ಗೋ ಔಟ್ ಅಂಡ್ ಮೆಷರ್ ಸಮಥಿಂಗ್ ಈಸ್ ಅನ್ ಆಕ್ಟಿವಿಟಿ ಮೋರ್ ಸೂಟೆಡ್ ಟು ಎ ಕ್ರಾಫ್ಟ್ಸ್ಮನ್ ಆರ್ ಎ ಸ್ಲೇವ್. ಮನುಷ್ಯನ ಚಿಂತನ ಶಕ್ತಿಗೆ ಮೊದಲ ಕಡಿವಾಣ ಇವನು ಹಾಕಿಬಿಟ್ಟ. ನೀವು ಕ್ಲಿಕ್ ಮಾಡ್ತಾನೆ ಇರಿ. ನಾನು ಅರಿಸ್ಟಾಟಲ್. ಇವನು ಆರ್ಮ್ ಚೇರ್ ಥಿಂಕರ್. ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಏನಿಲ್ಲ, ಕೂತ್ಕೊಂಡ್ಬಿಟ್ಟು ತಮಾಷೆಗೆ ಜಿ ಪಿ ರಾಜರತ್ನಂ ಹೇಳ್ತಾ ಇದ್ರು, ರೂಮ್ ಕೊಠಡಿ ಬಾಗಿಲು ಹಾಕೊಂಡ್ಬಿಟ್ಟು ಪತ್ತೆದಾರಿ ಕಾದಂಬರಿಗಳನ್ನು ಒಂದಾದ್ಮೇಲೆ ಮನಸ್ಸಿನಲ್ಲಿ ಸೃಷ್ಟಿ ಮಾಡ್ಕೊಂಡು ಹೋಗ್ತಾನೆ ಇರ್ಬೋದು. ನೀವು ಪ್ರಪಂಚದ ಜನ ಸಂಪರ್ಕ ಇಟ್ಕೋಬೇಕಾದ್ದೇ ಇಲ್ಲ. ಇವನು ಆರ್ಮ್ ಚೇರ್ ಥಿಂಕರ್. ಇವನು ಏನಾದರೂ ನಾನು ಹೇಳಿದರೆ ತರ್ಕದಿಂದ ನಾನು ಯಾವ ಒಂದು ಸಿದ್ಧಾಂತವನ್ನು ಹೇಳ್ತೀನೋ ಆ ಸಿದ್ಧಾಂತವನ್ನು ನಂಬುವಷ್ಟೇ ನಿನ್ನ ಕೆಲಸ. ಅದನ್ನು ಪ್ರಯೋಗಕ್ಕೆ ಒಳಪಡಿಸಿ ಗಣಿತದ ಒಂದು ಪರಿಭಾಷೆಯಲ್ಲಿ ಅದನ್ನು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋದಿದೆಯಲ್ಲ, ಅದು ನಮ್ಮಂತಹ ಜ್ಞಾನಿಗಳು ಮಾಡ್ತಕ್ಕಂಥ ಕೆಲಸ ಅಲ್ಲ, ಅದು ಗುಲಾಮರ ಕೆಲಸ. ಯಾವಾಗ ಆರ್ಟಿಸಾನ್ಸ್, ಕ್ರಾಫ್ಟ್ಸ್ಮೆನ್, ಅಗ್ರಿಕಲ್ಚರಿಸ್ಟ್, laborers who generate wealth, food for all of us, preserves the culture to the future posterity. ಟೆಂಪಲ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಕಟ್ಟಿರ್ಬೋದು. ಇದನ್ನೆಲ್ಲ ಮಾಡಿದವರು ಯಾರು? ದೇ ಆರ್ ದಿ ಕ್ರಾಫ್ಟ್ಸ್ಮೆನ್. ವಾಟ್ ವಿ ನಾರ್ಮಲಿ ಡಿಸ್ಕ್ರೈಬ್ ಎಸ್ ವೆರಿ ವೆರಿ ಆರ್ಡಿನರಿ ಪೀಪಲ್. ಅವರನ್ನು ಸಮಾಜ ಗುರುತಿಸದೇ ಇದ್ದರೆ ಶ್ರವಣ ಬೆಳಗೊಳದ ಗೊಮ್ಮಟ ಮೂರ್ತಿಯನ್ನು ಅಷ್ಟು ಎತ್ತರದಲ್ಲಿ ಸ್ಥಾಪನೆ ಮಾಡಬೇಕಾದ್ರೆ ಅಲ್ಲಿ ಇರತಕ್ಕಂಥ ಯಾವುದೋ ಜೈನ ಗುರು ಮಾಡಲಿಲ್ಲ, ಚಾವುಂಡರಾಯ ಮಾಡಲಿಲ್ಲ. ಆ ಪರಿಕಲ್ಪನೆ ಕೊಟ್ಟ ಅವನಿಗೆ ಆಸೆ ಇತ್ತು ಅಷ್ಟೇ. ತಮ್ಮ ಜೀವವನ್ನು ಬಲಿ ಕೊಟ್ಟು ಕೆಲಸ ಮಾಡಿದ ಕ್ರಾಫ್ಟ್ಸ್ಮನ್ನಿಗೆ ಸಮಾಜದಲ್ಲಿ ನಿಕೃಷ್ಟವಾದ ಸ್ಥಾನವನ್ನು ಕೊಟ್ಟ ದೇಶ ಅತ್ಯಂತ ಹೀನಾಯವಾಗಿರತಕ್ಕಂಥ ಬಡತನದ ದೇಶವಾಗಿ ಪರ್ಯವಸಾನಗೊಳ್ಳುತ್ತೆ. ಎಲ್ಲಿ ಕ್ರಾಫ್ಟ್ಸ್ಮನ್, ದೇ ಆರ್ ದಿ ಪೀಪಲ್. ವೆಸ್ಟರ್ನ್ ಸೈನ್ಸ್ ಹೇಗೆ ಬೆಳೀತು? ಎ ಗೋಲ್ಡ್ ಸ್ಮಿತ್, ಎ ಬ್ಲ್ಯಾಕ್ ಸ್ಮಿತ್, ಎ ಕಾರ್ಪೆಂಟರ್, ಎ ಪೇಂಟರ್, ಸಣ್ಣ ಸಣ್ಣ ಕೆಲಸ ಮಾಡೋರು.
ಅವರುಗಳು ತಾವು ಮಾಡತಕ್ಕಂಥ ಕೆಲಸದ ಬಗ್ಗೆ ಹೆಚ್ಚು ಹೆಚ್ಚು ಚಿಂತನೆಯನ್ನು ಮಾಡಿ ಇದನ್ನು ಇನ್ನಷ್ಟು ಪರಿಷ್ಕಾರ ಮಾಡ್ಬೋದು ಅಂತ ಅಂದ್ಕೊಂಡು ಅದ್ಭುತವಾಗಿರತಕ್ಕಂಥ ವಿಜ್ಞಾನ, ಅಲ್ಲಿಂದ ಎಂಜಿನಿಯರಿಂಗ್ ಮುಂಚೆ ತಂತ್ರಜ್ಞಾನ, ವಾಟ್ ವಿ ಕಾಲ್ ಟೆಕ್ನಾಲಜಿ ಡೆವಲಪ್ ಆಯಿತು. ನನಗೆ ಯಾವಾಗಲೂ ಆಶ್ಚರ್ಯವಾಗ್ತಕ್ಕಂಥದ್ದು ಅದ್ಭುತವಾದ ಚಿಂತನೆಗಳನ್ನು ಹುಟ್ಟಿ ಹಾಕಿದಂಥ ನಮ್ಮ ದೇಶದಲ್ಲಿ ಅಲ್ಲಿ ಆದಂತಹ ಬದಲಾವಣೆಗಳು, ಎಂಜಿನಿಯರಿಂಗ್, ಟೆಕ್ನಾಲಜಿ ಯಾಕೆ ಡೆವಲಪ್ ಆಗಲಿಲ್ಲ? ನಾವೆಲ್ಲರೂ ಯೋಚನೆ ಮಾಡಬೇಕಂತ. ಈಗ ನಾವು ಹಿಂದಕ್ಕೆ ಹೋಗಿ ಅದನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮುಂದೆ ನಾವು ಏನು ಮಾಡಬೇಕು? ಮುಂದೆ ನಾವು ಮಾಡಬೇಕಾಗಿರೋದು ನಮ್ಮ ಮಾನಸಿಕ ಏನು ಒಂದು ಜಡತ್ವ ಇದೆ, ನಾವು ಯಾರನ್ನೋ ಶ್ರೇಷ್ಠರು ಅಂತ ಕರೀತೀವಿ, ಇನ್ಯಾರನ್ನೋ ಅಂಥ ಶ್ರೇಷ್ಠರು ಅಲ್ಲ ಅಂತ ಕರೀತೀವಿ. ಆ ಡಿಸ್ಟಿಂಕ್ಷನ್ ಯುರೋಪ್ನಲ್ಲಿ ಮಾಡಬಾರದಂಥ ಅನಾಹುತಗಳನ್ನು ಮಾಡಿತು. ಅರಿಸ್ಟಾಟಲ್ನಿಂದ ಸುಮಾರು 14ನೇ ಶತಮಾನಕ್ಕೆ ಬರೋ ತನಕ ಕತ್ತಲೆಯ ಯುಗವಾಗಿ ಉಳ್ಕೊಂತು. ಯಾಕೆ? ಅರಿಸ್ಟಾಟಲ್ ಸೆಡ್, ನೀವೇನು ವೆರಿಫೈ ಮಾಡಬೇಕಾದಿಲ್ಲ, ಎಕ್ಸ್ಪೆರಿಮೆಂಟ್ ಮಾಡಬೇಕಾದಿಲ್ಲ, ಮ್ಯಾಥಮೆಟಿಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಬೇಕಾಗಿಲ್ಲ. ನಾನು ಹೇಳ್ತೀನಿ, ಹೆಂಗಸರ ಬಾಯಿನಲ್ಲಿ ಗಂಡಸರ ಬಾಯಿನಲ್ಲಿ ಇರೋದಕ್ಕಿಂತ ಕಡಿಮೆ ಹಲ್ಲುಗಳಿವೆ. ಬಿಲೀವ್ ದ್ಯಾಟ್. ಅವನಿಗೆ 2 ಹೆಂಡತಿಯರು. ಎಂಥ ಅರಸಿಕನೋ ಏನೋ ನನಗೆ ಗೊತ್ತಿಲ್ಲ. ತನ್ನ ಹೆಂಡತಿಯ ಬಾಯಿ ತೆಗೆಸಿ ತಾನು ನೋಡಿದ್ದಿದ್ದರೆ ಅವನಿಗೆ ಗೊತ್ತಾಗ್ತಾ ಇತ್ತು 2 ಹೆಂಡತಿಯರ ಬಾಯಿನಲ್ಲೂ ಇರೋದು ಹಲ್ಲುಗಳು ತನಗೆಷ್ಟಿದೆಯೋ ಅಷ್ಟೇ ಇದೆ ಅಂತ. ಆದರೆ ಎಕ್ಸ್ಪೆರಿಮೆಂಟ್ ಆಗಿಬಿಡುತ್ತೆ, ಪ್ರಯೋಗ ಆಗಿಬಿಡುತ್ತೆ. ಪ್ರಯೋಗ ಯಾರು ಮಾಡೋದು? ಗುಲಾಮರು, ಸ್ಲೇವ್ಸ್. ವೆರಸ್ ಇನ್ ಪರ್ಷಿಯಾ, ಇನ್ ಅರೇಬಿಯಾ, ಈಜಿಪ್ಟ್, ಚೈನಾ, ಇಂಡಿಯಾ ಈ ಭಾವನೆ ಇರಲಿಲ್ಲ. ಹೀಗಾಗಿ ನಮ್ಮ ಗೋಲ್ಡನ್ ಪೀರಿಯಡ್ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ, ಗುಪ್ತರ ಕಾಲ ಇರ್ಬೋದು, ಅದರ ಹಿಂದಿನ ಕಾಲ ಇರ್ಬೋದು, ಅಲ್ಲಿ ಪ್ರಯೋಗಶೀಲರಾಗಿದ್ರು, ಒಬ್ಬರನ್ನ ಒಬ್ಬರು ಒಪ್ಕೋತಾ ಇದ್ರು, ಟೀಕೆ ಮಾಡ್ತಾ ಇದ್ರು. ಆರ್ಯಭಟನನ್ನ ವರಾಹಮಿಹಿರ ಟೀಕೆ ಮಾಡ್ತಾನೆ. ಆರ್ಯಭಟ ಭೂಮಿ ತನ್ನ ಅಕ್ಷದ ಮೇಲೆ ತಾನು ದಿನಕ್ಕೊಂದ್ಸಾರಿ ಸುತ್ತೋದ್ರಿಂದ ಹಗಲು ರಾತ್ರಿಗಳಾಗುತ್ತೆ ಅಂತ ಆರ್ಯಭಟ ಕೊಟ್ರೆ, ವೆಸ್ಟರ್ನ್ ಸೈನ್ಸ್ನದು ಇರಲಿಲ್ಲ. ಜಿಯೋ ಸ್ಟೇಷನರಿ, ಭೂಮಿ ಸ್ಥಗಿತವಾಗಿದೆ. ಆರ್ಯಭಟ ಅದನ್ನು ಒಪ್ಪಲ್ಲ. ನೋಡಿ ಚಿಂತನೆ ಹೇಗೆ ಬಂತು ಅಂತ. ಒಂದು ವೇಳೆ ಅವನ ಮೇಲೆ ಒಂದು ಅಂಕುಶ ಇದ್ದಿದ್ರೆ, ಅರಿಸ್ಟಾಟಲ್ ತರಹದ ಒಂದು ಅಂಕುಶ ಇದ್ದಿದ್ದರೆ ಆರ್ಯಭಟನಿಗೆ ಧೈರ್ಯವೇ ಬರ್ತಾ ಇರಲಿಲ್ಲ ಅದನ್ನು ಹೇಳೋದಕ್ಕೆ. ವರಾಹಮಿಹಿರ ನೋಡಿ, ಆರ್ಯಭವನ ಸಮಕಾಲೀನನೇ ಸ್ವಲ್ಪ ಮುಂದೆ ಬಂದಂಥವನು, ತುಂಬ ಅಪಾರವಾದ ಗೌರವ ಇತ್ತು. ಅವನು ಅಯ್ಯೋ ಆರ್ಯಭಟ ಹೇಳಿಬಿಟ್ಟಿದ್ದಾನೆ, ನಾನು ಯಾರು ಅದರ ಬಗ್ಗೆ ಚರ್ಚೆ ಮಾಡೋದು ಅನ್ನೋದಕ್ಕೆ. ಅವನು ಕೇಳ್ತಾನೆ, ಆರ್ಯಭಟ ಹೇಳಿದ್ದೆಲ್ಲ ಬೊಗಳೆ ಅದು. ಒಂದು ವೇಳೆ ಭೂಮಿ ತನ್ನಕ್ಷದ ಮೇಲೆ ತಾನು ಸುತ್ತಾ ಇರೋದು ನಿಜವಾಗಿದ್ರೆ, ಬೆಳಗ್ಗೆ ಗೂಡು ಬಿಟ್ಟ ಹಕ್ಕಿ ಸಂಜೆ ಅದೇ ಗೂಡಿಗೆ ಬಂದು ತನ್ನ ಮರಿಗೆ ಗುಟಕನ್ನು ಹೇಗೆ ಕೊಡಕ್ಕೆ ಸಾಧ್ಯ? ಅವನ ಚಿಂತನೆ ಇದಷ್ಟೇ. ನಾನು ಅವನನ್ನು ಹೆಚ್ಚು ಅಂತಾನೂ ಕರೆಯೋಲ್ಲ, ಕಡಿಮೆ ಅಂತಾನೂ ಕರೆಯೋಲ್ಲ. ಹಿ ಹ್ಯಾಡ್ ದಿ ಗಟ್ಸ್ ಟು ಚಾಲೆಂಜ್ ಅನ್ ಅಥಾರಿಟಿ ಲೈಕ್ ಆರ್ಯಭಟ. ದಟ್ ಇಸ್ ಇಂಡಿಯಾ. ದಟ್ ಇಸ್ ಇಂಡಿಯಾ. ನಾವು ಅಪ್ರಿಷಿಯೇಟ್ ಮಾಡಬೇಕಾದ್ದು ಈ ಮನೋಭಾವವನ್ನು. ಒಂದೇ ಭಗವದ್ಗೀತೆಗೆ ಎಷ್ಟು ಭಾಷ್ಯಗಳು. ಸೊಸೈಟಿ ಅಕ್ಸೆಪ್ಟೆಡ್ ದಟ್. ಸೊಸೈಟಿ ಅಕ್ಸೆಪ್ಟೆಡ್ ದಟ್. ನಮ್ಮಲ್ಲಿ ವೈವಿಧ್ಯತೆಗೆ ಯಾವತ್ತೂ ಮನ್ನಣೆ ಇದೆ. ಅದೇ ರೀತಿ ಎಲ್ಲರನ್ನೂ ಕೂಡ ನಾವು ಮನ್ನಣೆ ಕೊಡ್ತೀವಿ, ಅವರಿಗೆ ಗೌರವವನ್ನು ಕೊಡ್ತೀವಿ. ಮುಂದೆ ಬರ್ತಾ ಬರ್ತಾ ಈ ಒಂದು ಮನೋಭಾವ ಕೆಟ್ಟೋಯ್ತು. ಅದನ್ನು ಸರಿಪಡಿಸೋದಕ್ಕೆ ಇನ್ನೂ ಎಷ್ಟು ದಶಕಗಳೇ ಬೇಕಾಗುತ್ತೋ ನನಗಂತೂ ಗೊತ್ತಿಲ್ಲ. ನೆಕ್ಸ್ಟ್, ಇವನು ಕೊಪರ್ನಿಕಸ್. ಮೊದಲ ಬಾರಿಗೆ ಇವನು ಸೂರ್ಯ ಕೇಂದ್ರ ಸಿದ್ಧಾಂತವನ್ನು ಕೊಟ್ಟ. ನೋಡಿ, ಫಾರ್ ಮೆನಿ ಮಿಲೆನಿಯಮ್ the belief that Earth was at the center of the universe held back the advancement of our understanding of the true nature of the solar system. ಬಹಳ ಜನ ಅನ್ಕೋಬಹುದು, ಏನು ಭೂಮಿ ಮಧ್ಯ ಇದ್ದು ಸುತ್ತು ಸೂರ್ಯ ಸುತ್ತಿದ್ರೇನು, ಸೂರ್ಯ ಮಧ್ಯ ಇದ್ದು ಭೂಮಿ ಸುತ್ತಿದ್ರೇನು ಅಂತ. ನೋ, ನಮ್ಮ ಮೈಂಡ್ ಸೆಟ್ ಇದೆಯಲ್ಲ, ನಮ್ಮ ಚಿಂತನ ಕ್ರಮ ಇದೆಯಲ್ಲ, ಅದು ಇವುಗಳೆಲ್ಲರ ಮೇಲೆ ಅವಲಂಬಿಸಿರುತ್ತೆ. ದಿ ಮೊಮೆಂಟ್ ದಿಸ್ ಐಡಿಯಾ ಹಿ ಕೇಮ್ ದಟ್ ಸನ್ ಸೆಂಟರ್ ಸಿಸ್ಟಮ್, ಅಲ್ಲಿವರೆಗೆ ಜಡತ್ವ ಇದ್ದಂಥ ಒಂದು ಚಿಂತನೆಯನ್ನು ಮಾಡ್ತಾ ಇದ್ದಂಥ ಜ್ಞಾನಿಗಳಲ್ಲಿ, ಬುದ್ಧಿವಂತರಲ್ಲಿ ಏನೋ ಒಂಥರ ಒಂದು ಚೈತನ್ಯ ಮೂಡ್ತು ಅಲ್ಲಿ. ಇಟ್ ಮೇ ಬಿ ರೈಟ್ ಆರ್ ಇಟ್ ಮೇ ಬಿ ರಾಂಗ್. ನಾಟ್ ದಟ್ ಅವ್ನು ಕೊಪರ್ನಿಕಸ್ ಹೇಳ್ದ ಅಂತ ನಾವು ಒಪ್ಕೋಬೇಕಾದ್ದಲ್ಲ, ನಾವು ಒಪ್ಕೋಬೇಕಾದ್ದಿಲ್ಲ. ಈ ಆಡಿಟೋರಿಯಂನಲ್ಲಿ ಕೂತಿರೋರು, ನಮ್ಮ ಅನುಭವ ಅದಲ್ವೇ ಅಲ್ಲ, ನಮ್ಮ ಅನುಭವ ಅದಲ್ವೇ ಅಲ್ಲ. ಹಾಗಾದರೆ ಆಗ ಬೇರೆಯವರ ಅನುಭವವನ್ನು ತಗೊಂಡು ಪ್ರಯೋಗಕ್ಕೆ ಅದನ್ನು ಒಳಪಡಿಸಿದಾಗ ನಮ್ಮ ಅನುಭವ ಎಲ್ಲವೂ ಕೂಡ ಸರಿಯಾಗಿ ಇರಬೇಕು ಅಂತೇನಿಲ್ಲ, ಅದೇನು ಇರಲೇಬೇಕು ಅಂತೇನಿಲ್ಲ. ಅದು
ಒಂದು ಚಾಟಿ ಇದ್ದಾಗಷ್ಟೇ ಹೊಡೆಯುತ್ತೆ ನಮ್ಮ ಮನಸ್ಸಿಗೆ, ನಾವು ಮತ್ತೆ ಚಿಂತನೆಗಳಿಗೆ ನಮ್ಮನ್ನು ಹಚ್ಚುತ್ತೆ. ಅದು ಆಗ್ತಿದ್ದ ಹಾಗೆ ನೆಕ್ಸ್ಟ್ ಗೆಲಿಲಿಯೋ ಬರ್ತಾನೆ. ನೋಡಿ, ಗೆಲಿಲಿಯೋದು ಒಂದೇ ಒಂದು ವಾಕ್ಯ ಹೇಗೆ ಇಡೀ ಪಾಶ್ಚಿಮಾತ್ಯ ವಿಜ್ಞಾನಕ್ಕೇನೆ ಒಂದು ಚೈತನ್ಯವನ್ನು ಕೊಟ್ಟ, ಆ ಇನರ್ಷಿಯ ಏನು ಜಡತ್ವ ಇತ್ತು ಅದಕ್ಕೆ ಚಲನೆಯನ್ನು ಕೊಟ್ಟ ಅಂತ ಹೇಳಿದ್ರೆ, ಫ್ರಮ್ ದಿ ಟೈಮ್ ಆಫ್ ವೆರಿ ಅರ್ಲಿಯಸ್ಟ್ ಸಿವಿಲೈಸೇಷನ್ ಪೀಪಲ್ ಹ್ಯಾವ್ ವಂಡರ್ಡ್ ಅಬೌಟ್ ದ ವರ್ಲ್ಡ್ ದೇ ಲಿವ್ ಇನ್. ದಿ ಮಿಸ್ಟೀರಿಯಸ್ ವರ್ಲ್ಡ್ ಆಫ್ ದ ಹೆವೆನ್ಸ್ ಅಬೌವ್ ದೆಮ್ ಕ್ರಿಯೇಟೆಡ್ ಆ ಅಂಡ್ ವಂಡರ್ ಇನ್ ದೆಮ್. ಇದು ಸ್ಟೇಟ್ಮೆಂಟ್ ಆಫ್ ಫ್ಯಾಕ್ಟ್. ಇದು ಎಲ್ಲರಿಗೂ ಆಶ್ಚರ್ಯ ಹುಟ್ಟಿಸುವಂಥದ್ದೇ. ನೆಕ್ಸ್ಟ್ ಒನ್ ಗೆಲಿಲಿಯೋದು ನೋಡಿ. ಇದು ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಒಂದು ವಾಕ್ಯ, ಇದರಲ್ಲೇನಂತ ಅದ್ಭುತ ಇಲ್ಲ. ಆದರೆ ಗಮನ ಇಟ್ಟು ನೋಡಿ. ಐ ಡೂ ನಾಟ್ ಫೀಲ್ obliged to believe that the same God who has endowed us with senses, reason and intellect has intended us to forego their use. ಎಕ್ಸಾಕ್ಟ್ಲಿ ಇದನ್ನೇ ಅರಿಸ್ಟಾಟಲ್ ಮಾಡಿದ್ದು. He simply dismissed that. ನಾನು ಏನು ತಾರ್ಕಿಕವಾಗಿ ಅನ್ಕೋತೀನೋ ಅದೇ ಸತ್ಯ. ಕಣ್ಣು, ಕಿವಿ, ಮೂಗು, ಪಂಚೇಂದ್ರಿಯಗಳ ಅವಶ್ಯಕತೆ ಇಲ್ಲ. The night sky always fascinated the young Galileo, and he was dreaming of seeing the finer details someday in his life. The dream came true when he learned about the telescope built by ರಾಮಸ್ವಾಮಿಗಳು ಹೇಳಿದಾಗೆ ಲಿಪುಷೆ. ಈ ಲಿಪುಷೆ ಅಂತಕ್ಕಂಥ ಕನ್ನಡಕವನ್ನು ಮಾಡ್ತಕ್ಕಂಥದ್ದು. ಅವನು ನಾವು ಇವತ್ತೇನು ನೆದರ್ಲ್ಯಾಂಡ್ಸ್ ಅಂತ ಕರಿತೀವಿ, ಹಾಲೆಂಡ್ ಅಂತ ಕರಿತೀವಿ, ಆ ಹಾಲೆಂಡ್ ದೇಶದವನು. ನೋಡಿ, ಯುರೋಪ್ನಲ್ಲಿ ನೀವು ಬೇರೆ ಜರ್ಮನಿ, ಫ್ರಾನ್ಸ್, ಬೇರೆ ಎಲ್ಲ ತಗೊಳ್ಳಿ, ಈ ನೆದರ್ಲ್ಯಾಂಡ್ಸ್ ಇದೆಯಲ್ಲ, ದಟ್ಸ್ ದ ಓನ್ಲಿ ಕಂಟ್ರಿ ಇನ್ ಯುರೋಪ್ ಡ್ಯೂರಿಂಗ್ ದಟ್ ಟೈಮ್ ವಿತ್ ಎನ್ಕರೇಜ್ಡ್ ಇಂಡಿಪೆಂಡೆಂಟ್ ಥಿಂಕಿಂಗ್, ಈವನ್ ಚಾಲೆಂಜಿಂಗ್ ವಾಟ್ ಈಸ್ ರಿಟನ್ ಇನ್ ಬೈಬಲ್. ನೋಡಿ ಎಂತ, ಅವರೆಲ್ಲ ಕ್ರಿಶ್ಚಿಯನ್ಸ, ಅವರೆಲ್ಲ ರೋಮನ್ ಕ್ಯಾಥಲಿಕ್ಸ, ಎಲ್ಲ ಕ್ರಿಶ್ಚಿಯನ್ಸ. ಗೆಲಿಲಿಯೋಗ ತೊಂದರೆ ಆಯಿತು ಅಂತ ಕಂಡು ಬರ್ತಿದ್ದ ಹಾಗೇನೆ ನೆದರ್ಲ್ಯಾಂಡ್ಸ್ನವ್ರು ಅವ್ನಿಗೊಂದು ಲೆಟರ್ನ ಕಟ್ ಕಳಿಸ್ತಾರೆ, ನಿನಗೆ ಪ್ರೊಫೆಸರ್ಶಿಪ್ ಕೊಡ್ತೀವಿ, ಬಾ ಇಲ್ಲಿ, ನಿನಗೇನು ಅನ್ಸುತ್ತೋ ಅದನ್ನು ಹೇಳು, ಒಪ್ಕೊಳ್ಳೋದು ಬಿಡೋದು ನಮ್ಮಿಷ್ಟ, ಹೇಳು. ಅದ್ಭುತವಾಗಿರ್ತಕ್ಕಂಥ ಥಿಂಕರ್ಸ್ ಎಲ್ಲ ಆ ಎರಾದಲ್ಲಿ ಬಂದವರು ಫ್ರಮ್ ನಾವತ್ತೇನು ಹಾಲೆಂಡ್ ಅಂತ ಕರಿತೀವಿ ಅಲ್ಲಿನವರನ್ನ. ಎಲ್ಲಿ ಮುಕ್ತ ಚಿಂತನೆಗೆ ಅವಕಾಶವಿರುತ್ತೋ, ಯಾವ ಸಮಾಜದಲ್ಲಿ ಮುಕ್ತ ಚಿಂತನೆಯನ್ನು ಗೌರವಿಸ್ತಾರೋ ಆ ಸಮಾಜ ಅದ್ಭುತವಾಗಿರ್ತಕ್ಕಂಥ ಪ್ರಗತಿಯನ್ನು ಸಾಧನೆ ಮಾಡುತ್ತೆ. ಮುಕ್ತ ಚಿಂತನೆಯನ್ನು ವಿರೋಧ ಮಾಡಿ ಸಂಪ್ರದಾಯ ಅಂತಕ್ಕಂಥ ಒಂದು ಶಬ್ದದಿಂದಲೋ, ಆಚರಣೆ ಅಂತಕ್ಕಂಥ ಶಬ್ದದಿಂದಲೋ ನಮ್ಮ ಹಿರಿಯರು ಮಾಡಿದವರೆಲ್ಲ ದಡ್ಡರೇ ಅಂತ ಖಂಡಿತ ಅಲ್ಲ, ಅವರು ದಡ್ಡರಲ್ಲ. ಅದರಿಂದಲೇ ಅವರು ಹೇಳಿದ್ದು ಕಾಲ ಕಾಲಕ್ಕೆ ಬದಲಾವಣೆ ಮಾಡಿಕೊಳ್ಳಿ. ವರಾಹಮಿಹಿರ ಅದೇ ಮಾತನ್ನ ಹೇಳ್ತಾನೆ. ಉತ್ತರಾಯಣ ಬರೋದು ಹಿಂದೆ ವೇದಾಂಗ ಜ್ಯೋತಿಷದ ಕಾಲದಲ್ಲಿ ಉತ್ತರಾಯಣ ಪ್ರಾರಂಭ ಆಗ್ತಾ ಇದ್ದದ್ದು. ನಾವು ನಕ್ಷತ್ರಗಳನ್ನ ಅಶ್ವಿನಿ, ಭರಣಿ, ಕೃತಿಕಾರೋಹಿಣಿ, ಮೃಗಶಿರ ಅಂತ ಏನು ನಾವು ಬರ್ಕೊಂಡು ಬರ್ತಾ ಇದ್ದೀವಿ, ಮೇಷ ಸಂಕ್ರಮಣ ಅಂತ ನಾವೇನನ್ನು ಕರಿತೀವಿ, ಅದು ಮೇಷರಾಶಿಯಲ್ಲಿ ಅಶ್ವಿನಿಯಿಂದ ಆಗ್ತಾ ಇರಲಿಲ್ಲ, ಕೃತಿಕಾ ನಕ್ಷತ್ರದಿಂದ ಆಗ್ತಾ ಇತ್ತು. ನೀವು ಒಂದೊಂದು ಶತಮಾನದ ಲೆಕ್ಕಗಳನ್ನು ತಗೊಂಡ್ರಿ ಅಂತ ಹೇಳಿದ್ರೆ ಹಿಂದಕ್ಕೆ ಬರ್ತಾ ಇರೋವಾಗ ಈಗ ಉತ್ತರಾಯಣ ಆಗ್ತಕ್ಕಂಥದ್ದು ಡಿಸೆಂಬರ್ 22ನೇ ತಾರೀಕು, ಜನವರಿ 14ನೇ ತಾರೀಕು ಅಲ್ಲ. ಸುಮ್ಮನೆ ನಮ್ಮ ಪಂಚಾಂಗದಲ್ಲಿ ಯಾರೋ ಬರೆದಿದ್ದಾರೆ, ನಮ್ಮ ಹಿರಿಯರು ಹೇಳಿದ್ದು, ಹಿರಿಯರು ನೀನು ಬದಲಾವಣೆ ಆಗಬೇಡ ಅಂತ ಹೇಳಿದ್ರ, ಸುಮ್ಮನೆ ಅವ್ರಿಗೆ ಅಪಮಾನ ಮಾಡ್ತಾ ಇದೀವಿ ಅಷ್ಟೇನೆ ನಾವು. ಇದು ಸಣ್ಣ ಸಣ್ಣ ವಿಷಯಗಳು. ನಮಗೆ ಅಗತ್ಯವಾಗಿ ನಮಗೆ ಅನುಕೂಲವಾಗೋದನ್ನೆಲ್ಲ ಬದಲಾವಣೆ ಆಗೋದಕ್ಕೆ ನಾವು ಸಿದ್ಧ. ನಾನು ತಮಾಷೆಗೆ ಅದನ್ನೇ ಹೇಳ್ತಾ ಇರ್ತೀನಿ, 8 ವರ್ಷಕ್ಕೆ ನಿಮ್ಮ ಮಗಳಿಗೆ ಮದುವೆ ಮಾಡಿ ಕೂಡಿಸಿ ನೋಡೋಣ, ಇವಾಗ ಬದಲಾವಣೆ ಆಗಲಿಲ್ವಾ ನಾವು? ಸುಮ್ಮನೆ ಸಣ್ಣ ಉದಾಹರಣೆ ಕೊಟ್ಟೆ. ಇಂಥದ್ದು 100 ಉದಾಹರಣೆಗಳನ್ನು ನಾನು ಕೊಡಬಲ್ಲೆ. ನಮ್ಮಲ್ಲಿದ್ದಂಥ ಅದನ್ನು ಆಚರಣೆಗಳನ್ನು ಬದಲಾವಣೆ ಮಾಡ್ಕೊಂಡ್ವಿ ನಾವು. ಗಣಪತಿ ಹಬ್ಬಕ್ಕೆ ಪುರೋಹಿತರು ಸಿಕ್ಕೋದು ಬೆಂಗಳೂರಿನಲ್ಲಿ ಕಷ್ಟ ಆದರೆ CD ಹಾಕ್ಕೊಂಡು, ಕ್ಯಾಸೆಟ್ ಹಾಕ್ಕೊಂಡು ಪೂಜೆ ಮಾಡ್ತೀವಿ. ನೈವೇದ್ಯಕ್ಕೆ ಏನು ಬೇಕಾದಂಥ ವಸ್ತುಗಳು ಇರಲಿಲ್ಲ ಅಂತ ಹೇಳಿದ್ರೆ ಎಲ್ಲಾನು ಒಂದು ಹೂವಿನ ದಳ ಇಟ್ಕೊಂಡ್ಬಿಟ್ಟು ಪತ್ರಂ ಪುಷ್ಪಂ ಸಮರ್ಪಯಾಮಿ ಅಂತ ಅಂದ್ಬಿಟ್ಟು ಎಲ್ಲ ಮುಗಿಸ್ಬಿಡ್ತೀವಿ. ಇದೆಲ್ಲ ಒಂದು ಕ್ಲೀಶೆ ಅಷ್ಟೇ. We must change with the changing world. We must give up this kind of an idea. ಇದು ವೆಸ್ಟ್ರನ್, ಇದು ಈಸ್ಟರ್ನ್, ಇದು ಇಂಡಿಯಾದ್ದು, ಇದು ಪಾಶ್ಚಿಮಾತ್ಯರು ಬಿಡಬೇಕು ನಾವು. There is no such thing called as Western science. There is no such thing called Eastern science. That is history. That is history. Today if you want to live, don't start with ಅಲ್ಲಿಂದ ಮಾಡೋಕ್ಕಾಗಲ್ಲ.
ಇವತ್ತು ಏನಿದೆಯೋ ಟರ್ನ್ಕಿಯಿಂದ ಆ ನಾಲೆಡ್ಜನ್ನು ಬೇಸ್ ಆಗಿಟ್ಕೊಂಡು ಮುಂದುವರಿಯಿರಿ. ಯಾರು ಮುಂದುವರೆದರೋ ಅಂಥವರೆಲ್ಲರೂ ಕೂಡ ಪಾಶ್ಚಾತ್ಯ ದೇಶಗಳಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅದ್ಭುತವಾಗಿರತಕ್ಕಂಥ ವಿಜ್ಞಾನದ ಕೆಲಸಗಳನ್ನು ಮಾಡಿದ್ದಾರೆ. ವಿಲ್ ರೆಸ್ಪೆಕ್ಟ್ ದಟ್, keep that as history. We start with it today, and there is no such thing called Eastern science and Western science. ನಾವು ಈಸ್ಟರ್ನ್ ಸೈನ್ಸ್ ಅಂತ ಕರ್ಕೊಳ್ಳೋದು ಇವತ್ತೇನಾದರೂ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಇಟ್ವಿ ಅಂತ ಹೇಳಿದ್ರೆ ಮತ್ತೆ 1000 ವರ್ಷ ನಾವು ಹಿಂದೆ ಕೊಟ್ಟೋಗ್ತೀವಿ, 1000 ವರ್ಷ ಹಿಂದೆ ಕೊಟ್ಟೋಗ್ತೀವಿ. ಈ ದುರಭಿಮಾನಗಳನ್ನು ನಾವು ಬೆಳೆಸ್ಕೊಂಡು ಬರಬಾರ್ದು. ಮಾರ್ಚ್ ವಿತ್ ದ ಟೈಮ್, ಹ್ಯಾವ್ ರೆಸ್ಪೆಕ್ಟ್ ಫಾರ್ ಯುವರ್ ಪಾಸ್ಚುರಿಟಿ. ಆ ಒಂದು ವಿಶ್ವಾಸ ಇರಲಿ. ಐ ಆಮ್ ಸೆಕೆಂಡ್ ಟು ನಾನ್ ಅಂತ 4 ಜನ ಪಾಶ್ಚಿಮಾತ್ಯರ ಜೊತೆಯಲ್ಲಿ ಇರೋವಾಗ, ಅವರು ಏನಾದರೂ ಹೇಳ್ಕೊತಾ ಇರೋವಾಗ, ತಮ್ಮ ಸಂಸ್ಕೃತಿ ಬಗ್ಗೆ, ತಮ್ಮ ಚರಿತ್ರೆಯ ಬಗ್ಗೆ ಹೇಳ್ಕೊತಾ ಇರೋವಾಗ ನಮ್ಮದು ಏನು ಕಡಿಮೆ ಅಲ್ಲ. ಆ ದೃಷ್ಟಿಯಿಂದ ನಮಗೆ ಅದರ ಜ್ಞಾನ ಬೇಕು, ಅದರ ತಿಳುವಳಿಕೆ ಬೇಕು. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿನಿಂದ ದಯಮಾಡಿ ಇಲ್ಲಿ ಹಿರಿಯರು ಇರ್ತಕ್ಕಂಥವರು ನಮ್ಮ ಪುರಾಣಗಳ ಬಗ್ಗೆ, ನಮ್ಮ ಎಪಿಕ್ಸ್ ಬಗ್ಗೆ, ನಮ್ಮ ಎಪಿಕ್ಸ್ನಲ್ಲಿರ್ತಕ್ಕಂಥ ಕಥೆಗಳ ಬಗ್ಗೆ ಸರಿಯಾದ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡಿ. ತಪ್ಪು ಮಾಹಿತಿಗಳನ್ನು ಕೊಟ್ಟು ಅವರಿಗೆ ಇಲ್ಲೂ ಗೌರವ ಇರೋಲ್ಲ, ನಮ್ಮ ಬಗ್ಗೆಯೂ ಗೌರವ ಇರೋಲ್ಲ. ಪಾಶ್ಚಾತ್ಯ ಸಂಸ್ಕೃತಿ ಅಂತೂ ಅವರಿಗೆ ಅಳವಡಿಸ್ಕೊಳ್ಳೋದು ವಿಪರೀತ ಕಷ್ಟ. ತಥೋಭ್ರಷ್ಟ ಆಗಿ ಅವರ ಜೀವನದಲ್ಲಿ ಸಿನಿಕ್ಸ್ ಆಗಿ ಬದುಕೋ ಹಾಗೆ ನಾವು ಮಾಡಬಾರ್ದು. ನಮ್ಮಲ್ಲಿರ್ತಕ್ಕಂಥ ಕಥೆಗಳು ಎಷ್ಟು ಸುಂದರವಾಗಿವೆ, ಎಷ್ಟು ವೈಜ್ಞಾನಿಕವಾಗಿದೆ ಅಂತ ಹೇಳಿದ್ರೆ, ನಾನು ಅಮೆರಿಕಕ್ಕೆ ಹೋದಾಗ ಕೆಲವು ಮಕ್ಕಳಿಗೆ ಈ ಕಥೆಯನ್ನು ಹೇಳಿದಾಗ ಅವರು ಈ ಹ್ಯಾರಿ ಪಾಟರ್ ಕಥೆಯನ್ನು ಓದ್ತಾ ಇದ್ದವರು, ಏನು ನೀವು ಹ್ಯಾರಿ ಪಾಟರ್ನಲ್ಲಿ ಬರ್ತಕ್ಕಂಥ ಅದ್ಭುತಗಳಿಗಿಂತ ಹೆಚ್ಚಿನ ಅದ್ಭುತಗಳನ್ನು ಇಲ್ಲಿ ಹೇಳ್ತಾ ಇದ್ದೀರಲ್ಲ, ನಮ್ಮ ರಾಮಾಯಣ, ನಮ್ಮ ಭಾಗವತ, ನಮ್ಮ ಭಾರತ, ಇದರಲ್ಲಿ ಬರ್ತಕ್ಕಂಥ ನೀವು ಆ ಧರ್ಮದ ವಿಷಯಗಳನ್ನೆಲ್ಲ ಬಿಟ್ಟೇ ಬಿಡಿ. ಬೇಕಾದರೆ ಬರೀ ಕಥೆ ದೃಷ್ಟಿಯಿಂದ ಬರ್ತಕ್ಕಂಥ ವಿವರಣೆಗಳೇನಿದೆಯೇ ಒಂದಕ್ಕಿಂತ ಒಂದು ಅದ್ಭುತ. ನೀವು ಅನ್ಕೋಬಹುದು, ಇದೇನು ಇವ್ರನ್ನ ಕರೆಸಿರೋದು ಇವತ್ತಿನ ಗೆಲ್ಲಿಯೋ ಬಗ್ಗೆ ಮಾತಾಡೋದಕ್ಕೋಸ್ಕರ ಇದೆಲ್ಲ ಹೇಳ್ತಾ ಇದ್ದಾರಲ್ಲ ಅಂತ. ನನಗೆ ತುಂಬ ಇಷ್ಟ. ಯಾಕೆ ಅಂತ ಹೇಳಿದ್ರೆ, ಗೆಲಿಲಿಯೋದ ಬಗ್ಗೆ ನಾನು ಹೇಳಬೇಕಾಗಿರ್ತಕ್ಕಂಥದ್ದು ಒಂದೇ ವಾಕ್ಯ. ಅಲ್ಲಿಂದ ಮುಂದಿಂದೆಲ್ಲ ಬರೀ ಐ ಕ್ಯಾನ್ ಜಸ್ಟ್ ರೀಲ್ ಔಟ್ ಪಿಕ್ಚರ್ಸ್ ವಿಚ್ ಯು ಕ್ಯಾನ್ ಡೌನ್ಲೋಡ್ ಆನ್ ಇಂಟರ್ನೆಟ್, ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ಅಂತ ಹೇಳ್ಬಿಟ್ಟು ನೀವು ಒಂದು ಕ್ಲಿಕ್ ಹೊಡೆದ್ರೆ 1000 ಚಿತ್ರಗಳು ನಿಮ್ಗೆ ಬಂದ್ಬಿಡುತ್ತೆ. ಅದರಲ್ಲಿ ಕೆಲವನ್ನ ನಾನು ತೋರಿಸ್. ದಟ್ಸ್ ನಾಟ್ ಮೈ ಇಂಟೆನ್ಷನ್. ಮೈ ಇಂಟೆನ್ಷನ್ ಈಸ್ ಟು ಟಾಕ್ ಟು ದ ಮೈಂಡ್ ಸೆಟ್ ಆಫ್ ಮೈ ಪೀಪಲ್. ಮೈಂಡ್ ಸೆಟ್, ಕೀಪಿಂಗ್ ಸೈನ್ಸ್ ಆಸ್ ದ ಬ್ಯಾಕ್ಗ್ರೌಂಡ್. ವಿಜ್ಞಾನವನ್ನು ಒಂದು ಬ್ಯಾಕ್ಗ್ರೌಂಡ್ ಆಗಿ ಇಟ್ಕೊಂಡು ನಮ್ಮ ಮೈಂಡ್ ಸೆಟ್ಟನ್ನು ನಾವು ಹೇಗೆ ರೂಢಿಸ್ಕೋಬೇಕು ಅಂತ. ಆಂಜನೇಯ ಲಂಕಾಪಟ್ಟಣಕ್ಕೆ ಹಾರ್ತಾ ಇರ್ತಾನೆ, ಸಮುದ್ರೋಲ್ಲಂಘನ ಮಾಡ್ತಾನೆ. ಮೇಲ್ಗಡೆ ಸೂರ್ಯ, ಅದರ ಕೆಳಗಡೆ ಆಂಜನೇಯ ಹಾರ್ತಾ ಇದ್ದಾನೆ, ಕೆಳಗಡೆ ಸಮುದ್ರ. ಆ ಸಮುದ್ರದಲ್ಲಿ ಆಂಜನೇಯನ ನೆರಳು ಬಿದ್ದಿದೆ. ಆಂಜನೇಯನ ನೆರಳು, ಅವನು ಹೋಗ್ತಾ ಇದ್ದ ಹಾಗೆ ನೆರಳು ಹೋಗ್ತಾ ಇದೆ. ಅಲ್ಲಿ ಒಂದು ಮೀನು, ಆ ಮೀನಿಗೆ ಹಸಿವಾಗಿದೆ, ಆಹಾರಕ್ಕೋಸ್ಕರ ಹುಡುಕ್ತಾ ಇತ್ತು. ನೀರಿನ ಮೇಲ್ಗಡೆ ಬಂದು ಅದು ಈಜ್ತಾ ಇದೆ, ಬಾಯ ಅಂತ ತೆಕ್ಕೊಂಡಿದೆ. ನೆರಳು ಹೋಗ್ತಾ ಇದ್ದಿದ್ದು ಅದರ ಬಾಯಿನೊಳಗೆ ಪ್ರವೇಶ ಮಾಡ್ತು, ಬಾಯಿಂದ ಮುಚ್ಕೊಂತು. ಬಾಯನ್ನು ಮುಚ್ಕೋತಾ ಇದ್ದಾಗೇನೆ ಮೇಲೆ ಹೋಗ್ತಾ ಇರತಕ್ಕಂಥ ಆಂಜನೇಯನ ಚಲನೆ ಸ್ಥಗಿತವಾಯಿತು. ಅವನ ಮುಂದಕ್ಕೆ ಹೋಗೋಕ್ಕೆ ಆಗ್ತಾ ಇಲ್ಲ. ಯಾರನ್ನ ಎಳಿತಾ ಇದ್ದಾರೆ ಅಂತ ನೋಡ್ತಾನೆ, ಯಾರೂ ಇಲ್ಲ. ಕೆಳಗಡೆ ನೋಡ್ತಾನೆ, ಮೀನು ತನ್ನ ನೆರಳನ್ನು ನುಂಗಿದೆ. ಎಂಥ ಅದ್ಭುತವಾದ ಕಥೆ. ಐ ಕ್ಯಾನ್ ಟಾಕ್ ಫಾರ್ ಅನ್ ಅವರ್ ಆರ್ ಟು ಆನ್ ದಿ ಫಿಸಿಕ್ಸ್ ಆಫ್ ದಿಸ್. ನಮ್ಮಲ್ಲಿ ಇಮೇಜ್ ಚಾರ್ಜಸ್, ವರ್ಚುವಲ್ ಇಮೇಜಸ್ ಅಂತ ಹೇಳಿ ನಾವು ವಿಜ್ಞಾನದಲ್ಲಿ ಈಗಂತೂ ವರ್ಚುವಲ್ ಅಂತ ಹೇಳಿದ್ರೆ ದಟ್ ವಿಚ್ ಇಸ್ ನಾಟ್ ರಿಯಲ್. ನಾವು ಯಾವುದನ್ನ ಸತ್ಯಬಿಂಬ ಅಂತ ಕರಿತೀವೋ, ಆ ಮಿಥ್ಯಾಬಿಂಬ ಅಂತ ನಾವು ಹೇಳ್ಕೊಡ್ತಾ ಇದ್ವೋ, ಆ ಮಿಥ್ಯಾಬಿಂಬ ಮಾಡತಕ್ಕಂಥದ್ದು ಸೃಷ್ಟಿ ಕಾರ್ಯದಲ್ಲಿ ಇವತ್ತಿನ ದಿನ ಅಗೋಚರವಾಗಿರತಕ್ಕಂಥ ಶಕ್ತಿ, ಅಗೋಚರವಾಗಿರತಕ್ಕಂಥ ದ್ರವ್ಯ, ಡಾರ್ಕ್ ಮ್ಯಾಟರ್ ಅಂಡ್ ಡಾರ್ಕ್ ಎನರ್ಜಿ ದಟ್ ಡಾಮಿನೇಟ್ಸ್ ದಿಸ್ ಯೂನಿವರ್ಸ್. ಈ ಸ್ಟಾರ್ಸು, ಗ್ಯಾಲಕ್ಸೀಸು, ನಾನು ಏನು ಇವತ್ತೆಲ್ಲ ಬೇಗ 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 ತೋರಿಸ್ಕೊಂಡು ಹೊರಟೋಗ್ತೀನಿ ಮುಂದೆ. ಅದನ್ನೆಲ್ಲ ನೀವು ನೋಡಿದಾಗ ಇದು ಏನೇನೇನೇನೂ ಅಲ್ಲ. ಇಂಥ ಒಂದು ವಿಶಾಲವಾದ ಕೊಠಡಿನಲ್ಲಿ ನಾನು, ರಾಮು ಅವರಿಬ್ಬರೇ ಇದ್ರೆ ಹೇಗೋ ಹಾಗೆ. ಇದು ವ್ಯಾಕ್ಯೂಮ್ ಅಂತ ಕರಿಬಹುದು. ಅವಾಗ ನೀವು ಇಷ್ಟೊಂದು ಜನ ಕೂತ್ಕೊಂಡಿರೋಕೆ ಹೋಲಿಸಿದ್ರೆ ಪಾಪ ಅವರದನ್ನು ಮುಚ್ಚಬೇಕು, ಅದಕ್ಕೆ ಅವರು ಇರಬೇಕು, ನಾನೊಬ್ಬ, ನಾವಿಬ್ಬರೇ ಕೂತಿದ್ರೆ ಯು ಕ್ಯಾನ್ ಕಾಲ್ ದಿಸ್ ಎಸ್ ವ್ಯಾಕ್ಯೂಮ್. ಅಂಡ್ ದಿಸ್ ಯೂನಿವರ್ಸ್ ಇಸ್ ಕ್ರಿಯೇಟೆಡ್ ಇನ್ ವ್ಯಾಕ್ಯೂಮ್ ಅಂತ ನಾವು ಕರೀತೀವಿ. ಆ ಸಿದ್ಧಾಂತ ಇವತ್ತಿದೆ, ಆ ಪ್ರಯೋಗಗಳು ಇವರು ನಡೀತಾ ಇದೆ. ಆದ್ದರಿಂದ
ನಾವು ಏನನ್ನು ಇಲ್ಲಿ ಗಮನಿಸಬೇಕು ಅಂತ ಹೇಳಿದ್ರೆ, ನೋಡಿ, ಗೆಲಿಲಿಯೋ ತನ್ನ ಕೈನಲ್ಲಿದ್ದಂತಹ ಸಣ್ಣ ಟೆಲಿಸ್ಕೋಪ್ ಇಟ್ಕೊಂಡು ಅವನು ಮಾಡಿದ್ದು ಸಂಶೋಧನೆಗಳು ಒಂದೊಂದಕ್ಕೂ ನೊಬೆಲ್ ಪ್ರೈಸ್ ಕೊಡಬೇಕಾಗಿತ್ತು. ಇವತ್ತಿನ ಸನ್ನಿವೇಶ ತಗೊಂಡ್ರೆ ಸೂರ್ಯ ಏನು, ಆ ಸೂರ್ಯನ ಮುಖ ನಮಗೆ ಕಾಣಿಸುತ್ತೆ, ಅದನ್ನು ನಾವೇನು ಫೋಟೋಸ್ಫಿಯರ್ ಅಂತ ಕರಿತೀವಿ, ಪ್ರಭಾಗೋಳ ಅಂತ ಕರಿತೀವಿ. ಆ ಪ್ರಭಾಗೋಳದ ಮೇಲೆ ಸಮಭಾಜಕ ವೃತ್ತದ ಹತ್ತಿರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಪ್ಪು ಚುಕ್ಕೆಗಳನ್ನು ಅವನು ಗುರುತಿಸಿದ, ಸನ್ ಸ್ಪಾಟ್ಸ್ ಅಂತ ನಮ್ಮವರು ಗುರುತಿಸಿದ್ರು. ನಮ್ಮ ದೇಶದ ಖಗೋಳ ವಿಜ್ಞಾನಿಗಳು ಕೂಡ ಗುರುತಿಸಿದ್ರು. ಅವರು ಟೆಲಿಸ್ಕೋಪ್ ಉಪಯೋಗಿಸಿರಲಿಲ್ಲ, ಆದರೆ ಕಣ್ಣನ್ನ ಬರಿಗಣ್ಣಿನಿಂದ ಸೂರ್ಯನನ್ನು ಯಾವಾಗ ಅಪಾಯವಿಲ್ಲದೆ ನೋಡಬಹುದು ಅನ್ನೋದನ್ನು ಅನುಭವದಿಂದ ಕಲ್ತ್ಕೊಂಡಿದ್ರು. ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ದುಡ್ಡು ಕೊಟ್ಟು ಹೋಗ್ತೀರಿ ಸನ್ಸೆಟ್ ಅಂಡ್ ಸನ್ರೈಸ್ ಅನ್ನು ನೋಡಲಿಕ್ಕೆ, ಕನ್ಯಾಕುಮಾರಿಗೆ ಹೋಗ್ತೀರಿ, ಆಗುಂಬೆಗೆ ಹೋಗ್ತೀರಿ. ಅಂಥ ಹೊತ್ತಿನಲ್ಲಿ ಸೂರ್ಯನನ್ನು ಬರಿಗಣ್ಣಲ್ಲಿ ನೋಡ್ತೀವಿ. ಗೆಲಿಲಿಯೋ ಟೆಲಿಸ್ಕೋಪ್ನಲ್ಲಿ ನೋಡಿದ, ಬೇಗ ಬೇಗ ಹೋದ. ಇವನು ನ್ಯೂಟನ್, ಅವನು ಈ ಟೆಲಿಸ್ಕೋಪ್ ಬೇಡ ಅಂತ ಇನ್ನೊಂದು ಟೆಲಿಸ್ಕೋಪ್ ಅನ್ನು ಕಂಡು ಹಿಡಿದ. ಅದಕ್ಕೆ ನಾವು ರಿಫ್ಲೆಕ್ಟರ್, ಪ್ರತಿಫಲನ ಟೆಲಿಸ್ಕೋಪ್, ದೂರದರ್ಶಕ ಅಂತ ಕರಿತೀವಿ. ಇದು ನ್ಯೂಟನ್, ಮತ್ತೊಬ್ಬ ಮಹಾಮೇಧಾವಿ, ಅವನ ಬಗ್ಗೆ ಇವತ್ತು ಬೇಡ. ಇನ್ನು ಗೆಲಿಲಿಯೋ ಕಳೆದ ಶತಮಾನದಲ್ಲಿ 20ನೇ ಶತಮಾನದಲ್ಲಿ ಒಂದು 30 ಜನ ನೊಬೆಲ್ ಪ್ರೈಸ್ ತಗೊಂಡಂಥವರ ಒಂದು ಸಮಿತಿಯನ್ನು ಮಾಡಿ ಯುರೋಪ್ನಲ್ಲಿ, ಒಂದು ವೇಳೆ ಗೆಲಿಲಿಯೋ ಬದುಕಿದ್ದ ಕಾಲದಲ್ಲಿ ನೊಬೆಲ್ ಪ್ರೈಸ್ ಕೊಡ್ತಕ್ಕಂಥ ಪರಿಪಾಠ ಇದ್ದಿದ್ದರೆ ಗೆಲಿಲಿಯೋಗೆ ನೊಬೆಲ್ ಪ್ರೈಸ್ ಬರ್ತಾ ಇತ್ತೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಅಂತ ಅವ್ರಿಗೆ ಕೊಟ್ಟು, ಅವರು ಎಲ್ಲ ಮಾಡಿದ್ದಾದ ಮೇಲೆ ಕನಿಷ್ಠ 6 ನೊಬೆಲ್ ಪ್ರೈಸ್ ಕೊಡ್ತಕ್ಕಂಥ ಅರ್ಹನಾಗಿರತಕ್ಕಂಥ ಕೆಲಸವನ್ನು ಒಬ್ಬ ಗೆಲಿಲಿಯೋ ಮಾಡ್ತಾನೆ. ಪ್ರತಿಯೊಂದೂ ಒಂದು ಅಲ್ಲಿವರೆಗಿದ್ದಂಥ ನಂಬಿಕೆಗಳನ್ನು ಬುಡಮೇಲೆ ಮಾಡತಕ್ಕಂಥ ಹೊಸ ವಿಚಾರಗಳನ್ನು ಅವನು ಕೊಡ್ತಾನೆ. ಯಾವಾಗ ಅಂತ ಐಡಿಯಾಸ್ ಕೊಡ್ತಾರೋ, ನೊಬೆಲ್ ಪ್ರೈಸ್ ಇಸ್ ಗಿವನ್ ಟು ಐಡಿಯಾಸ್, ಪರಿಕಲ್ಪನೆಗಳಿಗೆ ನೊಬೆಲ್ ಪ್ರೈಸ್ ಅನ್ನು ಕೊಡೋದು. ನೆಕ್ಸ್ಟ್ ಬೇಗ ಬೇಗ ಹೊಟ್ಟೋಗ್ಬಿಡೋಣ. ಇನ್ನು ಇವಾಗ ಅವನು ಕಂಡುಹಿಡಿದಿದ್ದು ಒಂದೊಂದೇ ಅಂತ ನೋಡೋ ಹೋದ್ರೆ, ಇಲ್ಲಿ ನಾವೇನು ವೀನಸ್ ನೋಡ್ತೀವಿ, ನಾಳೆ ಬೆಳಗ್ಗೆ ನಿಮಗೆ ಕಾಣಿಸುತ್ತೆ. ಬೆಳಗ್ಗೆ ಎದ್ದು ನೀವು ನೋಡಿದ್ರಿ ಅಂದ್ರೆ ವೀನಸ್ ನಿಮಗೆ ಪೂರ್ವಾಕಾಶದಲ್ಲಿ ಕಾಣಿಸುತ್ತೆ. ಆ ವೀನಸ್ ನಮಗೆ ನೋಡೋದಕ್ಕೆ ಗುಂಡಿಗೆ ಕಂಡ್ರೂ ಕೂಡ ಚಂದ್ರನ ಹಾಗೇನೆ ಕಲೆಗಳನ್ನು ಅದು ಪ್ರಕಟಿಸುತ್ತೆ, ಫೇಸಸ್ ಇರುತ್ತೆ ಅನ್ನೋದನ್ನ ಅವನು ಕಂಡು ಹಿಡಿದ. ನೋಡಿ, ಅಲ್ಲಿ ವೀನಸ್ ಕೆಳಗಡೆ ಇತ್ತು. ನೆಕ್ಸ್ಟ್ ಹೋಗೋಣ. ಅವರ ಶಿಷ್ಯಂದರಿಗೆ, ಅವರುಗಳಿಗೆಲ್ಲರಿಗೂ ಕೂಡ ತಾನು ಕಂಡು ಹಿಡಿದಿದ್ದನ್ನೆಲ್ಲ ಪ್ರಯೋಗದ ಮುಖಾಂತರವಾಗಿ ಅದನ್ನ ಅವರಿಗೆಲ್ಲರಿಗೂ ವಿವರಣೆಗಳನ್ನು ಕೊಡ್ತಾ ಇದ್ದ. ಸಾಮಾನ್ಯ ಜನಗಳನ್ನು ಕೂಡ ಕರೆಸ್ಕೊಂಡು ತನ್ನ ದೂರದರ್ಶಕವನ್ನು ತೋರಿಸಿ ಆಕಾಶವನ್ನು ನೋಡಿ ಎಷ್ಟು ಅದ್ಭುತವಾಗಿದೆ ಅನ್ನೋದನ್ನು ಮಾಡ್ತಾ ಬಂದ. ಚರ್ಚ್ನವರು ರೆಫ್ಯೂಸ್ ಮಾಡಿದ್ರು ಅಷ್ಟೇ ನೋಡೋದಕ್ಕೆ. ಅಲ್ಲಿಂದ ನೆಕ್ಸ್ಟ್ ಹೋಗೋಣ. ನೋಡಿ, ಇಲ್ಲಿ ಆಗ ಇದ್ದಂಥ ಸೆನೆಟರ್ಸ್ ಏನಿದ್ರು ವೆನಿಸ್ನಲ್ಲಿ, ಅವರಿಗೆಲ್ಲ ತೋರಿಸ್ತಾ ಇರ್ತಕ್ಕಂಥ ಒಂದು ಚಿತ್ರ ಇದು. ಅಲ್ಲಿಂದ ನೆಕ್ಸ್ಟ್ ಹೋಗೋಣ. ಇದು ಬಹಳ ಮುಖ್ಯವಾದ್ದು. ಈ ಗುರುಗ್ರಹ ಇದೆಯಲ್ಲ, ಆ ಗುರುಗ್ರಹದ ಸುತ್ತಲೂ 4, ಮೊದಲು 3, ಆಮೇಲೆ ಇನ್ನೊಂದು 4 ಚಂದ್ರರನ್ನು ಅವನು ಗುರುತಿಸಿದ. 4 ಚಂದ್ರರನ್ನು ಗುರುತಿಸ್ತಾ ಇದ್ದಾಗೇನೆ ಗುರು ಗ್ರಹಗಳಲ್ಲೆಲ್ಲ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಗ್ರಹ ಆದದ್ರಿಂದ ಅದರ ಸುತ್ತಲೂ ಈ ರೀತಿಯಾಗಿರ್ತಕ್ಕಂಥ ಚಂದ್ರರು ಅವರು ಪರಿಭ್ರಮಣೆ ಮಾಡುತ್ತವೆ. ಹೀಗಾಗಿ ಸೂರ್ಯ ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗಾತ್ರದ ಒಂದು ನಕ್ಷತ್ರವಾಗಿರೋದ್ರಿಂದ ಭೂಮಿಯ ಸುತ್ತಲೂ ಸೂರ್ಯ ಹೋಗೋದು ಅದು ಅವೈಜ್ಞಾನಿಕ. ಸೂರ್ಯನ ಸುತ್ತಲೂ ಬೇರೆ ಗ್ರಹಗಳು ಮತ್ತು ಚಂದ್ರರು ಸುತ್ತಬೇಕು ಅನ್ನೋದಕ್ಕೆ ಅವನಿಗೆ ಪ್ರಾಯೋಗಿಕವಾಗಿ ಪುಷ್ಟಿ ಸಿಕ್ತು. ಅಲ್ಲಿವರೆಗೆ ಅದು ಕೇವಲ ಒಂದು ಸಿದ್ಧಾಂತವಾಗಿತ್ತು ಅಷ್ಟೇ. ಯಾವಾಗ 4 ಗುರುಗಳ ಚಂದ್ರರನ್ನು ತೋರಿಸಿದ್ನೋ, ಇವತ್ತು 168ಕ್ಕೂ ಪ್ಲಸ್ ಇದೆ ಬಿಡಿ ಸೌರಮಂಡಲದಲ್ಲಿ ಚಂದ್ರರು. ನಾಟ್ 168 ಪ್ಲಸ್ ಇವತ್ತು. ನಾನು ನಾಳೆ ಬೆಳಗ್ಗೆ ಹೋಗೋ ಹೊತ್ತಿಗೆ ಇನ್ನೊಂದು ಕಂಡು ಹಿಡಿದಿರ್ಬೋದು. ಇಷ್ಟೊಂದು ಎಲ್ಲವೂ ಸಿಕ್ಕಾಗ there was a sharp conflict with the church forcing him to recant his theory even though he believed what he said was correct. ಇಲ್ಲಿ ಶುರುವಾಯಿತು ಘರ್ಷಣೆ. ನೆಕ್ಸ್ಟ್ ಒನ್, ಅವನಿಗೆ ಏನು ಒಂದು ಚರ್ಚಿನ ನ್ಯಾಯಾಲಯದಲ್ಲಿ ಅವನನ್ನು ನೀನು ಹೇಳಿದ್ದೆಲ್ಲ ತಪ್ಪು ಅಂತ ಹೇಳಿ ಒಪ್ಪುಕೋ ಅಂತ ಹೇಳಿ ಅವನನ್ನು ಬಲವಂತಪಡಿಸ್ತಾರೆ. ಇನ್ಕ್ವಿಸಿಷನ್. ನೆಕ್ಸ್ಟ್ ಪಿಕ್ಚರ್. ಆದ್ರೂ ಅವನಿಗೆ ತನ್ನ ಆಪ್ತರ ಹತ್ರ ಕೂತ್ಕೊಂಡು ತನ್ನ ಏನು ಸಿದ್ಧಾಂತಗಳನ್ನು ಮನಸ್ಸಿನಲ್ಲಿ ಮಾಡಿಕೊಂಡಿದ್ದ ಅದನ್ನೆಲ್ಲ ಚರ್ಚೆ ಮಾಡಿ ಅದನ್ನು ಪುಸ್ತಕ ರೂಪದಲ್ಲಿ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಅವನು. ಇಷ್ಟು ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ವರ್ಷದ ಅಂಗವಾಗಿ ಗೆಲಿಲಿಯೋ 400 ವರ್ಷಗಳ ಹಿಂದೆ ಮಾಡಿದಂಥ ಒಂದು ಸಾಧನೆಯನ್ನು ಸ್ಮರಿಸಿಕೊಳ್ಳತಕ್ಕಂಥ ಕೆಲಸವನ್ನು ವಿಶ್ವ ಸಮುದಾಯ ಮಾಡ್ತಾ ಇದೆ. ಅದರ ಅಂಗವಾಗಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯವರು ಕೂಡ ಒಂದು ಉಪನ್ಯಾಸವನ್ನು ಏರ್ಪಡಿಸಿದ್ದಾರೆ. ಅದರಲ್ಲಿ ನಾನು ಇಲ್ಲಿವರೆಗೆ ಮಾತನಾಡಿದೆ. ಇಷ್ಟು. ಅಲ್ಲಿಂದ ಮುಂದೆ ನೋಡಿ, ಗೆಲಿಲಿಯೋ
ಗುರುಗ್ರಹದ ಚಂದ್ರರನ್ನು ಗುರುತಿಸಿದ ಹಿಂದಿನವರು ಯಾಕೆ ಗುರುತಿಸ್ಲಿಕ್ಕೆ ಆಗಲಿಲ್ಲ ಅನ್ನೋ ಪ್ರಶ್ನೆಯನ್ನು ನಮಗೆ ನಾವೇ ಕೇಳ್ಕೋಬೇಕು. ಯಾಕೆ ಆಗಲಿಲ್ಲ ಅಂದರೆ, ಸಖನಾಗಿರ್ತಕ್ಕಂಥ ತುಂಬ ಆತ್ಮೀಯನಾಗಿರ್ತಕ್ಕಂಥ ಕೃಷ್ಣನ ನೋಡಲಿಕ್ಕೆ ಅರ್ಜುನನಿಗೆ ನಿಸರ್ಗದತ್ತವಾಗಿರತಕ್ಕಂಥ ಭೌತಿಕ ಕಣ್ಣುಗಳೇ ಸಾಕಾಗಿತ್ತು. ಯಾವಾಗ ಕೃಷ್ಣ ತನ್ನ ಅದ್ಭುತವಾಗಿರತಕ್ಕಂಥ ರೂಪವನ್ನು ತೋರಿಸಿದ್ನೋ ಆಗ ಅವನ ಕಣ್ಣನ್ನು ಮುಚ್ಕೊಳ್ತಕ್ಕಂಥ ಸ್ಥಿತಿ ಬಂತು. ಅವನಿಗೆ ದಿವ್ಯ ಚಕ್ಷು ಬೇಕಾಗಿತ್ತು. ಆ ದಿವ್ಯ ಚಕ್ಷುವನ್ನು ಗೆಲಲಿಯೋ ಕೊಟ್ಟ. ಅದು ಇಂಪಾರ್ಟೆಂಟ್. ಒಂದು ಸಾರಿ ದಿವ್ಯ ಚಕ್ಷು, ಅದೇ ದೂರದರ್ಶಕ, ಅದು ಬರ್ತಿದ್ದ ಹಾಗೇನೆ ಅದನ್ನು ಇನ್ನಷ್ಟು ಪರಿಷ್ಕಾರ ಮಾಡ್ತಾ 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 ವಿಶ್ವದ ಪರಿಕಲ್ಪನೆ ಎಷ್ಟು ಅಗಾಧ ಮತ್ತು ವಿಸ್ತಾರ ಅಂತ ನೋಡ್ಕೋತಾ ಹೋಗ್ತಾ ಹೋಗ್ತಾ ಇವತ್ತು ವಿಶ್ವದ ನಮಗೆ ಗೊತ್ತಿರತಕ್ಕಂಥ ಅಂಚಿನಿಂದ ಹೊರಟಂತಹ ಒಂದು ಬೆಳಕು ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣ ಮಾಡಿ ನಮ್ಮನ್ನು ತಲುಪಬೇಕಾದ್ರೆ ಸುಮಾರು 14 ವರ್ಷಗಳು ಬೇಕಾಗುತ್ತೆ. ಜ್ಯೋತಿರ್ವರ್ಷಗಳು ಬೇಕಾಗುತ್ತೆ. ಜ್ಯೋತಿರ್ವರ್ಷ ಅಂದರೆ ಇದೇನೇನೆ, ಪ್ರತಿ ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ನ ಹಾಗೆ 1 ವರ್ಷದ ಕಾಲ ಬೆಳಕು ಎಷ್ಟು ದೂರವನ್ನು ಅದು ಸಾಗುತ್ತೋ ಆ ದೂರವನ್ನು ಒಂದು ಬೆಳಕಿನ ವರ್ಷ ಅಂತ ಕರೀತೀವಿ. ಸುಮಾರು 14 ಜ್ಯೋತಿರ್ವರ್ಷದಷ್ಟು ದೂರದವರೆಗೆ ವಿಶ್ವ ಹಬ್ಬಿದೆ. ಅದು ಈಗ ನಮಗೆ ಗೊತ್ತಿರೋದಷ್ಟೇ. ನಾಳೆ ಇನ್ನಷ್ಟು ಆಗ್ಬೋದು. ತುಂಬ ಜೈಂಟ್ ಟೆಲಿಸ್ಕೋಪ್ಸ್ ಆರ್ ಕಮಿಂಗ್ ಇನ್ನು ಮುಂದೆ. ಅದು 3 ಇಂಚಿನ ಟೆಲಿಸ್ಕೋಪ್. ಇಲ್ಲಿ ಗೊತ್ತಿಲ್ಲದಿದ್ದವರಿಗೆ 3 ಇಂಚ್ ಅಂತ ಹೇಳಿದ್ರೆ, ಇದೇ ಟೆಲಿಸ್ಕೋಪ್ ಅಂತ ಹೇಳಿದ್ರೆ ಅದರ ಮುಂದ್ಗಡೆ ಭಾಗ ಇದೆಯಲ್ಲ, ಅದು ಬೆಳಕನ್ನು ತನ್ನ ಕಡೆಗೆ ತಗೊಳುತ್ತೆ, ಬೆಳಕನ್ನು ಹೀರಿಕೊಳ್ಳುತ್ತೆ. ಅದು ಅಲ್ಲಿರ್ತಕ್ಕಂಥ ಒಂದು ಮಸೂರ ಅಥವಾ ಲೆನ್ಸ್ ಅಥವಾ ಮಿರರ್, ಕಾನ್ಕೇವ್ ಮಿರರ್ ಅಂತ ಕರಿತೀವಿ, ಕನ್ನಡಿ, ಅದರ ವ್ಯಾಸ ಇದೆಯಲ್ಲ, ಡಯಾಮೀಟರ್ ಇದೆಯಲ್ಲ, ಅದು ದೂರದರ್ಶಕ ಎಷ್ಟು ದೂರ ಅಂತರಿಕ್ಷದಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. 3 ಇಂಚ್ ಇದ್ದದ್ದು 6 ಇಂಚ್ ಟೆಲಿಸ್ಕೋಪ್ ಬಂತು, 12 ಇಂಚ್ ಟೆಲಿಸ್ಕೋಪ್ ಬಂತು, 25 ಇಂಚ್ ಟೆಲಿಸ್ಕೋಪ್ ಬಂತು. ನಮ್ಮಲ್ಲೇನೇನೆ ಕಾವಲೂರಿನಲ್ಲಿ 100 ಇಂಚು ವ್ಯಾಸ ಇರತಕ್ಕಂಥ ದೂರದರ್ಶಕ ಬಂದಿದೆ. ಇನ್ನು ಮುಂದೆ ಬರ್ತಾ ಬರ್ತಾ ಕಿಲೋಮೀಟರ್ ಲೆಕ್ಕದಲ್ಲಿ ವ್ಯಾಸ ಇರತಕ್ಕಂಥ ಕಿಲೋಮೀಟರ್ಗಳು ಬರ್ತಾ ಇದೆ. ಲೆಕ್ಕ ಹಾಕ್ಕೊಳ್ಳಿ. ಅಂಥ ದೂರದರ್ಶಕಗಳು ಬಂದಾಗ ಅತ್ಯಂತ ಕ್ಷೀಣವಾದ ಬೆಳಕು ಅಂತ ಹೇಳಿದ್ರೆ, ತುಂಬ ದೂರದಿಂದ ಬೆಳಕು ಬಂದಾಗ ನಮ್ಮನ್ನು ತಲುಪುವಾಗ ಅದು ಅದರ ಏನು ಒಂದು ಕಾಂತಿ ಇದೆ ಅದು ಕಡಿಮೆ ಆಗಿ ನಮ್ಮ ಸಾಮಾನ್ಯವಾದ ಕಣ್ಣು ಅದನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ಬಂದಂಥ ಯಾವ ಆಕಾರದಿಂದ ಬಂತು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಾಗೋಲ್ಲ. ಹೀಗಾಗಿ ನಮ್ಮ ಕಣ್ಣಿಗೆ ನಾವು ಇನ್ನಷ್ಟು ಪರಿಕರಗಳನ್ನು ಒದಗಿಸಿದರೆ ಆಗ ನಾವು ಅಂತರಿಕ್ಷವನ್ನು ಇನ್ನಷ್ಟು ಅಭ್ಯಾಸ ಮಾಡ್ಬೋದು. ವಿಶ್ವರೂಪ ಅಂದರೆ ಫಿಸಿಕಲ್ ಯೂನಿವರ್ಸ್ ನಾನು ಹೇಳ್ತಾ ಇರೋದು. ಇಟ್ ಈಸ್ ನಾಟ್ ದಿ ಅದರ್ ಯೂನಿವರ್ಸ್ ವಾಟ್ ವಿ ಟಾಕ್ ಇನ್ ಸ್ಪಿರಿಚುವಲಿಸಮ್. ಆ ವಿಶ್ವ ಬೇರೆ. ಆ ವಿಶ್ವದ ಅರ್ಥ ಮಾಡಿಕೊಳ್ಳೋದಕ್ಕೆ ಇದು ಪ್ರಾರಂಭ ಅಷ್ಟೇನೆ. ಈ ವಿಶ್ವದ ಪರಿಕಲ್ಪನೆ ಇನ್ನು ಬರುವ ದಿನಗಳಲ್ಲಿ ಇನ್ನಷ್ಟು ಬರುತ್ತೆ. ನೋಡಿ, ಇದು ಕಾವಲೂರಿನಲ್ಲಿರ್ತಕ್ಕಂಥದ್ದು 100 ಇಂಚಿಂದು. ಇದೊಂದು ಚೂರನ್ನ ನಾನು ಹೇಳಬೇಕು, ವಿಜ್ಞಾನದ ಪರಿಚಯ ಇಲ್ಲದೆ ಇದ್ದವರಿಗೋಸ್ಕರ. ನಾವು ನೋಡೋದು ಅಂತ ಹೇಳಿದ್ರೆ ಬೆಳಕು. ಈ ಬೆಳಕು ಸೂರ್ಯನಿಂದ ಬರ್ತಕ್ಕಂಥ ಸಂಪೂರ್ಣ ಶಕ್ತಿಯ ಒಂದು ವಿಸ್ತಾರವನ್ನು ನಾವು ತಗೊಂಡ್ವಿ ಅಂತ ಹೇಳಿದ್ರೆ, ಆ ಸೂರ್ಯನ ಬೆಳಕಿನಿಂದ, ಬೆಳಕು ಅನ್ನುವಾಗ ವಿತ್ ಇನ್ ಇನ್ವರ್ಟೆಡ್ ಕಾಮರ್ಸ್, ನೀವು ಈ ಬೆಳಕು ಅಂತ ತಗೋಬಾರ್ದು. ಸೂರ್ಯನಿಂದ ಹೊರಬರ್ತಾ ಇರತಕ್ಕಂಥ ಶಕ್ತಿ, ಆ ಶಕ್ತಿಯಲ್ಲಿ ಗಾಮಾ ಕಿರಣಗಳಿವೆ, ಎಕ್ಸ್ ಕಿರಣಗಳಿವೆ, ಅಲ್ಟ್ರಾವೈಲೆಟ್ ಕಿರಣಗಳಿವೆ. ನಮ್ಮ ಕಣ್ಣಿಗೆ ವಸ್ತುಗಳನ್ನು ಕಾಣಿಸೋದಕ್ಕೆ ಸಹಾಯ ಮಾಡತಕ್ಕಂಥ ಬೆಳಕು ಇದೆ. ನಮ್ಮ ಚರ್ಮಕ್ಕೆ ಗೊತ್ತಾಗ್ತಕ್ಕಂಥ ಏನು ನಾವು ಉಷ್ಣ ಅಂತ ಕರಿತೀವಿ, ಹೀಟ್ ಅಂತ ಕರಿತೀವಿ, ಅದರಂಥ ಇನ್ಫ್ರಾರೆಡ್ ರೇಸ್ ಇದೆ. ನಾವು ಇವತ್ತು ಮೊಬೈಲ್ ಫೋನ್ ಇರ್ಬೋದು, ಟಿ ವಿ ಇರ್ಬೋದು, ರೇಡಿಯೋ ಇರ್ಬೋದು, ಅದರಲ್ಲೆಲ್ಲ ನಮಗೆ ಅನುಕೂಲ ಕೊಡ್ತಕ್ಕಂಥ ರೇಡಿಯೋ ವೇವ್ಸ್ ಇದೆ. ಹೀಗೆ ಇವೆಲ್ಲವೂ ಸೂರ್ಯನಿಂದ ಬರುತ್ತೆ. ಒಂದು ಕಾಲದಲ್ಲಿ ನಮಗೆ ಅದರಲ್ಲಿರ್ತಕ್ಕಂಥದ್ದು ಅಲ್ಲಿ ವಿಸಿಬಲ್ ಅಂತ ಒಂದಿದೆ ನೋಡಿ, ಚಿಕ್ಕ ಭಾಗ, ಅದಷ್ಟನ್ನು ಮಾತ್ರ ನಾವು ಬಳಸ್ಕೊಂಡ್ಬಿಟ್ಟು ವಿಶ್ವವನ್ನು ನೋಡಿ ಇದೇ ನಮ್ಮ ವಿಶ್ವ ಅಂತ ಬಂದಿದ್ವಿ. ಈಗ ಇನ್ಫ್ರಾರೆಡ್ನಲ್ಲಿ ನೋಡ್ಬೋದು, ಮೈಕ್ರೋವೇವ್ನಲ್ಲಿ ನೋಡ್ಬೋದು, ರೇಡಿಯೋದಲ್ಲಿ ನೋಡ್ಬೋದು, ಆ ಕಡೆ ಅಲ್ಟ್ರಾವೈಲೆಟ್ನಲ್ಲಿ ನೋಡ್ಬೋದು, ಎಕ್ಸ್ರೇನಲ್ಲಿ ನೋಡ್ಬೋದು, ಗಾಮಾ ರೇನಲ್ಲಿ ನೋಡ್ಬೋದು.
ಇವೆಲ್ಲವನ್ನೂ ನೋಡತಕ್ಕಂಥ ದೂರದರ್ಶಕಗಳು ಈಗ ಸೃಷ್ಟಿಯಾಗ್ತಾ ಇದೆ. ಹೀಗಾಗಿ ವಿಶ್ವದ ಅಗಾಧತೆಯನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಹೆಚ್ಚು ಸಹಕಾರಿ ಆಗ್ತಾ ಇದೆ. ಜಗತ್ತಿನಲ್ಲೇ ಅತ್ಯಂತ ಎತ್ತರವಾಗಿರತಕ್ಕಂಥ ಸ್ಥಳ ನಮ್ಮ ಹಿಮಾಲಯ ಪರ್ವತ, ಅಲ್ಲಿ ಲಡಖ್. ಆ ಲಡಖ್ನಲ್ಲಿ ನಮ್ಮವರು ಈಗ ಒಂದು ದೊಡ್ಡ ದೂರದರ್ಶಕವನ್ನು ಸ್ಥಾಪನೆ ಮಾಡಿದ್ದಾರೆ. ಇದು ನಾನು ಹೇಳಿದ್ನಲ್ಲ ಇನ್ಫ್ರಾರೆಡ್ ಅಂತ ಹೇಳಿಬಿಟ್ಟು, ಆ ಇನ್ಫ್ರಾರೆಡ್ ಕಿರಣಗಳಲ್ಲಿ ವಿಶ್ವವನ್ನು ನೋಡೋದಕ್ಕೆ ಅನುಕೂಲವಾಗ್ತಕ್ಕಂಥ ದೂರದರ್ಶಕ ಇದೇನೇನೆ ಹಿಮಾಲಯನ್ ಚಾಂದ್ರ ಟೆಲಿಸ್ಕೋಪ್ ಅಂತ. ಚಂದ್ರ ಅನ್ನೋದು ಸುಬ್ರಹ್ಮಣ್ಯಂ ಚಂದ್ರಶೇಖರ್ ಹೆಸರು, ನಮ್ಮ ದೇಶದ ಖಗೋಳ ವಿಜ್ಞಾನಿ. ಅವರಿಗೆ ನೊಬೆಲ್ ಪಾರಿತೋಷಿಕ ಕೂಡ ಬಂತು. ಅಂದ್ರೆ ಏನಾಯಿತು, ಈ ವಿಲಿಯಂ ಹರ್ಷೆಲ್ ಅಂತಕ್ಕಂಥವನು ನಾವು ವಿಶ್ವರೂಪ ದರ್ಶನ ಮಾಡುವಾಗ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೆಸರು. ಈ ವಿಲಿಯಂ ಹರ್ಷೆಲ್ಲು ದೊಡ್ಡ ದೊಡ್ಡ ದೂರದರ್ಶಕಗಳನ್ನು ನಿರ್ಮಾಣ ಮಾಡ್ತಾನೆ, ದೂರದರ್ಶಕಗಳನ್ನು ಮಾರಾಟ ಕೂಡ ಮಾಡ್ತಾನೆ. ಅವನು ಮೊದಲ ಬಾರಿಗೆ ನಮಗೆ ಸೌರಮಂಡಲದಲ್ಲಿ ಶನಿಗ್ರಹದಿಂದ ಆಚೆ ಏನಿದೆ ಅನ್ನೋದು ಗೊತ್ತೇ ಇರಲಿಲ್ಲ. ಅಲ್ಲಿ ಶನಿಗ್ರಹದಿಂದ ಆಚೆ ಯುರೇನಸ್ ಇರೋದನ್ನು ಅವನು ಮಾಡ್ತಾನೆ, ತೋರಿಸ್ಕೊಡ್ತಾನೆ ನಮಗೆ. ಅಂದರೆ ಕಣ್ಣಿಗೆ ನಾವು ಹೆಚ್ಚು ಪುಷ್ಟಿಯನ್ನು ಕೊಡತಕ್ಕಂಥ ಉಪಕರಣಗಳನ್ನು ಉಪಯೋಗಿಸಿದಷ್ಟೂ ಕೂಡ ನಮಗೆ ವಿಶ್ವ ಅದರ ಅಗಾಧತೆ ಸ್ವಲ್ಪ ಸ್ವಲ್ಪವಾಗಿ ತೆರೆದುಕೊಳ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಬರಿಗಣ್ಣಿನಲ್ಲಿ ಕೂಡ ಸುಮ್ಮನೆ ಒಂದು ಪ್ಯಾಚ್ ಆಫ್ ಲೈಟ್ ಈ ತರಹ ನೀವು ನೋಡ್ಬೋದು. ವೃಷಭ ರಾಶಿ ಅಂತ ಈಗ ಕಾಣಿಸೋಲ್ಲ, ಅದು ಈಗ ಅಂದರೆ ಬೆಳಗ್ಗೆ ಹೊತ್ತಿರುತ್ತೆ, ಅದು ನಮಗೆ ಕಾಣಿಸೋಲ್ಲ. ರಾತ್ರಿ ಹೊತ್ತು ನಮ್ಗೆ ಆಕಾಶದಲ್ಲಿ ಕಾಣಿಸೋಲ್ಲ. ಮೇಷರಾಶಿ ಕೂಡ ಇವಾಗ ಹೌದೋ ಅಲ್ವೋ ಅಂತ ಹೇಳಿಬಿಟ್ಟು ಪಶ್ಚಿಮ ದಿಕ್ಕಿನಲ್ಲಿ ನಮ್ಗೆ ಒಂಚೂರು ಕಾಣಿಸುತ್ತೆ ಅಷ್ಟೇ. ಪೂರ್ವ ದಿಕ್ಕಿನಲ್ಲಿ ಕಾಣಿಸುತ್ತೆ ನಮಗೆ ಮೇಷರಾಶಿ. ಆದರೆ ಇದು ವೃಷಭ ರಾಶಿಯಲ್ಲಿ ಒಂದು ನಕ್ಷತ್ರ ಸಿಡಿದು ಹೋಯಿತು 1054ನೇ ಇಸ್ವಿನಲ್ಲಿ, ಕ್ರಿಸ್ತಶಕ 1054ನೇ ಇಸ್ವಿನಲ್ಲಿ ಒಂದು ನಕ್ಷತ್ರ ಸಂಪೂರ್ಣವಾಗಿ ಸುಟ್ಟು ಹೋಯಿತು, ಸಿಡಿದು ಹೋಯಿತು. ಆಗ ಸಿಡಿದು ಹೋದ ನಕ್ಷತ್ರದ ಆ ಏನು ಬೆಳಕಿದೆ ಅದು ಇವತ್ತೂ ಕೂಡ ನಾವು ದೂರದರ್ಶನದಲ್ಲಿ ನೋಡ್ಬೋದು, ಅದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಈ ನಕ್ಷತ್ರಗಳು ಸಿಡಿದಾಗ ಅದರ ಗರ್ಭದಲ್ಲಿರ್ತಕ್ಕಂಥ ಅನೇಕ ಧಾತುಗಳು ವಿಶ್ವದಲ್ಲಿ ಚೆಲ್ಲಿ ಹೋದಾಗ ಅದು ಮೂಲ ವಸ್ತುವಾಗಿದ್ದು ಮತ್ತೆ ಇನ್ನೊಂದು ನಕ್ಷತ್ರ ಸೃಷ್ಟಿಯಾದರೆ, ಆ ನಕ್ಷತ್ರಕ್ಕೆ ಒಂದು ಸೌರಮಂಡಲದಂತಹ ಒಂದು ಗ್ರಹಮಂಡಲ ಸೃಷ್ಟಿಯಾದರೆ, ಆ ಗ್ರಹಮಂಡಲದಲ್ಲಿರ್ತಕ್ಕಂಥ ಧಾತುಗಳು ಅಂತ ಹೇಳಿದ್ರೆ ಅದು ಕಾಪರ್ ಇರ್ಬೋದು, ಐರನ್ ಇರ್ಬೋದು, ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ನೈಟ್ರೋಜನ್, ಆಕ್ಸಿಜನ್, ಇವೆಲ್ಲವೂ ಕೂಡ ಆ ನಕ್ಷತ್ರ ಗರ್ಭದಲ್ಲಿ ಸೃಷ್ಟಿಯಾಗಿ ಸಿಡಿದದ್ದೇ ವಿನಃ ನಮ್ಮ ಭೂಮಿಗಾಗಲಿ ನಮ್ಮ ಸೂರ್ಯನಿಗಾಗಲಿ ನಾವು ಇವತ್ತು ಬಳಸ್ತಾ ಇರತಕ್ಕಂಥ ಏನು 92 ನೀವು ಧಾತುಗಳನ್ನು ಓದ್ತೀರಿ, ಅದರಲ್ಲಿ ಯಾವುದೋ ಎರಡನ್ನು ಬಿಟ್ಟರೆ ಬೇರೆ ಯಾವುದನ್ನು ಸೃಷ್ಟಿ ಮಾಡತಕ್ಕಂಥ ಶಕ್ತಿ ಭೂಮಿಗೂ ಇಲ್ಲ, ಸೂರ್ಯನಿಗೂ ಇಲ್ಲ. ನಾವೆಲ್ಲರೂ ಕೂಡ ನಕ್ಷತ್ರದ ಅವಶೇಷಗಳಿಂದ ಬೆಳೆದು ಬಂದಂತಹ ವ್ಯಕ್ತಿಗಳು. ನಾವೆಲ್ಲರೂ ಸ್ಟಾರ್ಸೇ, ಹೆಮ್ಮೆ ಬಿಟ್ಕೋಬೋದು. ಈಗಿನ ಲ್ಯಾಂಗ್ವೇಜ್ನಲ್ಲಿ ಸ್ಟಾರ್ ಅಂತಿದ್ದಾಗೇನೆ ಎಲ್ಲರನ್ನೂ ಬಿಟ್ಬಿಡ್ತಾರೆ, ಬರ್ತಿದ್ದಾಗೇನೆ. ಸೊ ವಿ ಆರ್ ಆಲ್ ರೆಮಿನೆಂಟ್ಸ್ ಆಫ್ ಸ್ಟಾರ್ಸ್. ನಮ್ಮಲ್ಲಿ ಆ ನಕ್ಷತ್ರದ ಅವಶೇಷಗಳು ನಮ್ಮಲ್ಲಿದೆ, ನಾವು ಬದುಕಿರೋದೇ ಆ ಅವಶೇಷಗಳನ್ನು ಬಳಸಿಕೊಂಡು. ನೋಡಿ, ಇದು ಗ್ಯಾಲಕ್ಸೀಸ್ ಎಷ್ಟು ಅದ್ಭುತಗಳಿದೆ ಅನ್ನೋದು ನಿಮ್ಮಿಂದ ನೋಡ್ಕೋತಾ ಹೊರಟೋಗೋಣ. ಟೈಮನ್ನು ನೋಡ್ತೀನಿ, ನನಗೆ ಇನ್ನೊಂದು 15 ನಿಮಿಷ ಅವಕಾಶ ಇದೆಯಾ? ಇನ್ನೊಂದು 15 ನಿಮಿಷ ಅಷ್ಟೇ. ಇವಾಗ ನೋಡಿ, ಇದು ಯುರೇನಸ್. ನಮಗೆ ಗೆಲ್ಲಿಯನ್ ಟೆಲಿಸ್ಕೋಪನ್ನು ಯೂಸ್ ಮಾಡಿದರೆ ಸಣ್ಣ ಟೆಲಿಸ್ಕೋಪ್ ಏನು, ಭೂಮಿಯಿಂದ ಯಾವುದೇ ಟೆಲಿಸ್ಕೋಪನ್ನು ನೋಡಿದ್ರೂ ಕೂಡ ಶನಿಗ್ರಹದ ಸುತ್ತಲೂ ಒಂದು ಆ ಬಳೆ ಇತ್ತಲ್ಲ, ಒಂದು ಉಂಗುರ ಇತ್ತಲ್ಲ, ಶನಿಗೆ ಮಾತ್ರ ಇದೆ ಅಂತ ಅಂದ್ಕೊಂಡಿದ್ವಿ. ಈ ದೂರದರ್ಶಕಗಳಿಗೆ ಮತ್ತೊಂದು ಆಯಾಮ ಸಿಕ್ತು. ಭೂಮಿಯಿಂದ ಜಿಗಿದ ಮೇಲಕ್ಕೆ ಹೋದರೆ ಭೂಮಿಯ ವಾತಾವರಣದ ಏನು ಮಧ್ಯೆ ಪ್ರವೇಶದಿಂದಾಗಿ ನಮ್ಮ ನೋಟಕ್ಕೆ ಕುಂಠಿತವಾಗುತ್ತೋ ಅದರಿಂದ ಭೂಮಿಯ ವಾತಾವರಣದ ಮೇಲಕ್ಕೆ ಜಿಗಿದರಾಯಿತು. ಅಲ್ಲಿಂದ ನೋಡಿದ್ರೆ ಈ ಭೂಮಿಯ ವಾತಾವರಣ ಇದೆಯಲ್ಲ, ವಾಯುಮಂಡಲ ಇದೆಯಲ್ಲ, ಇದರಿಂದ ಆಗ್ತಕ್ಕಂಥ ತೊಂದರೆ ಇರಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಮೊದಲ ಬಾರಿಗೆ ಉಪಗ್ರಹಗಳ ಸೃಷ್ಟಿಯಾಯಿತೋ, ಉಪಗ್ರಹಗಳಿಂದ ಅಂತರಿಕ್ಷಕ್ಕೆ ಕಳಿಸಿ ಅವು ತೆಗೆದ ಪಿಕ್ಚರ್ ಬಂದಾಗ ಅದ್ಭುತಗಳೇ ಕಾದಿತ್ತು. ಗುರುಗ್ರಹಕ್ಕೆ ಉಂಗುರ ಕಾಣಿಸ್ತು. ಶನಿಗ್ರಹದ ಉಂಗುರಗಳನ್ನು ನಾನು ತಂದಿಲ್ಲ, ಆ ಚಿತ್ರವನ್ನು ನಿಮಗೆ ಇಂಟರ್ನೆಟ್ನಲ್ಲಿ ಸಿಕ್ಕುತ್ತೆ ನೋಡಿ. ಅದಕ್ಕೆ ಬಣ್ಣವನ್ನು ಕೂಡ ಕೊಟ್ಟಿದ್ದಾರೆ, ಒರಿಜಿನಲ್ ಬಣ್ಣ ಅಲ್ಲ ಅದು, ಯಾವುದು ಒರಿಜಿನಲ್ ಬಣ್ಣ, ಇಟ್ಸ್ ಕಾಲ್ಡ್ ಕಲರ್ ಕೋಡಿಂಗ್ ಅಂತ ಹೇಳ್ಬಿಟ್ಟು. ಅಲ್ಲಿರ್ತಕ್ಕಂಥ ಸಂಯುಕ್ತಗಳು ಏನಿವೆ, ಧಾತುಗಳು ಏನಿವೆ, ಅಣು ಪರಮಾಣುಗಳು ಏನಿವೆ ಅನ್ನೋದನ್ನು ತೋರಿಸೋದಕ್ಕೆ ಪ್ರತಿಯೊಂದಕ್ಕೂ ಹೈಡ್ರೋಜನ್ಗೆ ಈ ಬಣ್ಣ, ಕಾರ್ಬನ್ಗೆ ಈ ಬಣ್ಣ, ಆಕ್ಸಿಜನ್ಗೆ ಈ ಬಣ್ಣ ಅಂತ ಒಂದು ಕಲರ್ ಕೋಡಿಂಗ್ ಮಾಡಿಕೊಂಡು ಆ ಕಲರನ್ನು ಕೊಡ್ತಾರೆ ಅಷ್ಟೇ. ನಿಜವಾಗಿ ಆ ಬಣ್ಣಗಳೇನಲ್ಲಿ ಇಲ್ಲ. ನೀವು ಅದನ್ನು ನೋಡ್ಬಿಟ್ರಿ ಅಂದರೆ ನಮ್ಮ ಹೆಣ್ಮಕ್ಳಂತೂ ನಾವು ತೋರಿಸಿದಾಗ ಎಷ್ಟು ಖುಷಿ ಪಟ್ಕೊಂಡ್ಬಿಡ್ತಾರೆ. ಸರ್ ಸ್ವಲ್ಪ ಹೊತ್ತು ಹಾಗೆ ಇಟ್ಟಿರಿ, ನಾವು ಅದನ್ನು ಕಾಪಿ ಮಾಡ್ಕೋತೀವಿ. ರಂಗೋಲಿ ಹಾಕೋದಕ್ಕೆ ಬಹಳ ಚೆನ್ನಾಗಿದೆ, ಕಲರ್ ರಂಗೋಲಿ ಹಾಕೋದಕ್ಕಿಂತ ಅದ್ಭುತ ಅದು.
ಅದ್ಭುತ. ಅದು ಅಂತರಿಕ್ಷದಲ್ಲಿ ದೂರದರ್ಶಕದಿಂದ ನೀವು ನೋಡಬೇಕು ಅದನ್ನು. ನಾನು ಎಷ್ಟು ವರ್ಣನೆ ಮಾಡಿದ್ರೂ ಏನೇನೂ ಅಲ್ಲ. ಮೊದಲ ಬಾರಿಗೆ ನನ್ನ ಹತ್ರ ಇದ್ದಂಥ ಒಂದು ಪುಟ್ಟ ಟೆಲಿಸ್ಕೋಪು 4.2 ಇಂಚ್ ಟೆಲಿಸ್ಕೋಪ್ ಇಟ್ಕೊಂಡು ನಾನು ಹಳ್ಳಿಗೆ ಹೋಗಿ ತೋರಿಸ್ತಾ ಇದ್ದೆ ಅದನ್ನು. ಈ ಕೋಲಾರ ಹತ್ರ ಒಂದು ಹಳ್ಳಿನಲ್ಲಿ ಹೋದಾಗ ರಾತ್ರಿ ಅದನ್ನು ನಾನು ಸೆಟಪ್ ಮಾಡಿದ್ದೆ. ನಮ್ಮ ಮತ್ತೊಬ್ಬ ಹಿರಿಯ ಗೆಳೆಯರು ಜಿ ಟಿ ನಾರಾಯಣರಾವ್ ನನ್ನ ಜೊತೆಯಲ್ಲಿದ್ದರು. ನಾವಿಬ್ಬರು ಆಕಾಶವಾಣಿಯಿಂದ ನೇರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಜನ ಕ್ಯೂನಲ್ಲಿ ನಿಂತಿದ್ರು. ನಾನು ಶನಿಗ್ರಹವನ್ನು ದೂರದರ್ಶಕದಲ್ಲಿ ಅದನ್ನು ಫೋಕಸ್ ಮಾಡಿ ಎಲ್ಲರನ್ನು ಬಂದು ಒಬ್ಬರೇ ಬಂದು ನೋಡಿ ಅಂತ ಹೇಳ್ತಾ ಇದ್ದೆ. ಒಬ್ಬ ಪುಟ್ಟ ಹುಡುಗ ಬಂದ, ಅದನ್ನು ನೋಡ್ದ. ಅವನಿಗೆ ಎಷ್ಟು ಖುಷಿ ಆಯಿತು ಅಂದರೆ ಕಿರಿಚಿಬಿಟ್ಟ ಅವನು. ಆಕಾಶವಾಣಿನಲ್ಲಿ ಬಂತು ಅದು. ಎಲ್ಲರೂ ಆಮೇಲೆ ನಮ್ಮನ್ನು ಕೇಳಿದರು, ಯಾಕೆ ಲೈವ್ ಪ್ರೋಗ್ರಾಮ್ ಅದು. ಅಜ್ಜ ನೋಡ್ಬಾ ಇಲ್ಲಿ ಶನಿ ಎಷ್ಟು ಅದ್ಭುತವಾಗಿದೆ. ಅವರ ಅಜ್ಜ ಅಲ್ಲಿ ಕಲ್ವರ್ಟ್ ಮೇಲೆ ಕೂತಿದ್ರು, ವಯಸ್ಸಾದವರು. ಅವರು ಹೋಗೋ ಹುಚ್ಚು ಮುಂಡೆ, ನಾನು ಅವ್ರ ಭಾಷೆನೇ ರಿಪೀಟ್ ಮಾಡ್ತೇವೆ, ಹೋಗೋ ಹುಚ್ಚು ಮುಂಡೆ, ಇವ್ರಿಗಂತೂ ಬೆಂಗಳೂರಿನಿಂದ ಬಂದಿರೋರಿಗೆ ಬುದ್ಧಿ ಇಲ್ಲ ಅಂದರೆ ನಿಂಗೂ ಬುದ್ಧಿ ಇಲ್ವಾ, ಸುಟ್ಟು ಭಸ್ಮ ಆಗ್ಬಿಡ್ತೀವಿ ಶನಿ ನೋಡಿದ್ರೆ, ಹೋಗು ಅಂದರು. ಆದರೂ ಮೊಮ್ಮಗ ಬಿಡಲಿಲ್ಲ. ಅಜ್ಜ ಮೊಮ್ಮಗನ ಜಗಳದಲ್ಲಿ ಗೆಲ್ಲೋರು ಮೊಮ್ಮಗನೇ ಯಾವಾಗಲೂ. ಅದನ್ನು ಅಜ್ಜಂದೇನು ನಡೀಲಿಲ್ಲ. ಕಾಯಿ ಹಿಡಿದು ಎಳ್ಕೊಂಡು ಬಂದ. IPS ಹತ್ರ ಬಂದರು. ನೋಡ್ತಾರೆ, 5 ಸೆಕೆಂಡ್ ಆಯಿತು, 10 ಸೆಕೆಂಡ್ ಆಯಿತು. ಅದು ಇದು ಮೈಕ್ರೋಫೋನ್ ಆನ್ ಆಗಿಬಿಟ್ಟಿದೆ. ನಾವು ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ. ಅದು ಆಕಾಶವಾಣಿ ಕಾರ್ಯಕ್ರಮದಲ್ಲಿ, ದೂರದರ್ಶನ ಕಾರ್ಯಕ್ರಮ ಆದರೆ ಬರೀ ಚಿತ್ರ ತೋರಿಸ್ತಾ ಇರ್ಬೋದು. ಇಲ್ಲಿ ಬ್ಲ್ಯಾಂಕ್ ಬಿಡೋ ಹಾಗಿಲ್ಲ. ಜನ ಏನು ಅನ್ಕೋತಾರೆ, ಏನೋ ಕೆಟ್ಟ ಹೋಯ್ತಾನೋ ಅಂದ್ಕೊಂಡ್ಬಿಡ್ತಾರೆ. ಏನಾದರೂ ಮಾತಾಡ್ತಾನೆ ಇರಬೇಕು. ಅದಕ್ಕೆ ನಾನು ಮಧ್ಯೆ ಇದ್ದು, ಅಜ್ಜ ಈ ಕಡೆ ಬನ್ನಿ, ತುಂಬ ಜನ ಕಾಯ್ತಾ ಇದ್ದಾರೆ, ಸ್ವಲ್ಪ ಈ ಕಡೆ ಬನ್ನಿ ಅಂದರೆ ಅವ್ರದ್ಕೊಂಡು, ಹುಡುಗ ನೀವು ಸುಮ್ಮನೆ ಇರೋ, ಎಷ್ಟು ಸುಂದರವಾಗೈತೆ, ನಾನು ನೋಡಬೇಕು, ಇವತ್ತು ನಾಳೆ ನಾನು ಸತ್ತೋಗ್ತೀನಿ, ನೋಡ್ತಾ ಇದ್ರೆ ಈ ಕಡೆ ಬಾ ಅಂತೆ, ಇನ್ನೊಂದು ಸ್ವಲ್ಪ ಹೊತ್ತು ನೋಡ್ತೀನಿ, ಸುಮ್ಮನೆ ಇರು ಅಂದರು. ಅದು ಬಂತು ಆಕಾಶವಾಣಿನಲ್ಲಿ, ಸುಮ್ಮನೆ ಇರು ಅಂತ. ಅದ್ಭುತ. ಆಕಾಶವಾಣಿ ನೋಡೋದೇ ಖುಷಿ ಬರಿಗಣ್ಣಿನಲ್ಲಿ. ಅದರ ಜೊತೆಯಲ್ಲಿ ದೂರದರ್ಶಕಗಳ ಸಹಾಯದಿಂದ ನೋಡ್ತಾ ಇದ್ರೆ ನಾವು ಕಾಲದ ಮಿತಿಯನ್ನೇ ಮರೆತು ಬಿಡ್ತೀವಿ. ಅದ್ಭುತವಾಗಿರತಕ್ಕಂಥ ವಿಶ್ವ. ಆಗಲೇ ಈ ಸೃಷ್ಟಿಯನ್ನು ಮಾಡಿದಂಥ ಯಾರು ಮನಸ್ಸಿನಲ್ಲಿ ಚಿಂತನೆಗಳು ಮೂಡುತ್ತೆ. ಆ ಚಿಂತನೆಗಳು ಮೂಡಿದಾಗ ಉತ್ತರವನ್ನು ನಾವು ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ನಮ್ಮ ಉತ್ತರವಾಗುತ್ತೆ. ಯಾರೋ ಹೇಳಿಕೊಟ್ಟ ಬರೆದ ಪುಸ್ತಕದ ಉತ್ತರ ಆಗಲ್ಲ. ಇದು ಅಷ್ಟೇ. ಮೌಂಟ್ ವಿಲ್ಸನ್ ಅಬ್ಸರ್ವೇಟರಿ ಅನ್ನೋದು ಅತ್ಯಂತ ಪ್ರಸಿದ್ಧವಾಗಿರತಕ್ಕಂಥ ಒಂದು ಅಬ್ಸರ್ವೇಟರಿ ಅಮೆರಿಕದಲ್ಲಿ. ಅಲ್ಲೇ ನನ್ನ ಉಪನ್ಯಾಸದ 2ನೇ ಶಬ್ದ ಹಬಲ್ ಅನ್ನೋವನ ಹೆಸರು. ಆ ಹಬಲ್ ಅಲ್ಲಿ ಬರ್ತಾನೆ. ಇವನೇ ಎಡ್ವಿನ್ ಹಬಲ್. ಅವನು ಉಪಯೋಗಿಸಿದಂಥ ದೂರದರ್ಶಕ. ಅವನಿಗೆ ಸಹಾಯ ಮಾಡಿದಂಥವನು ಮಿಲ್ಟನ್ ಹ್ಯೂಮಸನ್ ಅಂತ. ಇವನು ನೋಡಿ ಅವರ ಸಾಹಸ ಹೇಗಿದೆ ಅಂತ ಹೇಳ್ಬಿಟ್ಟು, ಆ ಒಂದು ಕಲ್ಚರ್ ಬಂದಾಗಲೇ ಹೊಸದು ಬರೋದು. ನಮ್ಮಲ್ಲಿ ಒಂದು ಬೇಸಿಕ್ ಎಜುಕೇಷನ್ ಇರಬೇಕು, ಡಿಗ್ರಿ ಮಾಡಿರಬೇಕು, ಸೈನ್ಸ್ ಓದ್ದವನೇ ಸೈನ್ಸು, ಆರ್ಟ್ಸ್ ಓದ್ದವನಿಗೆ ಬರೀ ಆರ್ಟ್ಸು. ಈ ಹ್ಯೂಮಸನ್ ಅಂತಕ್ಕಂಥ ಹುಡುಗ ಅವನು ಸ್ಕೂಲ್ಗೆ ಹೋಗೋದಕ್ಕೆ ಅವನಿಗೆ ಇಷ್ಟವಿಲ್ಲದೆ ಇದ್ದಿದ್ದರಿಂದ ತಂದೆಗೆ ಹೇಳಿಬಿಟ್ಟು, ನಾನು ಅಬ್ಸರ್ವೇಟರಿ ಹೇಳಿದ್ನಲ್ಲ, ಮೌಂಟ್ ವಿಲ್ಸನ್ ಅಬ್ಸರ್ವೇಟರಿ, ಅದನ್ನು ಕಟ್ತಾ ಇರ್ತಾರೆ. ಆ ಸಾಮಾನುಗಳನ್ನೆಲ್ಲ ಬೆಟ್ಟದ ಮೇಲೆ ಸಾಗಿಸಬೇಕು ಅಂದರೆ ಹೇಸರ ಕತ್ತೆಗಳ ಮೇಲೆ ಸಾಗಿಸ್ತಾ ಇರ್ತಾರೆ. ಈ ಹುಡುಗ ಬಂದ್ಬಿಟ್ಟು ಆ ಹೇಸರ ಕತ್ತೆಗಳನ್ನು ಕಾಯೋದು, ಅವುಗಳ ಮೇಲೆ ಇದನ್ನು ಲೋಡ್ ಮಾಡೋದು, ಅದರ ಹಿಂದ್ಗಡೆ ಹೋಗ್ಬಿಟ್ಟು ಮತ್ತೆ ಅಲ್ಲಿ ಡೌನ್ಲೋಡ್ ಮಾಡೋದು, ಈ ಕೆಲಸ ಮಾಡೋದು ನನಗೆ ಕೊಡಿ ಅಂತ ಹೇಳ್ಬಿಟ್ಟು ಕತ್ತೆ ಕಾಯೋ ಹುಡುಗ ಆಗ್ತಾನೆ ನಮ್ಮ ಭಾಷೆಯಲ್ಲಿ. ಆ ಕತ್ತೆ ಕಾಯೋ ಹುಡುಗ ಅಲ್ಲಿ ಹೋದ್ಮೇಲೆ, ಕತ್ತೆ ಕಾಯೋ ಕೆಲಸ ನಿಂತ ಮೇಲೆ ಮತ್ತೇನು ಮಾಡಬೇಕು? ಅಲ್ಲಿ ಬಂದಿರತಕ್ಕಂಥ ಕೆಲಸಗಾರರಿಗೆ, ಸೈಂಟಿಸ್ಟ್ಗೆ ಊಟ ತಿಂಡಿ ಕೊಡೋದಕ್ಕೆ ಒಂದು ಕ್ಯಾಂಟೀನ್ ಓಪನ್ ಮಾಡ್ತಾರೆ. ಕ್ಯಾಂಟೀನಲ್ಲಿ ಲೋಟ ತೊಳೆಯೋದಕ್ಕೆ ಹೋಗ್ತಾನೆ. ಕ್ಯಾಂಟೀನಲ್ಲಿ ಲೋಟ ತೊಳೆಯೋದು ಎಷ್ಟೊತ್ತು ಮಾಡಬೇಕಾಗಿ ಬರುತ್ತೆ. ಬಿಡುವು ಸಿಕ್ಕಾಗ ಏನು ಮಾಡ್ತಾನೆ, ಅಲ್ಲಿರೋ ವಿಜ್ಞಾನಿಗಳ ಜೊತೆ ಸಂಪರ್ಕ ಬೆಳೆಸ್ಕೊಂಡು ನಿಮಗೇನಾದರೂ ನಿಮ್ಮ ಟೇಬಲ್ ಹತ್ರ ಸಹಾಯ ಮಾಡ್ಬೋದಾ ಅಂತ ಅಂದ್ಬಿಟ್ಟು ಸಹಾಯ ಮಾಡೋದಕ್ಕೆ ಹೋಗ್ತಾನೆ. ಈ ಹಬಲ್ ಮಹಾ ಸೋಮಾರಿ. ಅವನು ಸೆಟ್ ಮಾಡಿಬಿಡೋದು ಟೆಲಿಸ್ಕೋಪನ್ನು ಎಲ್ಲ ಮಾಡಿಬಿಟ್ಟು ಇವನನ್ನು ಕರೆದ್ಬಿಟ್ಟು, ಈ ಹುಡುಗ ಹೇಳಿದ ಮಾತು ಕೇಳ್ತಾನೆ ಅಂತ ಗೊತ್ತು, $1 ಕೊಡ್ತೀನಿ, ನೀನು ರಾತ್ರಿ ಎಲ್ಲ ನೋಡ್ತಾ ಇದ್ದು ನಿನ್ಗೆ ಏನು ಕಾಣುತ್ತೋ ಅದನ್ನ ಒಂಚೂರು ಬರ್ಕೋ, ನಂಗೆ ಬಂದಮೇಲೆ ಹೇಳು, ನಾನು ಪಕ್ಕದಲ್ಲಿರೋ ಊರಿಗೆ ಹೋಗ್ಬಿಟ್ಟು ರಾತ್ರಿ ಕ್ಲಬ್ನಲ್ಲಿ ಎಲ್ಲ ಮಾಡ್ಕೊಂಡು ನಾನು ಬರ್ತೀನಿ ಅಂತ ಅವನು ಹೇಳಿರ್ತಾನೆ. ಹ್ಯೂಮಸನ್ ಅಸ್ಟ್ರಾನಮರ್ ಆಗ್ತಾನೆ. ಹೀಗೆ ಹಬಲ್ನ ಮೀರಿಸ್ತಕ್ಕಂಥ ಅಸ್ಟ್ರಾನಮರ್ ಆಗ್ತಾನೆ. ಆಂಡ್ರೋಮಿಡಾ ಅಂತಕ್ಕಂಥ ಒಂದು ಗ್ಯಾಲಕ್ಸಿಯನ್ನು, ನಮ್ಮ ಏನು ಮಿಲ್ಕಿ ವೇ ಗ್ಯಾಲಕ್ಸಿ ಅಂತ ನಾವು ಕರಿತೀವಿ, ಮಿಲ್ಕಿ ವೇ ಗ್ಯಾಲಕ್ಸಿಯಿಂದ ಆಚೆ ಇರತಕ್ಕಂಥ ಮೊದಲ ಗ್ಯಾಲಕ್ಸಿ ಆಂಡ್ರೋಮಿಡಾ. ಆ ಆಂಡ್ರೋಮಿಡಾ ಗ್ಯಾಲಕ್ಸಿಯನ್ನು ಕಂಡುಹಿಡಿದಿದ್ದು ನಾವು ಚರಿತ್ರೆಯ ಪುಸ್ತಕಗಳಲ್ಲಿ ಎಡ್ವಿನ್ ಹಬಲ್ ಅಂತ ಬರೆದರೂ ಕೂಡ ಅದನ್ನು ನೋಡಿ ದಾಖಲೆ ಮಾಡಿದವನು ಹ್ಯೂಮಸನ್. ದಾಖಲೆ ಮಾಡ್ತಾನೆ. ಆಮೇಲೆ ನೋಡಿದ್ರೆ ಅದು ಒಂದು ಪ್ಯಾಚ್ ಆಫ್ ಲೈಟ್ ಕಾಣಿಸುತ್ತೆ. ಅನ್ನೋದನ್ನು ನೆಬ್ಯುಲಾ ಅಂತ ಕರೀತಾನೆ. ಆದರೆ ಅದು ನಿಜವಾಗ್ಲೂ ಒಂದು ಗ್ಯಾಲಕ್ಸಿ, ಆಂಡ್ರೋಮಿಡಾ ಗ್ಯಾಲಕ್ಸಿ. ಅಂದ್ರೆ ಏನಾಯ್ತು,
ಆ ದಿವ್ಯ ಚಕ್ಷು ವಿಶ್ವರೂಪ ದರ್ಶನಕ್ಕೆ ದೂರದರ್ಶಕ ಅಂತ ಹೇಳಿದ್ದು ಅದು ಎಷ್ಟೊಂದು ಮಾರ್ಪಾಟುಗಳನ್ನು ಆಗ್ತಾ ಬಂತು ಅನ್ನೋದನ್ನು ನಾನು ಇಲ್ಲಿವರೆಗೆ ಹೇಳಿದೆ ನಿಮಗೆ. ಸಣ್ಣ ದೂರದರ್ಶಕ, ದೊಡ್ಡ ದೂರದರ್ಶಕ ಆಯಿತು, ಲೆನ್ಸ್ಗಳನ್ನು ಉಪಯೋಗಿಸ್ತಾ ಇದ್ದಿದ್ದು ಮಿರರ್ ಅನ್ನು ಉಪಯೋಗಿಸಿ ಆಯಿತು, 100 ಇಂಚ್ ಆಯಿತು, 200 ಇಂಚ್ ಆಯಿತು, ಮೌಂಟ್ ವಿಲ್ಸನ್ 200 ಇಂಚು. ನಂತರ ಏನಾಯಿತು, ನಾನು ಅಲ್ಲಿ ಉಪಗ್ರಹಗಳನ್ನು ಹಾರಿಬಿಟ್ಟು ಉಪಗ್ರಹಗಳಲ್ಲಿ ದೂರದರ್ಶಕಗಳನ್ನು ಜೋಡಣೆ ಮಾಡಿ ಅದರಿಂದ ಚಿತ್ರಗಳನ್ನು ತಗೊಳ್ಳೋದು ಅಂತ. ಆ ಉಪಗ್ರಹ ಕಾರ್ಯಕ್ರಮ ಪ್ರಾರಂಭವಾದದ್ದು ಕಳೆದ ಶತಮಾನದಲ್ಲಿ 1957ನೇ ಇಸ್ವಿನಲ್ಲಿ ಮೊದಲಿಗೆ ಬಾರದು ಹೋದವನು ಯೂರಿ ಗಗಾರಿನ್. ಅಲ್ಲಿಂದ ಪ್ರಾರಂಭ ಆಯಿತು. ನೋಡಿ, ಅವನು ಎಂಥ ಮಾತನ್ನು ಹೇಳ್ತಾನೆ. ಇವತ್ತು ಇಡೀ ವಿಶ್ವ ಸೆಪ್ಟೆಂಬರ್ 16ನೇ ತಾರೀಕನ್ನು ಓಝೋನ್ ರಕ್ಷಣೆ ಮಾಡತಕ್ಕಂಥ ದಿನವನ್ನಾಗಿ ಆಚರಣೆ ಮಾಡ್ತಾ ಇದೆ. ಇವತ್ತು ಬೆಳಗ್ಗೆ ತಾನೇ ದೂರದರ್ಶಕದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಬಿಟ್ಟು ಬಂದೆ ನಾನು. ಓಝೋನನ್ನು ರಕ್ಷಣೆ ಮಾಡಬೇಕಾದ ಎಷ್ಟು ಮುಖ್ಯ, ಅದೇನಾದ್ರೂ ಹೋಯಿತು ಅಂತ ಹೇಳಿದ್ರೆ ಈ ನಾಗರಿಕತೆ ಏನು ಭೂಮಿಯ ಮೇಲಿದೆ ಅದಷ್ಟು ಸರ್ವನಾಶವಾಗ್ಬಿಡುತ್ತೆ. ಅತಿ ನೇರಳೆ ಕಿರಣಗಳಿಂದ ಏನು ಬರ್ತಾ ಇದೆ ಅಲ್ಟ್ರಾವೈಲೆಟ್ ರೇಸು ನಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಿಬಿಡುತ್ತೆ. ಆ ಗೆಗಾರಿನ್ ಹಿಂದಕ್ಕೆ ಹೋಗಕ್ಕಾಗುತ್ತೆ. ಅದೊಂದು ಮಾತು, ಅವನ ಮಾತೊಂದು ಇಲ್ಲಿ ನೋಡಿ. Circling the earth in the orbital spaceship, I marveled at the beauty of our planet. People of the world, let us safeguard and enhance this beauty, not destroy it. This should be the watchword for all of us. Beautiful planet. Blue dot ಅಂತ ಕರೀತಾನೆ ಕಾರ್ಲ್ ಸ್ಯಾಗನ್ ನಮ್ಮ ಭೂಮಿಯನ್ನು. ಸ್ಪೇಸ್ನಿಂದ ತೆಗೆದಿರತಕ್ಕಂಥ ಭೂಮಿಯ ಚಿತ್ರಗಳು ಇವತ್ತು ಸಿಕ್ಕುತ್ತೆ. ನೀವು ನೋಡಿದರೆ ಹಸಿವು ನಿದ್ದೆ ಎಲ್ಲ ಮರ್ತು ಬಿಡ್ತೀರಿ. ನೋಡ್ತಾನೇ ಇರಬೇಕು ಅನ್ಸ. ಇಟ್ ಈಸ್ ಸಚ್ ಎ ಬ್ಯೂಟಿ, ದ ಬ್ಯೂಟಿಫುಲ್ ಸ್ಪೆರಿಕಲ್ ಅರ್ತ್ ವಿತ್ ಆಲ್ ದ ವಿಂಡ್ ಸರ್ಕ್ಲಿಂಗ್ ಅರೌಂಡ್, ಓಷನ್ ವಾಟರ್ ಸರ್ಕ್ಲಿಂಗ್ ಅರೌಂಡ್, ಅಂಡ್ ಪಿಕ್ಚರ್ಸ್ ಆಫ್ ಪ್ಲಾನೆಟ್ ಅರ್ತ್ ಟೇಕನ್ ಫ್ರಮ್ ಸ್ಪೇಸ್. ಹಿಮಾಲಯ ಪರ್ವತದ ಚಿತ್ರಗಳಿದೆ, ನೋಡ್ತಾ ಇದ್ರೆ ಹೊತ್ತು ಕಳೆದದ್ದೇ ಗೊತ್ತಾಗಲ್ಲ. ಇದು ವಾಯೇಜರ್ ಅಂತಕ್ಕಂಥ ಒಂದು ನೌಕೆ. ವಾಯೇಜರ್ 1 ಅಂಡ್ ವಾಯೇಜರ್ 2 ಇದೆರಡೂ ಕೂಡ ನಮ್ಮ ಸೌರಮಂಡಲದ ಅಂಚನ್ನು ದಾಟಿ ಮುಂದಕ್ಕೆ ಹೋಗ್ತಾ ಇವೆ. ಆಮೇಲೆ ಬಂದದ್ದೇನೇನೆ ಅಂತರಿಕ್ಷದಲ್ಲಿ ಇಟ್ಟಂತಹ ಮತ್ತೊಂದು ಅದ್ಭುತವಾದ ದೂರದರ್ಶಕ 19 ವರ್ಷಗಳ ಹಿಂದೆ ಇತ್ತೀಚೆಗೆ ತಾನೇ ಅದನ್ನು ಹೋಗಿ ರಿಪೇರಿ ಮಾಡಿದರು. 3 ಸಾರಿ ರಿಪೇರಿ ಮಾಡಿದರು. ಮೊದಲನೇ ಸಾರಿ ರಿಪೇರಿ ಮಾಡುವಾಗ ಮನುಷ್ಯ ಅಂತರಿಕ್ಷದಲ್ಲಿ ಯಾವುದೇ ಕೆಳಗಡೆ ಒಂದು ಗಟ್ಟಿಯಾದ ನೆಲೆ ಇಲ್ಲದೆ ಇರುವಾಗ ಓಡಾಡೋದು ಹೇಗೆ ಅನ್ನೋದನ್ನು ಕಲ್ತ್ಕೊಂಡ. ವಿ ಕಾಲ್ ಇಟ್ ಇನ್ ಸೈಂಟಿಫಿಕ್ ಲ್ಯಾಂಗ್ವೇಜ್ ಸ್ಪೇಸ್ ವಾಕ್ ಅಂತ. ಅಂದರೆ ಸುಮ್ಮನೆ ನಮ್ಮ ಕಥೆಗಳಲ್ಲಿ ಬರ್ತಕ್ಕಂಥ ನಾರದ ಹೇಗೆ ಅಂತರಿಕ್ಷದಲ್ಲಿ ಪ್ರಯಾಣ ಮಾಡ್ತಾ ಇರ್ತಾನೋ ಆ ನಾರದನ ತರಹ ಸ್ಪೇಸ್ ವಾಕ್ ಮಾಡಿ ರಿಪೇರಿ ಮಾಡಿದ್ದಾರೆ. ಆ ಚಿತ್ರ ನಾನು ಇವತ್ತು ಅಳವಡಿಸಿಲ್ಲ, ನೀವು ನೋಡಬೇಕು ಅದನ್ನು. ನಾನಿಲ್ಲಿ ತೋರಿಸ್ತೀನಿ. ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದಿರತಕ್ಕಂಥ ಚಿತ್ರಗಳು ಇದು ಏನೇನೇನೇನೂ ಅಲ್ಲ. ಆ ಡೀಟೇಲ್ಸ್ ಹೇಗಿದೆ ಅಂತ ನೋಡಿ. ಇನ್ನು ಮುಂದೆ ನಾನು ಬೇಗ ಹೋಗ್ತಾ ಇದ್ದೀನಿ. ಅಂತರಿಕ್ಷದಲ್ಲಿರ್ತಕ್ಕಂಥ ಕೆಲವು ಸ್ಯಾಂಪಲ್ಸು ಎಷ್ಟೊಂದು ಅದ್ಭುತಗಳು. ಲೆಗೂನ್ ನೆಬ್ಯುಲಾ ಅಂತ. ನೆಬ್ಯುಲಾ ಅಂತ ಹೇಳಿದ್ರೆ ಅಲ್ಲಿ ಬರೀ ಗ್ಯಾಸ್ ಅಂಡ್ ಡಸ್ಟ್ ಇರತಕ್ಕಂಥ ಒಂದು ಸಮೂಹ ಅದು. ಅವು ಒಂದುಗೂಡಿ ಅಲ್ಲಿ ಮತ್ತೆ ನಕ್ಷತ್ರಗಳ ಸೃಷ್ಟಿಯಾಗುತ್ತೆ, ಗ್ಯಾಲಕ್ಸಿಗಳ ಸೃಷ್ಟಿಯಾಗುತ್ತೆ. ನೆಬ್ಯುಲಾ ಇದು ಇನ್ನೊಂದು ನೆಬ್ಯುಲಾ. ಇಲ್ಲಿ 2 ಸ್ಟಾರ್ಸ್ ಇದೆ. ಇದು ನೋಡಿ, ಈ ನೆಬ್ಯುಲಾ ಈ ರೀತಿಯಾಗಿ ಸುಳಿ ತರಹ ಸುತ್ತಾ ಇದೆ, ಸ್ಪೈರಲ್ ಗ್ಯಾಲಕ್ಸಿ. ಅದಲ್ಲದೆ ಇನ್ನೊಂದು ನೆಬ್ಯುಲಾ. ಇದು ಸುಮ್ಮನೆ ಚಿತ್ರಗಳನ್ನು ನೋಡೋದಷ್ಟೇ, ನಿಮ್ಗೆ ಆಸಕ್ತಿ ಮೂಡಲಿ ಎಂಥ ಅದ್ಭುತಗಳಿದೆ ವಿಶ್ವರೂಪದಲ್ಲಿ ಅನ್ನೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಅಲ್ಲೊಂದು ಬ್ಲಡ್ ಶಾಟ್ ಐ ಕಾಣುತ್ತೆ, ಒಳ್ಳೆ ಕಣ್ಣೆಲ್ಲ ಕೆಂಪಿಗಿರೋ ಹಾಗೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಇದು ನಕ್ಷತ್ರಗಳು ಸಾಯುತ್ತವೆ ಅಂತ ಹೇಳಿದ್ನಲ್ಲ, ನಕ್ಷತ್ರಗಳು ಹುಟ್ಟುತ್ತೆ. ನಮ್ಮ ಸೂರ್ಯನ ಹಾಗೆ ಈಗ ಯೌವನಾವಸ್ಥೆನಲ್ಲಿದೆ. ಈ ಸೂರ್ಯ ಕೂಡ ಸಾಯುತ್ತೆ, ಅವಾಗ ನಾವು ಸಾಯ್ತೀವಿ. ನಾವು ಅಂದ್ರೆ ನಮ್ಮ ಮುಂದಿನವರು. ಒಂದು ವೈಟ್ ಡ್ವಾರ್ಫ್ ಅನ್ನೋ ಒಂದು ಸ್ಥಿತಿಯನ್ನು ತಲುಪಿ ಅದು ಕೊನೆಯಲ್ಲಿ ವಿಶ್ವದಲ್ಲಿ ಶಾಂತವಾಗ್ಬಿಟ್ಟು ಲೀನವಾಗಿ ಹೋಗ್ಬಿಡುತ್ತೆ. ಇದು ಒಂದು ಗ್ಯಾಲಕ್ಸಿಲಿ ಸ್ಪೈರಲ್ ಗ್ಯಾಲಕ್ಸಿ. ಸುಮ್ಮನೆ ಇದು ತೋರಿಸ್ತಾ, ಇದೊಂದು ನೆಬ್ಯುಲಾ. ಇದು ಎಷ್ಟೊಂದು ರೀತಿ. ಇದು ಮತ್ತೆ ಅಂತರಿಕ್ಷದಲ್ಲಿ ಬರಿಗಣ್ಣಿನಲ್ಲಿ ನೋಡಿ ಆನಂದ ಪಡ್ತಕ್ಕಂಥ ಒಂದು ಅದ್ಭುತವಾಗಿರತಕ್ಕಂಥ ನಕ್ಷತ್ರ ಸಮೂಹ ಇದು. ಇದನ್ನು ಪ್ಲಾಯ್ಡಿಸ್ ಕಾನ್ಸ್ಟಲೇಷನ್ ಅಂತ ಕರಿತೇವೆ. ಕೃತ್ತಿಕ ನಕ್ಷತ್ರ ಮಂಡಲ. ಬರಿಗಣ್ಣಿನಲ್ಲಿ 6 ನಕ್ಷತ್ರಗಳನ್ನು ಗುರುತಿಸಬಹುದು. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಸ್ಕೌಟ್ನಲ್ಲಿ ಇರ್ತಾ ಇದ್ವಿ. ನಮ್ಮ ಸ್ಕೌಟ್ ಮಾಸ್ಟರು ಎಲ್ಲ ಎಷ್ಟು ನಕ್ಷತ್ರ ಇದೆ ಎಣಿಸು ಅನ್ನೋರು. ನಾವು 6 ಇದೆ ಅಂದರೆ ಗುಡ್, ನಿನ್ನ ಕಣ್ಣು ಚೆನ್ನಾಗಿದೆ, ಓದ್ಕೊ ಹೋಗು ಅನ್ನೋರು. 4 ಕಾಣಿಸುತ್ತೆ ಅಂದರೆ ಡಾಕ್ಟರ್ ಹತ್ರ ಹೋಗು ಅನ್ನೋರು. ಇದು ಕೃತ್ತಿಕಾ ನಕ್ಷತ್ರ ಮಂಡಲ. ಅದ್ಭುತವಾಗಿದೆ. ಇದು ದ್ರಾಕ್ಷಿ ಗೊಂಚಲು ಕಂಡಾಗ ಕಾಣಿಸುತ್ತೆ. ಡಿಸೆಂಬರ್, ಜನವರಿ, ಫೆಬ್ರವರಿ ತಿಂಗಳಿನಲ್ಲಿ ಇದನ್ನು ನೋಡೋದೇ ಒಂದು ಆನಂದ.
ಇಲ್ಲಿ ಒಂದು ಗ್ಯಾಲಕ್ಸಿಯಿಂದ ಇರತಕ್ಕಂಥ ದ್ರವ್ಯ ಏನಿದೆ, ಮ್ಯಾಟರ್ ಏನಿದೆ, ಆ ಮ್ಯಾಟರ್ನ ಇನ್ನೊಂದು ಪಕ್ಕದ ಗ್ಯಾಲಕ್ಸಿ ತನ್ನ ಕಡೆಗೆ ಎಳ್ಕೊಳ್ಳುತ್ತೆ. ಈ ರೀತಿಯಾಗಿ ಒಂದರಿಂದ ಇನ್ನೊಂದಕ್ಕೆ ಹೋಗ್ತಕ್ಕಂಥದ್ದು, ಒಂದು ಇನ್ನೊಂದನ್ನು ನುಂಗತಕ್ಕಂಥದ್ದು, ಒಂದು ಇನ್ನೊಂದಕ್ಕೆ ಡಿಕ್ಕಿ ಹೊಡಿತಕ್ಕಂಥದ್ದು. ಈ ಡಿಕ್ಕಿ ಹೊಡೆದಾಗ ಸೃಷ್ಟಿಯಾಗತಕ್ಕಂಥ ಅಪಾರವಾಗಿರ್ತಕ್ಕಂಥ ಶಕ್ತಿ, ಒಂದೊಂದು ಅದ್ಭುತವಾಗಿರ್ತಕ್ಕಂಥ ಘಟ್ಟಗಳು ನಕ್ಷತ್ರಗಳ ಜೀವನದಲ್ಲಿ ಮತ್ತು ಗ್ಯಾಲಕ್ಸಿಗಳ ಜೀವನದಲ್ಲಿ. ಹೀಗಾಗಿ ಆಸ್ಟ್ರಾನಮಿ ಅಂತ ನಾವೇನು ಕರಿತೀವಿ, ಅದೊಂದು ರೋಚಕ ವಿಷಯ. ಯಾಕಾಗಿದೆ, ಯಾಕೆ ಎಲ್ಲ ದೇಶಗಳು ಅದರಲ್ಲಿ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ, ಹಣವನ್ನು ಖರ್ಚು ಮಾಡ್ತಾರೆ ಅಂತ ಹೇಳಿದ್ರೆ ಈ ಅದ್ಭುತಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದು ನೋಡಿ, ಕಾಂಪ್ಟನ್ ಅಂತಕ್ಕಂಥ ಒಬ್ಬ ದೊಡ್ಡ ವಿಜ್ಞಾನಿ, 20ನೇ ಶತಮಾನದವನು. ಅವನ ಹೆಸರನ್ನ ಈ ಗಾಮಾ ರೇ, ನಾನು ಹೇಳಿದ್ನಲ್ಲ ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ತೋರಿಸಿದಾಗ, ಇದು ಅತ್ಯಂತ ಶಕ್ತಿಯುತವಾಗಿರತಕ್ಕಂಥ ವಿಕಿರಣ. ಇದು ಆ ಅದ್ಭುತ ಶಕ್ತಿ ಇರತಕ್ಕಂಥ ವಿಕಿರಣದ ಉಪಯೋಗಿಸ್ಕೊಂಡು ದೂರದರ್ಶಕ. ಇದು ನಮ್ಮಲ್ಲಿ ಈ ಏನು ಗ್ಯಾಲಕ್ಸಿಗಳು ಒಂದನ್ನೊಂದನ್ನು ಡಿಕ್ಕಿ ಹೊಡೆಯುತ್ತೆ ಅಂತ ಹೇಳಿದ್ನಲ್ಲ, ಅವಾಗ ಗಾಮಾ ರೇ ಎಮಿಷನ್ ಟೆಲಿಸ್ಕೋಪ್ ಅಂತ ಹೇಳಿಬಿಟ್ಟು ಅದಕ್ಕೆ GRB ಅಂತ ಕರಿತೀವಿ, ಗಾಮಾ ರೇ ಬರ್ಸ್ಟ್ ಅಂತ ಕರಿತೀವಿ. ಆ ಗಾಮಾ ರೇ ಬರ್ಸ್ಟ್ ಆದಾಗಂತೂ ಅದು ಎಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಬಿಡುಗಡೆ ಆಗುತ್ತೆ. ಅದರ ಅಭ್ಯಾಸ. ಇನ್ನು ನಮ್ಮ ಸುಬ್ರಹ್ಮಣ್ಯಂ ಚಂದ್ರಶೇಖರ ಹೆಸರನ್ನ ಇಟ್ಟಿರ್ತಕ್ಕಂಥ ಎಕ್ಸ್ರೇ ಟೆಲಿಸ್ಕೋಪ್ 1999ನೇ ಇಸ್ವಿನಲ್ಲಿ ಇದನ್ನ ಅಂತರಿಕ್ಷಕ್ಕೆ ಹಾರಿಬಿಟ್ರು. ನನ್ನ ಅದೃಷ್ಟ, ಇದನ್ನು ಹಾರು ಬಿಟ್ಟಾಗ ನಾಸಾದಲ್ಲಿ, ಫ್ಲಾರಿಡಾದಲ್ಲಿ ಇದನ್ನ ನೋಡ್ತಕ್ಕಂಥ ಒಂದು ಅವಕಾಶ ನಂಗೆ ಸಿಕ್ಕಿತ್ತು. ನೆಕ್ಸ್ಟ್ ಒನ್, ಅದು ತೆಗೆದಿರ್ತಕ್ಕಂಥ ಅನೇಕ ಚಿತ್ರಗಳು. ನೆಕ್ಸ್ಟ್ ಒನ್, ಇದಲ್ಲದೆ ಇವೆಲ್ಲವೂ ಕೂಡ ಸೂರ್ಯ ಮತ್ತು ಭೂಮಿಯನ್ನ ಸುತ್ತಾ ಇರತಕ್ಕಂಥ ಉಪಗ್ರಹಗಳಿಂದ ತೆಗೆದಂಥ ಚಿತ್ರಗಳು. ಇದು ಎಂಥದ್ದು ಅಂತ ಹೇಳಿದ್ರೆ, ಸೂರ್ಯ ಅದಾದ ತಕ್ಷಣ ಬುಧ, ಅದಾದ ತಕ್ಷಣ ಶುಕ್ರ, ನಂತರ ಇರತಕ್ಕಂಥದ್ದು ಭೂಮಿ. ಈ ಒಂದು ಸ್ಪಿಟ್ಜರ್ ಅಂತಕ್ಕಂಥ ಒಂದು ಇನ್ಫ್ರಾರೆಡ್ ಟೆಲಿಸ್ಕೋಪ್ ಏನ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಭೂಮಿಯ ಅಂತರ ಮಧ್ಯೆ ಇರತಕ್ಕಂಥ ಕಕ್ಷೆಯಲ್ಲಿ ಸೂರ್ಯನನ್ನು ಸುತ್ತಾ ಇದೆ. ಅಂದ್ರೆ ಸೂರ್ಯನಿಗೆ ಹೆಚ್ಚು ಸಮೀಪವಾಯಿತು. ಇದು ತೆಗೆದಿರ್ತಕ್ಕಂಥ ಚಿತ್ರಗಳಂತೂ ಅದ್ಭುತವಾಗಿದೆ. ಇದು ಆ ಸ್ಪಿಟ್ಜರ್ ತೆಗೆದಿರ್ತಕ್ಕಂಥದ್ದು. ನಾವಾಗ ಹೇಳಿದ್ನಲ್ಲ, ಕ್ರಾಬ್ ನೆಬ್ಯುಲಾದಲ್ಲಿ ಇರ್ತಕ್ಕಂಥ ಒಂದು ಸೂಪರ್ನೋವಾ ಎಕ್ಸ್ಪ್ಲೋಷನ್ ಅಂತ ಹೇಳಿದ್ನಲ್ಲ, ಅದರ ಮಧ್ಯದಲ್ಲಿ ಒಂದು ನ್ಯೂಟ್ರಾನ್ ಸ್ಟಾರ್ ಅಂತ ಇರುತ್ತೆ. ಆ ಚಿತ್ರ ಇದು. ನೆಕ್ಸ್ಟ್ ಒನ್ ನೋಡಿ, ಕಂಪ್ಯಾರಿಸನ್ಗೆ ಯಾಕಪ್ಪ ಇಷ್ಟೊಂದು ಟೆಲಿಸ್ಕೋಪ್ಸ್ ಬೇಕು ಅಂದ್ರೆ, ನೋಡಿ ಇದು ಕ್ರಾಬ್ ನೆಬ್ಯುಲಾ, ಇದು ಹಿಮಾಲಯನ್ ಚಂದ್ರ ಟೆಲಿಸ್ಕೋಪ್ ತೆಗೆದಂಥ ಚಿತ್ರ, ಇದು ಹಬಲ್ ಸ್ಪೇಸ್ ಟೆಲಿಸ್ಕೋಪ್ ತೆಗೆದಂಥ ಚಿತ್ರ, ಇದು ಸ್ಪಿಟ್ಜರ್ ತೆಗೆದಂಥ ಚಿತ್ರ. ಹೆಚ್ಚು ಹೆಚ್ಚು ಡೀಟೇಲ್ಸ್ ನಮಗೆ ಗೊತ್ತಾಗುತ್ತೆ ಅದರ ಬಗ್ಗೆ. ಆ ಒಂದು ನಕ್ಷತ್ರ ಸಿಡಿದಿರತಕ್ಕಂಥ ಮಾಹಿತಿ ನಮಗೆ ಸಿಕ್ಕುತ್ತೆ. ನೆಕ್ಸ್ಟ್ ಒನ್, ಇದು ನೋಡಿ ರೇಡಿಯೋ ಟೆಲಿಸ್ಕೋಪ್ಸ್ ನಮ್ಮ ಪೂನಾದಲ್ಲಿರೋದು. ಇನ್ನು ರೇಡಿಯೋ ತರಂಗಾಂತರದಲ್ಲಿ ಅಂತರಿಕ್ಷವನ್ನು ನೋಡ್ತಕ್ಕಂಥ ಇದು ನೋಡಿ 1 ಸ್ಕ್ವೇರ್ ಕಿಲೋಮೀಟರ್ ರೇಡಿಯೋ ಟೆಲಿಸ್ಕೋಪ್. ಇದರ ವಿಸ್ತಾರ 1 ಸ್ಕ್ವೇರ್ ಕಿಲೋಮೀಟರ್. ಇದೇನೇನೂ ಅಲ್ಲ, ಇದನ್ನು ಪಿಗ್ಮಿ ಅಂತ ನಾವು ಕರಿತೀವಿ. ಇನ್ನ ಮುಂದೆ ಇದೆ ನೋಡಿ, ಇದು ಚಿಲಿ ಹತ್ರ, ದಕ್ಷಿಣ ಅಮೆರಿಕಾದಲ್ಲಿ ಚಿಲಿ ಹತ್ರ ಒಂದು ಪರ್ವತ ಶ್ರೇಣಿನಲ್ಲಿ ಕಣಿವೆಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಅತಿ ದೊಡ್ಡ ರೇಡಿಯೋ ದೂರದರ್ಶಕ ಇದು. ನೆಕ್ಸ್ಟ್ ಒನ್, ಇನ್ನು ಮಾನ್ಸ್ಟರ್ ಟೆಲಿಸ್ಕೋಪ್ಸ್ ನಿರ್ಮಾಣ ಆಗ್ತಾ ಇದೆ. ಇವಕ್ಕೆಲ್ಲ ಮಾನ್ಸ್ಟರ್ ಟೆಲಿಸ್ಕೋಪ್ಸ್ ಅಂತಾನೆ ಕರೀತೇವೆ. ಇದು ನಿರ್ಮಾಣವಾಗಿದೆ. ಇನ್ನು 4-5 ವರ್ಷಗಳಲ್ಲಿ ಅವು ಕಾರ್ಯನಿರತವಾಗ್ತಕ್ಕಂಥ ಒಂದು ನಂಬಿಕೆ ಇದೆ. ಇದು ಮ್ಯಾಜೆಲಾನ್ ಟೆಲಿಸ್ಕೋಪ್ ಅಂತ ಹೇಳೋದು. ಈ ಮ್ಯಾಜೆಲಾನ್ ಅಂತಕ್ಕಂಥದ್ದು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿಗೆ ಹತ್ತಿರದಲ್ಲಿರತಕ್ಕಂಥ 2 ಗ್ಯಾಲಕ್ಸಿಗಳು. ಆ ಹೆಸರಿನಿಂದ ಕೊಟ್ಟಿದ್ದಾರೆ. ಮ್ಯಾಜೆಲಾನ್ ಅಂತಕ್ಕಂಥವನು ಒಬ್ಬ ನಾವಿಕ ಅವನು. ನೆಕ್ಸ್ಟ್ ಒನ್, 30 ಮೀಟರ್ ಟೆಲಿಸ್ಕೋಪ್. ಇದು ನಾನು ಹೇಳಿದ್ದು 3 ಇಂಚು ಟೆಲಿಸ್ಕೋಪ್ ಅವನನ್ನು ಯೂಸ್ ಮಾಡಿದ್ದು. 3 ಇಂಚು. ನಮ್ಮಲ್ಲಿರೋದು 100 ಇಂಚು ಟೆಲಿಸ್ಕೋಪ್, ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಹೇಳಿದ್ರೆ ಒಂದು 2.2 ಮೀಟರ್ನಷ್ಟು. ಇದು 30 ಮೀಟರ್ ಟೆಲಿಸ್ಕೋಪ್ ಇದು. ನೆಕ್ಸ್ಟ್ ಒನ್, ಇದು ನೋಡಿ ಯುರೋಪಿಯನ್ ಎಕ್ಸ್ಟ್ರೀಮ್ಲಿ ಲಾರ್ಜ್ ಟೆಲಿಸ್ಕೋಪ್ ನಿರ್ಮಾಣವಾಗ್ತಾ ಇದೆ. ನೆಕ್ಸ್ಟ್ ಒನ್, ಆ ಟೆಲಿಸ್ಕೋಪ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಮೌಂಟ್ ಕಿಯಾ ಅಂತ ಹೇಳ್ಬಿಟ್ಟು ಹವಾಯಿ ಐಲ್ಯಾಂಡ್ ಹತ್ರ, ಎಲ್ಲರೂ ಅಲ್ಲಿ ಹವಾಯಿನಲ್ಲಿ ಸಮುದ್ರ ಮತ್ತು ಸಮುದ್ರ ತೀರದಲ್ಲಿ ಹೋದರೆ ಇವರು ಪರ್ವತ ಶ್ರೇಣಿಯ ಮೇಲುಗಡೆ ಅದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಒನ್, ಹಬಲ್ ಸಕ್ಸೆಸರ್ ಮುಂದೆ ಬರತಕ್ಕಂಥದ್ದು. ಈ ಹಬಲ್ ಟೆಲಿಸ್ಕೋಪ್ ಅನ್ನು ಬಹುಶಃ ಮುಂದಿನ ವರ್ಷ ಅದರ ಭೂಮಿ ವಾಪಸ್ ತಂದುಬಿಡ್ತಾರೆ. ಅದರ ಆಯುಸ್ಸು ಮುಗಿತಾ ಬಂದಿದೆ. ಇತ್ತೀಚೆಗೆ ತಾನು ರಿಪೇರಿ ಮಾಡಿದ್ರು ಕೂಡ 20 ವರ್ಷ ಆಗೋಗುತ್ತೆ. ಆ ನಾಸಾದಲ್ಲಿ ಇದ್ದಂತಹ ಒಬ್ಬ ಎಂಜಿನಿಯರ್ ಹೆಸರಿನಲ್ಲಿ ಇನ್ನೊಂದು ಟೆಲಿಸ್ಕೋಪ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ನೋಡಿ, ಇದೇ ಅವನ ಹೆಸರು, ಜೇಮ್ಸ್ ವೆಬ್ ಸ್ಪೇಸ್ ಟೆಲಿಸ್ಕೋಪ್ ಅಂತ.
ಈ ವಿನ್ಯಾಸದಲ್ಲಿ, ಅದರಲ್ಲಿರ್ತಕ್ಕಂಥ ಎಂಜಿನಿಯರಿಂಗ್ನಲ್ಲಿ ಅದು ಎಷ್ಟೊಂದು ಸುಧಾರಣೆ ಆಗಿದೆ ಅಂತ ಹೇಳಿದ್ರೆ, ಒಂದೊಂದೂ ಎಂಜಿನಿಯರಿಂಗ್ ಮಾರ್ವೆಲ್, ಅದು ಟೆಕ್ನಾಲಜಿಕಲ್ ಮಾರ್ವೆಲ್. ಅದರ ಹಿಂದೆ ಇರತಕ್ಕಂಥ ಒಂದು ವೈಜ್ಞಾನಿಕ ಶಕ್ತಿ, ಗಣಿತದ ಶಕ್ತಿ, ಮಾಡರ್ನ್ ಕಂಪ್ಯೂಟರ್ಸ್ನಿಂದ ಉಪಯೋಗಿಸ್ತಕ್ಕಂಥದ್ದು, ಇದನ್ನು ಯಾವುದನ್ನು ಊಹೆ ಕೂಡ ಮಾಡ್ಕೊಳ್ಳೋದಕ್ಕಾಗೋಲ್ಲ. ಇಂತಹ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಕೂಡ ನೀವು ನೋಡ್ಬೋದು ಬರಿಗಣ್ಣಿನಲ್ಲಿ. ಒರಾಯನ್ ಅಂತಕ್ಕಂಥ ಕಾನ್ಸ್ಟಲೇಷನ್ ಅನ್ನು ಡಿಸೆಂಬರ್, ಜನವರಿ, ಫೆಬ್ರವರಿನಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅದು ನೋಡೋದಕ್ಕೆ, ಬರಿಗಣ್ಣಲ್ಲಿ ನೋಡೋದಕ್ಕೂ. ಅದರ ಮಧ್ಯದಲ್ಲಿ ಈ ಒರಾಯನ್ ನೆಬ್ಯುಲಾ ಅಂತಿದೆ. ನಮ್ಮಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಆಸ್ಟ್ರೋಫಿಸಿಕ್ಸ್ ಬೆಂಗಳೂರಿನಲ್ಲಿ ಇದರ ಬಗ್ಗೆ ಸಂಶೋಧನೆ ಮಾಡ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಹೊಸದಾಗಿ ನಕ್ಷತ್ರಗಳ ಸೃಷ್ಟಿ ಆಗ್ತಾ ಇದೆ. ಒಂದು ನಕ್ಷತ್ರ ಸೃಷ್ಟಿ ಹೇಗಾಗುತ್ತೆ, ಅದರ ಸಾವಿನ ಚಿತ್ರಗಳು ಬೇಕಾದಷ್ಟಿದೆ, ಬೆಳವಣಿಗೆ ಚಿತ್ರಗಳು ಬೇಕಾದಷ್ಟಿದೆ. ನಕ್ಷತ್ರಗಳ ಸೃಷ್ಟಿ ಹೇಗಾಗುತ್ತೆ ಅದನ್ನು ಅಭ್ಯಾಸ ಮಾಡೋದಕ್ಕೆ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು M42 ಅಂತ ಕರಿತೀವಿ. ಇದು ಒರಾಯನ್ ನೆಬ್ಯುಲಾ. ಈಗ ನಾನು ಪ್ರಾರಂಭ ಮಾಡಿದ್ದು ಅರಿಸ್ಟಾಟಲ್ನಿಂದ. ಆ ಅರಿಸ್ಟಾಟಲ್ನ ಪರಿಕಲ್ಪನೆ ಏನಿತ್ತು, ನಾನು ಲಾಜಿಕಲ್ ಆಗಿ ಯೋಚನೆ ಮಾಡಿ ಆರಂ ಚೇರ್ನಲ್ಲಿ ಕುತ್ಕೊಂಡು ಏನು ಹೇಳ್ತೀನೋ ಅದೇ ಸತ್ಯ. ಪ್ರಯೋಗ ಮಾಡ್ತಕ್ಕಂಥದ್ದು ಕೇವಲ ಗುಲಾಮರಿಗೆ, ತೀರ ಕೆಳವರ್ಗದ ಜನರ ಒಂದು ಹವ್ಯಾಸ ಅಂತಕ್ಕದ್ದನ್ನು ಹೇಳಿದ್ರಿಂದ 1000 ವರ್ಷಗಳ ಕಾಲ ಯುರೋಪ್ನಲ್ಲಿ ಕಗ್ಗತ್ತಲೆಯ ಒಂದು ವಾತಾವರಣ ಇತ್ತು ನಾಲೆಡ್ಜ್ ದೃಷ್ಟಿಯಿಂದ. ಇಲ್ಲಿ ನೋಡಿ, ಈತ ಹೇಳ್ತಾನೆ, ಪ್ಯೂರ್ ಲಾಜಿಕಲ್ ಥಿಂಕಿಂಗ್ ಕೆನಾಟ್ ಈಲ್ಡ್ ಅಸ್ ಎನಿ ನಾಲೆಡ್ಜ್ ಆಫ್ ದ ಎಂಪಿರಿಕಲ್ ವರ್ಲ್ಡ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಸ್ಪಿರಿಚುವಲ್ ವರ್ಲ್ಡ್. ಕಾನ್ಷಿಯಸ್ನೆಸ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಕಾನ್ಷಿಯಸ್ನೆಸ್ ಬಗ್ಗೆ ಬರಬೇಕಾದ್ರೆ ಎಂಪಿರಿಕಲ್ ವರ್ಲ್ಡ್ ತಿಳುವಳಿಕೆ ಇರಬೇಕು. ಇಲ್ಲದೇ ಇದ್ರೆ ನಿಮಗೆ ಆ ಕಾನ್ಷಿಯಸ್ನೆಸ್ ಸ್ಪಿರಿಚುವಲ್ ಯೂನಿವರ್ಸ್ ಬಗ್ಗೆ ಕಲ್ಪನೆ ತನ್ನಷ್ಟಕ್ಕೆ ತಾನೇ ಮೂಡಲ್ಲ. ಅದು knowledge of the empirical world, all knowledge of reality starts from experience and ends in it. Propositions arrived at by purely logical means, Aristotle ಮಾಡಿದ್ದು, are completely empty as regards reality. Because Galileo saw this, and particularly because he drummed it into the science world, ಅವನು ಫಾಲೋ ಮಾಡಿದವರು ಸಹಸ್ರಾರು ಜನ ವಿಜ್ಞಾನಿಗಳು ಅಲ್ಲಿಂದ ಮುಂದೆ ಬಂದವರು. He is the father of modern science. That is why we are celebrating the International Year of Astronomy. Go to the next one. That is Einstein. Next one, ಮತ್ತೊಬ್ಬ ಜಾಯಿಂಟ್, ಸ್ಟೀಫನ್ ಹಾಕಿಂಗ್. ಸ್ಟೀಫನ್ ಹಾಕಿಂಗ್ ನಾನೊಬ್ಬ ಮೇಸ್ಟ್ರಾಗಿ ನನಗೆ 2 ದೃಷ್ಟಿಯಿಂದ ಪ್ರಮುಖನಾಗ್ತಾನೆ. ಒಂದು ದೃಷ್ಟಿ ಅವನ ಅದ್ಭುತವಾಗಿರತಕ್ಕಂಥ ವಿವೇಚನಾ ಶಕ್ತಿ, ಜ್ಞಾನ, ಇದು. ಇನ್ನೊಂದು ಪರ್ಟಿಕ್ಯುಲರ್ಲಿ ನಮ್ಮ ದೇಶದಲ್ಲಿ, ತಪ್ಪು ತಿಳ್ಕೊಬೇಡಿ, ಮಧ್ಯೆ ಯಾವಾಗಲೂ ನಮ್ಮ ದೇಶ ಅಂತ, ಬಿಕಾಸ್ ಐ ಲವ್ ಮೈ ಕಂಟ್ರಿ ಸೋ ಮಚ್. ದಟ್ಸ್ ವೈ ಐ ಆಲ್ವೇಸ್ ಫೀಲ್ ಸ್ಯಾಡ್. ಈ ತರಹ ನೋಡಿದಾಗ ಇಷ್ಟೆಲ್ಲ ಇದ್ದು ಯಾಕೆ ಹೀಗೆ? ಬಿಕಾಸ್ ಐ ಹ್ಯಾವ್ ಟ್ರಾವೆಲ್ಡ್ ಅಬ್ರಾಡ್. ನನಗೆ ಕಂಪ್ಯಾರಿಸನ್ ಬಂದ್ಬಿಡುತ್ತೆ ತಕ್ಷಣವೇ. ಏನೂ ಇಲ್ಲದೆ ಅವ್ರು ಹೀಗಿದ್ದಾರೆ, ಎಲ್ಲ ಇದ್ದು ನಾವು ಯಾಕೆ ಹೀಗಿದ್ದೀವಿ? ಆ ದುಃಖ ಕಾಡೋದ್ರಿಂದ ನಾನು ನಮ್ಮ ದೇಶದಲ್ಲಿ ಅಂತ ಇರ್ತೀನಿ. ಹಾರ್ವರ್ಡ್ಗೆ ನಾನು ಹೋದಾಗ ಅಲ್ಲೊಬ್ಬ ಎಕನಾಮಿಕ್ ಪ್ರೊಫೆಸರ್ನ ಕೇಳಿದೆ, ನಮ್ಮ ದೇಶದಲ್ಲಿ ಇರ್ತಾಗ ನಿಮ್ಮ ದೇಶದಲ್ಲೂ ಕೂಡ ಅನೇಕ ಸಮಸ್ಯೆಗಳಿದೆ, ಭಾಷಾ ಸಮಸ್ಯೆ. ಅಮೆರಿಕನ್ ದೇ ಡೋಂಟ್ ಸ್ಪೀಕ್ ಇಂಗ್ಲಿಷ್. ಪ್ಲೀಸ್ ರಿಮೆಂಬರ್, ದೇ ಡೋಂಟ್ ಸ್ಪೀಕ್ ಇಂಗ್ಲಿಷ್, ದೇ ಸ್ಪೀಕ್ ಅಮೆರಿಕನ್ ಇಂಗ್ಲಿಷ್, ನಾಟ್ ಇಂಗ್ಲಿಷ್. ಅಮೆರಿಕನ್ ಇಂಗ್ಲಿಷ್ನಲ್ಲಿ ನೀವು ಸೈಂಟ್ ಲೂಯಿಸ್ಗೆ ಹೋದರೆ ಫ್ರೆಂಚ್ ಇಂಗ್ಲಿಷ್ ಕೇಳ್ತೀರಿ, ವಾಷಿಂಗ್ಟನ್ DC ಬಂದರೆ ಇಂಗ್ಲಿಷ್ ಕೇಳ್ತೀರಿ, ಇನ್ನೊಂದು ಕಡೆಗೆ ಹೋದರೆ ಜರ್ಮನ್ ಇಂಗ್ಲಿಷ್ ಕೇಳ್ತೀರಿ, ಆಫ್ರಿಕನ್ ಇಂಗ್ಲಿಷ್ ಕೇಳ್ತೀರಿ, ಚೈನೀಸ್ ಇಂಗ್ಲಿಷ್ ಕೇಳ್ತೀರಿ, ಇಂಡಿಯನ್ ಮಿಕ್ಸ್ಚರ್ ಆಫ್ ಆಲ್ ದೀಸ್ ಲ್ಯಾಂಗ್ವೇಜಸ್. ಈಚ್ ಒನ್ ಈಸ್ ಪ್ರೌಡ್ ಆಫ್ ಹಿಸ್ ಓನ್ ಲ್ಯಾಂಗ್ವೇಜ್. ಆಫ್ರಿಕನ್ ಇಂಗ್ಲೀಷನ್ನು ಬದಲಾವಣೆ ಮಾಡಬೇಕು, ಒಂದು ಸ್ವಲ್ಪ ಇನ್ನಷ್ಟು ಮಾಡಿದರೆ ಆಫ್ರಿಕನ್ಸ್ ಕ್ಯಾನ್ ಕಮ್ ಅಪ್ ಇನ್ ಲೈಫ್ ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ರಿಪೋರ್ಟ್ ಕೊಡ್ತು ಕ್ಯಾಲಿಫೋರ್ನಿಯಾದಲ್ಲಿ. ಆಫ್ರಿಕನ್ ಕಮ್ಯುನಿಟಿ ಟೋಟಲಿ ರಿಜೆಕ್ಟೆಡ್ ದಟ್. ಇಟ್ಸ್ ಮೈ ಲ್ಯಾಂಗ್ವೇಜ್, ದಟ್ಸ್ ದ ಲ್ಯಾಂಗ್ವೇಜ್ ವಾಟ್ ವಿ ಹ್ಯಾವ್ ಬೀನ್ ಸ್ಪೀಕಿಂಗ್ ಫಾರ್ 200 years. ವಿ ರಿಟೈನ್ ದಟ್. ಆ ಪ್ರೈಡು. ಅದೇ ರೀತಿ ಲ್ಯಾಂಗ್ವೇಜಸ್ಸು, ರಿಲಿಜಿಯಸ್ ಡೈವರ್ಸಿಟಿ and local inhabitants like the Red Indians, vast country, istella idrunu how you are able to get a top place in the Committee of Nations ಹೇಗಾಯಿತು ಅಂತ ಅವರು ಒಂದೇ ಮಾತನ್ನು ಹೇಳಿದರು. ಐ ವಾಂಟ್ ಟು ರಿಪೀಟ್ ದಟ್ ವೇರ್ ಐ ಗೋ. ವಿ ಇನ್ ಅಮೆರಿಕಾ ಡೋಂಟ್ ಎಕ್ಸ್ಪ್ಲೈನ್ ಅವೇ ದ ಪ್ರಾಬ್ಲಮ್ಸ್, ವಿ ಸಾಲ್ವ್ ಇಟ್. ಇನ್ ಇಂಡಿಯಾ ವಿ ಆರ್ ಅಡೆಪ್ಟ್ಸ್ ಇನ್ ಎಕ್ಸ್ಪ್ಲೋರಿಂಗ್ ದ ಪ್ರಾಬ್ಲಮ್. ಕರೆಂಟ್ ಹೋಗಿರುತ್ತೆ, ಫೋನ್ ಮಾಡ್ತೀವಿ, ಸಾರ್ ನಮ್ಮ ಬೀದಿನಲ್ಲಿ ಏನ್ರಿ ಮಾಡೋದು, ನನ್ನ ವಿಪರೀತ ಮಳೆ ಬಂತು, ಲೈನ್ ಮನ್ಗಳೆಲ್ಲ ರಜಾ ಹಾಕ್ಬಿಟ್ಟಿದ್ದಾರೆ, ಅದಾಗಿದೆ ಇದೆಲ್ಲ ಇರಲಿ ಸ್ವಾಮಿ, ಯಾವಾಗ ಕರೆಂಟ್ ಬರುತ್ತೆ ಹೇಳಿ, ಅದು ಹೇಗೆ ಸಾರ್ ಹೇಳೋಕ್ಕಾಗತ್ತೆ?
You telephone United States, I am not exaggerating, it is my personal experience. ಅವನು ಪಿನ್ ಡೌನ್ ಮಾಡಿ ಹೇಳ್ತಾನೆ, ವಿ ಆರ್ ಅಟ್ ಇಟ್ 9:45, ಯು ಕ್ಯಾನ್ ಎಕ್ಸ್ಪೆಕ್ಟ್ ಪಾ 9:45, ಯು ವಿಲ್ ಗೆಟ್ ಇಟ್. You will get it. Let us not explain away the problem. Let us find out solutions. It's not beyond our reach. That kind of a mindset should creep in to our younger minds. That is exactly the idea with which I accepted this great opportunity of talking from the platform of Gokhale Institute of Public Affairs. Thank you very much. ಮುಂದಿನ ಕಾರ್ಯಕ್ರಮ 19ನೇ ತಾರೀಕು ಶನಿವಾರದಿಂದ 6 ದಿವಸ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ಭಾರತೀಯ ಸಂಸ್ಕೃತಿಯ ಮೂಲತತ್ವಗಳು ಆ 3ನೇ ಸರಣಿಯ ಪ್ರವಚನಮಾಲೆ ನಡೆಯುತ್ತೆ. ಶನಿವಾರ 19ನೇ ತಾರೀಕು ಪ್ರಾರಂಭ ಆಗುತ್ತೆ. ಬಹಳ ಕುತೂಹಲಜನಕವಾದ ಮತ್ತು ಮರೆಯಲಾಗದ ರೀತಿಯಲ್ಲಿ ಪ್ರೊಫೆಸರ್ ರಾಮಕೃಷ್ಣ ರಾವ್ ಅವರು ತುಂಬ ಮಾಹಿತಿಯನ್ನು, ಹೆಚ್ಚು ಕಡಿಮೆ ವಿಜ್ಞಾನದ ಇತಿಹಾಸವನ್ನೇ ತಿಳಿಸಿಬಿಟ್ಟಿದ್ದಾರೆ ಅಂತ ಹೇಳಬಹುದು. ಮತ್ತು ಅದನ್ನು ಸಂವಹನ ಮಾಡುವ ಒಂದು ಕಲೆಯೂ ಇದೆಯಲ್ಲ, ಬರೀ ತಜ್ಞತೆ ಇದ್ದರೆ ಸಾಲದು. ರಾಮಕೃಷ್ಣರಾಯರಿಗಿರುವ ಹಾಗೆ ಆ ಸಂವಹನದ ಕಲೆ ಕೌಶಲ ಅದು ಕೂಡ ಬಹಳ ಮುಖ್ಯ. ಅದನ್ನು ತಾವೆಲ್ಲ ಅನುಭವಿಸಿ ಆನಂದಿಸಿದ್ದೀರಿ. ಪ್ರೊಫೆಸರ್ RL ನರಸಿಂಹಯ್ಯನವರ ಉಲ್ಲೇಖ ಮಾಡಿದ್ರು ರಾಮಕೃಷ್ಣರಾಯರು. ಪ್ರೊಫೆಸರ್ RL ನರಸಿಂಹಯ್ಯನವರು ಇದೇ ವೇದಿಕೆಗಳಿಂದ ಅನೇಕ ಉಪನ್ಯಾಸಗಳನ್ನು ಕೊಟ್ಟಿದ್ದಾರೆ ಇದೇ ವಿಷಯಗಳ ಬಗ್ಗೆ. ಆವತ್ತಿನ ಖಗೋಳ ಶಾಸ್ತ್ರದ ಬೆಳವಣಿಗೆಗಳ ಬಗ್ಗೆ ಅನೇಕ ಉಪನ್ಯಾಸಗಳನ್ನು RL ನರಸಿಂಹಯ್ಯನವರು ಇದೇ ವೇದಿಕೆಯಲ್ಲಿ ಕೊಟ್ಟಿದ್ದಾರೆ 50ರ ದಶಕದಲ್ಲಿ. ಅದರಿಂದ ಅವರು ಉಲ್ಲೇಖ ಮಾಡಿದ್ದು ಬಹಳ ಔಚಿತ್ಯಪೂರ್ಣವಾಗಿದೆ. ನಮ್ಮ ಕನ್ನಡದಲ್ಲಿ ಖಭೌತಶಾಸ್ತ್ರದ ಸಾಹಿತ್ಯ ನಿರ್ಮಾಣ ಮಾಡಿದವರಲ್ಲಿ ಒಬ್ಬ ಪಯನೀರ್ ಅಂತ RL ನರಸಿಂಹಯ್ಯನವರನ್ನು ಗಣಿಸಬೇಕಾಗುತ್ತೆ. ಈಗಲೂ ರೋದ್ದಂ ನರಸಿಂಹಂ ಇದ್ದಾರಲ್ಲ, ಅವರ ತಂದೆ ಅವರು ಹೊಸದಾಗಿ ಇದಕ್ಕೆ ಬೇಕಾದ ಪರಿಭಾಷೆಯನ್ನು ಸೃಷ್ಟಿ ಮಾಡಿದವರು RL ನರಸಿಂಹಯ್ಯನವರು. ಮತ್ತು ಅದಕ್ಕೆ ಮುಂಚೆ ಕೇವಲ ಕನ್ನಡದಲ್ಲಿ 1-2 ಪುಸ್ತಕಗಳಷ್ಟೇ ಇದ್ದವು. ಆಕಾಶದಲ್ಲಿ ನಡೆಯುವ ಅದ್ಭುತ ಚಮತ್ಕಾರಗಳು ಅಂತ ಒಂದು ಪುಸ್ತಕ ಇತ್ತು, ಪ್ರಾಥಮಿಕ ಹಂತದ್ದು. ಅದರಿಂದ ವ್ಯವಸ್ಥಿತವಾದ ವೈಜ್ಞಾನಿಕ ಸಾಹಿತ್ಯ ಬಂದದ್ದು RL ನರಸಿಂಹಯ್ಯನವರಿಂದ. ವಿಜ್ಞಾನದ ಲಕ್ಷಣ ಅಂದರೆ ಅದರ ಸಾರ್ವತ್ರಿಕತೆ. ಆಸಕ್ತರು ಯಾರು ಬೇಕಾದರೂ ಪ್ರಯೋಗಗಳ ಮೂಲಕ ವಿಜ್ಞಾನ ಸತ್ಯಗಳನ್ನು ತಾವೇ ಕಂಡುಕೊಳ್ಳಬಹುದು ಅಂತ ಸ್ಥಾಪಿಸಿದವನು ಗೆಲಿಲಿಯೋ. ಇದನ್ನು ಬಹಳ ವಿಸ್ತಾರವಾಗಿ ವಿವರಣೆ ಮಾಡಿದ್ರು ಪ್ರೊಫೆಸರ್ ರಾಮಕೃಷ್ಣರಾಯರು. ಅವರೇ ಹೇಳಿದ ಹಾಗೆ ಭಾರತದಲ್ಲಿ ಜ್ಞಾನಕ್ಕೆ ವಿರೋಧ ಯಾವತ್ತೂ ಇರಲೇ ಇಲ್ಲ. ಆದರೆ ಪಾಶ್ಚಾತ್ಯ ಜಗತ್ತಿನಲ್ಲಿ ಆ ಸ್ಥಿತಿ ಬರೋದಕ್ಕೆ ಚಿಂತಕರು 100 ವರ್ಷ ಶ್ರಮ ಪಡಬೇಕಾಯಿತು, ಸಂಘರ್ಷ ನಡೆಸಬೇಕಾಯಿತು, ಅನೇಕರು ಪ್ರಾಣವನ್ನೂ ಕಳ್ಕೊಳ್ಬೇಕಾಯಿತು. 1600ನೇ ಇಸ್ವಿಯಲ್ಲಿ ಚರ್ಚ್ ಅಧಿಕಾರಿಗಳು ಗಿಯಾರ್ಡನೋ ಬ್ರೂನೋನನ್ನು ಜೀವಂತ ಸುಟ್ಟು ಹಾಕಿದ್ರು. ಚರ್ಚ್ನ ಎಷ್ಟೋ ಮಡಿವಂತ ವಲಯಗಳು ಇವತ್ತಿಗೂ ಕೂಡ ಆಧುನಿಕ ವಿಜ್ಞಾನವನ್ನು ಸ್ವೀಕರಿಸಿಲ್ಲ. ಅದು ಬೈಬಲ್ ಬೋಧನೆಗೆ ವಿರುದ್ಧವಾಗಿದೆ ಅನ್ನೋ ಕಾರಣದಿಂದ. ಅಮೆರಿಕದ ಎಷ್ಟೋ ಕ್ಯಾಥಲಿಕ್ ಶಾಲೆಗಳಲ್ಲಿ ಈಗಲೂ ಕೂಡ ಡಾರ್ವಿನ್ ವಿಕಾಸವಾದದ ಬೋಧನೆಗೆ ನಿಷೇಧ ಇದೆ. ಈ ಅಂತಾರಾಷ್ಟ್ರೀಯ ಖಗೋಳ ವರ್ಷದ ಆಚರಣೆ ಸಂದರ್ಭದಲ್ಲಿ ನಮ್ಮ ವಿಸ್ಮಯಕಾರಿ ಬ್ರಹ್ಮಾಂಡದ ಸ್ವರೂಪವನ್ನು ಆಬಾಲ ವೃದ್ಧರಿಗೆ ತಿಳಿಯಪಡಿಸುವ ಕಾರ್ಯಕ್ರಮಗಳು ಜಗತ್ತಿನಾದ್ಯಂತ ನಡೀತಾ ಇವೆ. ಭಾರತದಲ್ಲಿಯೂ ಅನೇಕ ಪಟ್ಟಣಗಳಲ್ಲಿ ಇಂಥ ಅನೇಕ ಕಾರ್ಯಕ್ರಮಗಳು ಯೋಜಿತವಾಗಿವೆ. ಹೀಗೆ ಇದು ಒಂದು ಮಹತ್ವದ ಪರ್ವ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಈ ಕಿರು ಕಾರ್ಯಕ್ರಮ ಕೂಡ ನಡೆದಿದೆ. ಇದಕ್ಕಾಗಿ ಪ್ರೊಫೆಸರ್ ರಾಮಕೃಷ್ಣ ರಾವ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ ಹಾರ್ದಿಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ.